ಇದಲ್ಲ ನಾನು ತಂಬಾಕು ತಿನ್ನಲ್ಲ ಅಂದ್ಕೋಬೋದು. ಎರಡು ವಿಷಯ ಜೀವನ ಶೈಲಿಯಲ್ಲಿ ಬಹಳ ಮುಖ್ಯ. ಒಂದು ಆಹಾರ, ಎರಡನೇದು ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ಪರಿಶ್ರಮ. ಇವೆರಡೂ ಎಲ್ರಿಗೂ, ನಾವು ಯಾವುದೇ ಮಟ್ಟದಲ್ಲಿರಲಿ, ಎಷ್ಟೇ ವಯಸ್ಸಾಗಿರಲಿ, ಎಲ್ರಿಗೂ ಅನ್ವಯ ಆಗುವಂಥದ್ದು. ಇದು ನಮ್ಗೆ ಸಂಬಂಧ ಇಲ್ಲ ಅಂತ ಯಾರೂ ಹೇಳೋಂಗೇ ಇಲ್ಲ. ಅದರಿಂದ ಜೀವನ ಶೈಲಿ ಮತ್ತು ಆರೋಗ್ಯದಲ್ಲಿ ನಾವು ಆಹಾರದ ಬಗ್ಗೆ, ಈ ಆಹಾರ ಅಂದರೆ ಏನು, ಅದರಲ್ಲಿ ಯಾವ ಥರ, ಇದು ಒಂದು ಸಾಮಾನ್ಯವಾಗಿ ನಮಗೆ ಗೊತ್ತಿರಲಿ ಅಂತ ನಾವು ಕಾರ್ಬೋಹೈಡ್ರೇಟು, ಪ್ರೋಟೀನ್ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆದರೆ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಹೇಗೆ ನಮ್ಮ ಆಹಾರ ಬದಲಾಗ್ತಾ ಹೋಗ್ತಾ ಇದೆ. ಎಸ್ಪೆಷಲಿ ಇತ್ತೀಚಿನ ದಶಕಗಳಲ್ಲಿ ನಮ್ಮ ಆಹಾರ ಎಷ್ಟು ಬದಲಾಗಿದೆ ಅಂದರೆ 20-30 ವರ್ಷದಿಂದ ನಾವು ತಿಂತಾಯಿದ್ದಕ್ಕೂ ಈಗ ತಿಂತಾಯಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಎಷ್ಟೋ ಮನೆಗಳಲ್ಲಿ. ಬೇರೆ ಬೇರೆ ಕಾರಣ ಇರ್ಬೋದು. ಕೆಲವು ಬೇಕು ಅಂತ ಮಾಡಿರ್ಬೋದು, ನಮಗದಿಷ್ಟ ಆಗಲ್ಲ, ಕೈಯಲ್ಲಿ ಕೊಟ್ಟಿದ್ದ ಅವಲಕ್ಕಿ ಸಿಗೋದೇ ಇಲ್ಲ, ಅಥವಾ ಇನ್ನು ಕೆಲವು ಟೈಮ್ ಇಲ್ಲ, ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಕ್ಕ ಹೋಗ್ತಾರೆ, ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಅವ್ರಿಗೆ ಸಮಯ ಇರಲ್ಲ, ಸಮಯದ ಅಭಾವ ಇರ್ಬೋದು. ಇನ್ನು ಕೆಲವು ಜೀವನ ಶೈಲಿಯಲ್ಲಿ ಏನಾಗಿದೆ ಅಂದರೆ ಪರಿಕರಗಳು ತುಂಬ ಬಂದುಬಿಟ್ಟಿದೆ. ರುಬ್ಬುಗುಂಡು ಕೈಯಲ್ಲಿ ದೋಸೆ ಮಾಡಬೇಕು ಅಂದರೆ ನೆನೆಸಿ ರುಬ್ಬಿ ಮಾಡೋದೆಲ್ಲ ಈಗ ಒಂದು ಮಿಕ್ಸಿನೋ ಅಥವಾ ಗ್ರೈಂಡರೋ ಸಿಗುತ್ತೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ನಿಮಗೆ ರೆಡಿಮೇಡ್ ದೋಸೆ ಹಿಟ್ಟೇ ಸಿಕ್ಬಿಡುತ್ತೆ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು. ಲಾಲ್ಬಾಗ್ ಹತ್ರ ಬೆಳಗ್ಗೆ ವಾಕಿಂಗ್ ಹೋದಾಗ ನೋಡ್ಬೋದು, ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಕಷ್ಟಪಟ್ಟು ಅಲ್ಲಿ ವೆಹಿಕಲಲ್ಲಿ ಅಲ್ಲಿ ಬಂದು ಸುತ್ತು ಒಂದು ದೊಡ್ಡ ರೌಂಡ್ ಹಾಕ್ತಾರೆ, ಹೊರಗಡೆ ಬಂದು ರೆಡಿಮೇಡ್ ಪ್ಯಾಕ್ ತೊಗೊಂಡೋಗಿ ಮನೆಗೆ ಹೋಗಿ ಮಾಡ್ಕೊಂಬಿಡ್ತಾರೆ. ಯಾರೋ ಹೇಳಿದಾಗೆ ಇನ್ನು ಕೆಲವು ಕಂಪ್ನಿಗಳಿದೆ, ಪೂರ್ತಿ ಅಲ್ಯೂಮಿನಿಯಂ ಪಾಕೆಟ್ ಬರುತ್ತೆ, ನೀವು ಏನೂ ಮಾಡಬೇಕಾಗಿಲ್ಲ. ಪಲಾವ್ ಬೇಕಾ, ಆ ಪ್ಯಾಕೆಟ್ ತೊಗೊಂಬನ್ನಿ, ಬಿಸಿನೀರು ಕುದಿತಲ್ಲ ಅದ್ರಲ್ಲಿ ಹಾಕಿ ಅಥವಾ ಮೈಕ್ರೋವೇವ್ ಅದಿಡಿ, 5 ನಿಮಿಷದಲ್ಲಿ ರೆಡಿ, ದಿಢೀರ್. ತುಂಬ ಥರದ್ದು ಬದಲಾವಣೆಗಳಾಗಿದೆ. ಅದು ಬೇರೆ ಬೇರೆ ಕಾರಣ ಇರ್ಬೋದು. ಇದಕ್ಕೆ ನಾವು ಕೆಲವು ನಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಆದಾಗೆ ಕೆಲವೆಲ್ಲ ಬದಲಾವಣೆ ಆಗುತ್ತೆ. ಹಳೆ ಕಾಲದಲ್ಲಿ ಎಷ್ಟೋ ಜನಕ್ಕೆ ಹೋಟ್ಲಿಗೆ ಹೋಗಿ ತಿನ್ನೋಷ್ಟು ಕೈಯಲ್ಲಿ ಜೇಬಿನಲ್ಲಿ ದುಡ್ಡಿರಲಿಕ್ಕಿಲ್ಲ, ಅದು ಕಾರಣ ಇರ್ಬೋದು. ಅಥವಾ ಕೆಲವು ಸೋಷಲ್ ನಮ್ಮದು ಇದೇ ಚೇಂಜ್ ಆಗುತ್ತೆ. ಉದಾಹರಣೆಗೆ ಹಳೆ ಕಾಲದಲ್ಲಿ ಯಾರಾದರೂ ಮನೆಗೆ ಬಂದರೆ ಒಂದಿಷ್ಟು ಬೆಲ್ಲ, ಒಂದಿಷ್ಟು ಕಡಲೆಕಾಯಿ ಕೊಡ್ತಿದ್ರು. ಅದರಲ್ಲಿ ಸ್ವಲ್ಪ ಪ್ರೋಟೀನ್ ಇರುತ್ತೆ, ಅದರಲ್ಲಿ ಸ್ವಲ್ಪ ಕಾರ್ಬೋಹೈಡ್ರೇಟ್ ಇರುತ್ತೆ, ಎನರ್ಜಿ ಇರುತ್ತೆ, ಜೊತೆಗೆ ಸ್ವಲ್ಪ ನೀರು ಕೊಡೋರು ಉತ್ತರ ಕರ್ನಾಟಕದಲ್ಲಿ. ಆದರೆ ಈಗ ಯಾರಾದರೂ ಮನೆಗೆ ಬಂದರೆ ಯಾವುದೋ ಒಂದು ಪ್ಯಾಕೆಟ್ ಓಪನ್ ಮಾಡಿ ನಾವು ಒಂದಿಷ್ಟು ಕುರುಕಲು ತಿಂಡಿ ಕೊಡ್ತೀವಿ. ಹಾಂ, ನೋಡಿ ಸರ್ಚ್ ಮಾಡ್ತಾಯಿದ್ದೆ. ಬೇರೆ ಇದರಲ್ಲಿ ಬರುತ್ತಾ ಸಿಸ್ಟಮು? ಲ್ಯಾಪ್ಟಾಪ್ ಇದರಲ್ಲೂ ಇದೆ, ನಂತರ ಪೆನ್ ಡ್ರೈವಲ್ಲಿದೆ, ಅದರಲ್ಲಾಗತ್ತೆ ನೋಡಿ. ಪ್ರೊಜೆಕ್ಟರ್ ನನ್ನ ಕಂಪ್ಯೂಟರ್ನ ಹುಡುಕ್ತಾ ಇದೆ, ಅದು ಹುಡುಕ್ಲಿ ಪರವಾಗಿಲ್ಲ, ಅದುವರೆಗೂ ನಮಗೆ ಸಮಯ ಇದೆ. ಏನು ನೋಡ್ಬೋದು ನಾವು ಇವತ್ತಿನ ವಿಷಯದಲ್ಲಿ? ನಾನು ಮುಖ್ಯವಾಗಿ ತೊಗೊಂಡಿರೋದು ಜೀವನ ಶೈಲಿ, ಆರೋಗ್ಯ, ಅದರ ಸಂಬಂಧ ಏನಿವು ಫುಡ್ ಹ್ಯಾಬಿಟ್ಸ್ ಏನು, ಅದರ ಬಗ್ಗೆ ಇರುವ ತಪ್ಪು ನಂಬಿಕೆಗಳು, ಮೂಢನಂಬಿಕೆಗಳು, ಅಥವಾ ಇನ್ನು ಕೆಲವು ಗ್ರೇ ಏರಿಯಾಸ್ ಇದೆ, ಪ್ರೂಫೇ ಇಲ್ಲದೆ ನಾವು ನಂಬಿರ್ತೀವಿ. ಕೆಲವು ಅದರ ಬಗ್ಗೆ ಮಾತಾಡೋಣ. ನಾನು ಆಗಲೇ ಹೇಳ್ತಾ ಇದ್ದಂಗೆ ಫುಡ್ ಹ್ಯಾಬಿಟ್ಸ್ ಹೇಗೆ ಚೇಂಜ್ ಆಗ್ತಾ ಹೋಗಿದೆ. ಹಳೆ ಕಾಲದಲ್ಲಿ ಮನುಷ್ಯ ಮೊದಲಿದ್ದಿದ್ದು ಹಂಟರ್ ಗ್ಯಾದರರ್ ಸ್ಟೇಜ್ ಅಂತಿತ್ತು. ಕಾಡಿನಲ್ಲಿರ್ತಿದ್ರು, ಹೋಗಿ ಹಂಟ್ ಮಾಡಿ ಅಂದರೆ ಬೇಟೆಯಾಡಿ, ಓಡಾಡಿ ಬೇಟೆಯಾಡಿ ತೊಗೊಂಬರ್ತಿದ್ರು. ಹೆಚ್ಚಾಗಿ ಅದನ್ನ ಏನು ಕುದಿಸದೆ ಬೇಯಿಸದೆ ತಿಂತಾಯಿದ್ರು. ಆ ಕಾಲ ಇತ್ತು. ಆ ಕಾಲದಲ್ಲಿ ನಿಮಗೆ ಫುಡ್ಡೆಲ್ಲ ಬರೀ ನ್ಯಾಚುರಲ್ ರಾ ಇತ್ತು, ಬೆಳೀತಾ ಇರಲಿಲ್ಲ. ಆಮೇಲೆ ಅದನ್ನೇ ಬೇಯಿಸ್ಬಿಟ್ಟು ಅಥವಾ ಸುಟ್ಬಿಟ್ಟು ತಿನ್ನೋ ರೂಢಿ ಬಂತು. ಆಮೇಲೆ ಮನುಷ್ಯ ಕಾಳುಗಳನ್ನ, ಹಣ್ಣುಗಳನ್ನ ಕಂಡುಕೊಂಡು ಅದನ್ನ ನಾನೇ ಯಾಕೆ ಬೆಳಿಬಾರ್ದು ಅಂತ ಬುದ್ಧಿವಂತಿಕೆ ಉಪಯೋಗಿಸಿ ವ್ಯವಸಾಯ ಪದ್ಧತಿ ಬಂತು, ಅಗ್ರಿಕಲ್ಚರ್ ಸೊಸೈಟಿ ಬಂತು. ಸೊ ಅಗ್ರಿಕಲ್ಚರ್ದು ನಾವೆಲ್ಲ ನೋಡಿದ್ದೀವಿ. ಬೆಳೀತಾರೆ, ತರ್ತೀವಿ, ಅದನ್ನ ಮನೆಯಲ್ಲಿ ಬೇಯಿಸ್ಬಿಟ್ಟು ಕುಟ್ಬಿಟ್ಟು
ಬೇರೆ ಬೇರೆ ಥರ ಅದನ್ನ ಪ್ರೋಸೆಸ್ ಮಾಡಿ ನಾವೇ ಇದನ್ನ ಮಾಡಿ ತಿಂತಾಯಿದ್ವಿ. ಇದು ಒಂದು ಕಾಲ ಇತ್ತು. ಉದಾಹರಣೆಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪುಸ್ತಕದಲ್ಲಿ ಒಂದು ಕಡೆ ಬರುತ್ತೆ, ಒಬ್ಬ ಆಫೀಸರು, ಮೇ ಬಿ ಈಗಿನ IAS ಆಫೀಸರ್ ಥರ ಅವರು ಹಳ್ಳಿಗೆ ವಿಸಿಟಿಂಗ್ ಹೋದಾಗ ಅಕ್ಕಿ ಬೇಳೆ ಅವನ್ನೆಲ್ಲ ತಂದು ತಾವೇ ಅಡುಗೆ ಮಾಡ್ಕೋತಾ ಇದ್ದಾರಂತೆ. ಯಾಕೆಂದರೆ ಬೇರೆಯವರು ಮಾಡಿದ್ದನ್ನು ಅವ್ರು ತಿಂತಾ ಇರಲಿಲ್ಲ. ಸೊ ದಟ್ ವಾಸ್ ಎ ಸೈಕಾಲಜಿಕಲ್ ವೇ ಆಫ್ ಎಫೆಕ್ಟ್ ಆನ್ ದ ಫುಡ್. ನಮಗೆ ಏನು ತಿನ್ನಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ. ಈಗಲೂ ನಾನು ಓದ್ತಾ ಇದ್ದಾಗ ಜ್ಞಾಪಕ ಇದೆ, ಮೈಸೂರಿನಲ್ಲಿ KR ಹಾಸ್ಪಿಟ್ಲಲ್ಲಿ ಕೆಲವ್ರು ಬರೋರು, ನಾನು ಇದುವರೆಗೂ ಹೊರಗಡೆ ಬೇರೆಯವ್ರು ಮಾಡಿ ತಿಂದೇ ಇಲ್ಲ ಅನ್ನೋ ಜನ ಇದ್ದರು. ಇವಾಗಿದ್ದಾರೆ ಎಲ್ಲೋ ಗೊತ್ತಿಲ್ಲ, ಬಟ್ ಹಳೆ ಕಾಲದಲ್ಲಿ ಖಂಡಿತ ಇದ್ದರು. ಮನೆ ಬಿಟ್ಟು ಹೊರಗಡೆ ತಿನ್ನೋದಿಲ್ಲ ಜನ ಇದ್ದರು. ನೆಕ್ಸ್ಟು ಈಗಿನ 20-30 ವರ್ಷಗಳಿಂದ ನಾವು ಹೊರಗಡೆ ತಿನ್ನಬೇಕು, ಹೋಟ್ಲಲ್ಲಿ ತಿನ್ನಬೇಕು. ಈ ಹೋಟ್ಲ್ ಹೇಗೆ ಶುರು ಆಯಿತು ಅನ್ನಲಿಕ್ಕೊಂದು ಇತಿಹಾಸ ಅನ್ಬೋದು. ಅಮೇರಿಕಾದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ, ಬ್ರಿಟನ್ನು, ಯುರೋಪು, ಅಮೇರಿಕಾದಲ್ಲಿ ತುಂಬ ಜನ ಹಳ್ಳಿಯಿಂದ ನಗರಗಳಿಗೆ ಬಂದರು. ನಗರಕ್ಕೆ ಬಂದಾಗ ಅವರು ಮಧ್ಯಾಹ್ನ ಊಟದ ಟೈಮ್ನಲ್ಲಿ ಅವ್ರಿಗೆ ನಗರಗಳಿಗೆ ಬಂದ ಹಳ್ಳಿಯಲ್ಲೇ ಇದರಲ್ಲಿ ಏನಾಗಿತ್ತು, ನಾವೇ ರಾಜರು, ಬೇಕಾದಾಗ ಹೋಗಿ ಕೆಲಸ ಮಾಡೋದು, ಬೇಕಾದಾಗ ಊಟ ಮಾಡೋದು, ಟೈಮ್ ರಿಸ್ಟ್ರಿಕ್ಷನ್ ಇರಲಿಲ್ಲ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗ ಇವೆಲ್ಲ ಶುರು ಆಯಿತು. ಇಷ್ಟು ಗಂಟೆಗೆ ಶುರು ಮಾಡಬೇಕು, ಇಷ್ಟು ಗಂಟೆಗೆ ಅಂತಾನೆ. ಆಗ ಮಧ್ಯದಲ್ಲಿ ಊಟದ ಟೈಮ್ನಲ್ಲಿ ಬೇರೆಯವರು ಪ್ರಿಪೇರ್ ಮಾಡಿ ಅದನ್ನ ಆಗಿನ ಕಾಲದಲ್ಲಿ ಕುದುರೆ ಗಾಡೀಲಿ ತಂದು ಮಾರ್ತಾಯಿದ್ರಂತೆ ಗೇಟ್ ಹತ್ರ. ಬರ್ತಾ ಬರ್ತಾ ಜಾಸ್ತಿ ಆಗಿ ಅವೇ ಪರ್ಮನೆಂಟ್ ಆಗಿಬಿಡ್ತು. ಬೆಳಗ್ಗೆ ಬಂದು ತಿನ್ಕೊಂಬನ್ನಿ, ಇದು ಮಾಡಿ ಅಂತ. ಅದೊಂದು ಕಾಲನೂ ಇತ್ತು. ಕನ್ನಡ ಬರಲ್ಲ, ಬರಲ್ಲ, ಅದೊಂದು ಫ್ಲೈ ಇದೆ ಅಷ್ಟೇ, ಕನ್ನಡ ಇದೆ, ನಾಟ್ ಎ ಪ್ರಾಬ್ಲಮ್. ಈಗ ಏನಾಗ್ಬಿಟ್ಟಿದೆ ಅಂದರೆ, ಹೊರಗಡೆ ತಿನ್ನೋದನ್ನು ನಾವು ಸಾಮಾಜಿಕವಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ನೀವತ್ತು ಯಾವುದೇ ಒಂದು ರಸ್ತೆಗೆ ಹೋಗಿ ತಿನ್ನುವ ಉಪಹಾರ ಗೃಹ ಅನ್ನಿ, ರೆಸ್ಟೋರೆಂಟ್ ಅನ್ನಿ, ಫಾಸ್ಟ್ ಫುಡ್ ಅನ್ನಿ, ಸ್ಲೋ ಫುಡ್ ಅನ್ನಿ, ಯಾವುದೇ ಹೆಸರಿನಲ್ಲಿಡಿ, ಈ ರಸ್ತೆಯಲ್ಲಿ ನಿಮಗೊಂದು 4-5 ಸಿಗ್ಬೋದು. ಇಲ್ಲಿಂದ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾ ಅಲ್ಲಿ ತೆಗೆದುಬಿಟ್ಟಾಗ ಆಫ್ ಮಾಡಿ, ಇದು ತೆಗೆದುಬಿಟ್ಟಾಗ ಎಲ್ಲ ಕನೆಕ್ಷನ್ ಇದಾಗಿದೆ. ಅದನ್ನ ನಾವು ಒಪ್ಕೊಂಬಿಟ್ಟಿದ್ದೀವಿ. ಸೋಷಿಯಲಿ ವಿ ಹ್ಯಾವ್ ಅಕ್ಸೆಪ್ಟೆಡ್ ನಮಗೆ ಹೊರಗಡೆ ತಿನ್ಬೋದು ಅಂತ. ಆಮೇಲೆ ಅದನ್ನ ಯಾರು ಮಾಡಿದರು, ಅದು ಜಾತಿ ಆಗಲಿ ಇನ್ನೊಂದೇ ಆಗಲಿ, ಅದನ್ನೆಲ್ಲ ನಾವೀಗ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಮೇ ಬಿ ವಿಲ್ ಥಿಂಕ್ ನಾವು ವೆಜಿಟೇರಿಯನ್ನು, ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜಿಟೇರಿಯನ್ನು ಯಾವ್ದು ತಿಂತೀರಿ ಆ ಥರ ಥಿಂಕ್ ಮಾಡ್ಬೋದು ಹೊರತು ನಾವು ಬೇರೆದ್ರ ಬಗ್ಗೆ ಥಿಂಕ್ ಮಾಡಲ್ಲ. ಅವೆಲ್ಲ ಸಾಮಾಜಿಕವಾಗಿ ಆಗಿರೋ ಬದಲಾವಣೆಗಳು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನನಗೆ ಮಾತಾಡಬೇಕಂದಿದ್ದೀವೆಲ್ಲ ಸಾಮಾಜಿಕವಾಗಿ ನಮಗೆ ಪರವಾಗಿಲ್ಲ, ಅಫೋರ್ಡೆಬಿಲಿಟಿ ಜಾಸ್ತಿ ಆಯಿತು, ಅವೆಲ್ಲ ಒಳ್ಳೆಯದೇ. ಮೇನ್ ಬರೋದು ನಮ್ಮ ಮಾನಸಿಕ, ನಾವು ನೋಡೋ ರೀತಿ. ನಾವು ಏನನ್ನ ಬದಲಾಯಿಸ್ಬೋದು, ಏನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಫಾರ್ಚುನೇಟ್ಲಿ ಇಟ್ ಈಸ್ ವೆರಿ ವೆರಿ ಸಿಂಪಲ್. ಖಂಡಿತ ನಾವು ಮನಸ್ಸು ಮಾಡಿದರೆ, ಇಲ್ಲಪ್ಪ ನಾನೀಗ ಊಟ ಮಾಡಿದ್ದೀನಿ, ಹೊರಗಡೆ ಹೋಗಿ ಮನೆಗೆ ಬಂದಮೇಲೆ ಮತ್ತೆ ಮನೇಲಿ ರೆಡಿ ಇರುತ್ತೆ ಊಟ, ನಾನು ಮಾಡ್ತೀನಿ ಅಂತ ನಮ್ಮ ಮನಸ್ಸಿಗೆ ಬಂದರೆ ಏನೂ ತೊಂದರೆ ಆಗಲ್ಲ. ಅದು ಬಿಟ್ಟು ಊಟ ಮಾಡಿ ನಾವು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಬನ್ನಿ ಅಂತ ಮನೇಲಿ ಹೇಳಿದರೆ, ಹೋಗೋದು ಅಂಗಡಿಗೆ ಪಕ್ಕದಲ್ಲಿ ಒಂದು ದರ್ಶಿನಿ ಕಾಣುತ್ತೆ, ಅಲ್ಲಿ ನಾವು ಫೋಟೋ ಹಾಕಿರ್ತಾರೆ, ಕೆಲವು ಡಿಸ್ಪ್ಲೇ ಇಟ್ಟಿರ್ತಾರೆ, ಒಂದು ಉದ್ದಿನ ವಡೆ ತಿಂದು ಬಂದುಬಿಡೋದು ತುಂಬ ಕಾಮನ್ ಆಗಿಬಿಟ್ಟಿದೆ ಈಗ. ಸೊ ಆಹಾರದ ಬಗ್ಗೆ ಶುರು ಮಾಡೋಕ್ಕೆ ಮೊದಲು ಹೆಲ್ತ್ ಅಂದರೆ ಏನು, ಆರೋಗ್ಯ. ಆರೋಗ್ಯ ಅಂದರೆ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಾವು ಚೆನ್ನಾಗಿರಬೇಕು. ನಾವು ಬರೀ ನಮಗೇನು ಕಾಯಿಲೆ ಇಲ್ಲ ಸೊ ನಾನು ಆರೋಗ್ಯವಾಗಿದ್ದೀನಿ ಅಲ್ಲ. ನಾನು ಹಾಸಿಗೆ ಮೇಲೆ ಮಲಗಿಬಿಟ್ಟಿದ್ದೀನಿ, ನನಗೆ ಹೇಳೋಕ್ಕೂ ಆಗಲ್ಲ, ಆದರೆ ನಾನು ಚೆನ್ನಾಗಿದ್ದೀನಿ, ನನ್ನ ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಟೆಸ್ಟ್ಗಳೆಲ್ಲ ಚೆನ್ನಾಗಿದೆ, ಇಟ್ ಈಸ್ ನೋ ಮೀನಿಂಗ್. ಸೊ ಲೈಫ್ ಸ್ಟೈಲ್ ಇದೆಯಲ್ಲ, ಇದು ಬಹಳ ಬಹಳ ಮುಖ್ಯ. ಜೀವನ ಶೈಲಿ. ಹಿಂದೆ ಪರ್ಸಿಯಸ್ ಅಂದ್ಬಿಟ್ಟು 2000 ವರ್ಷದಿಂದ 34 ಕ್ರಿಸ್ತಶಕ 34ರಲ್ಲಿ ಅವನು ಹೇಳಿದ್ದಾನೆ, ಯು ಪ್ರೇ ಫಾರ್ ಗುಡ್ ಹೆಲ್ತ್ ಆ್ಯಂಡ್ ಎ ಬಾಡಿ ದಟ್ ವಿಲ್ ಬಿ ಸ್ಟ್ರಾಂಗ್ ಇನ್ ಓಲ್ಡ್ ಏಜ್. ದೇವ್ರು ನಾವು ಬೆಳ್ಕೋತೀವಿ, ನಮ್ಮ ಚೆನ್ನಾಗಿಡಪ್ಪ, ಆಯುಷ್ಯ ಕೊಡು, ಆರೋಗ್ಯ ಕೊಡು ಅಂತ. ಆದರೆ ಯುವರ್ ರಿಚ್ ಫುಡ್ಸ್ ಬ್ಲಾಕ್ ದ ಗಾಡ್ಸ್ ಆನ್ಸರ್ ಆ್ಯಂಡ್ ಟೈ ಜುಪಿಟರ್ಸ್ ಹ್ಯಾಂಡ್. ಜುಪಿಟರ್ ದೇವ್ರು ಕೊಡಬೇಕು ಅಂದ್ಕೊಂಡ್ರು ನೀವು ಒಂದು ಕೈನ ಕಟ್ಟಾಕ್ಬಿಡ್ತೀರಾ. ಯಾಕೆಂದರೆ ನೀವು ರಿಚ್ ಫುಡ್ ತಿಂತಿದ್ದೀರಾ, ಅಂದರೆ ಫ್ಯಾಟು ಇದು ತುಂಬ ಇರೋದು,
ಬೇಕಾಬಿಟ್ಟು ನಾನು ಊಟ ಮಾಡಿಬಿಟ್ಟು ದೇವರೇ ಕೊಡಪ್ಪ ಆರೋಗ್ಯ ಅಂದರೆ ಏನೂ ಅರ್ಥ ಇಲ್ಲ ಅಂತ. ಈ ಲೈಫ್ ಸ್ಟೈಲ್ ಡಿಸೀಸಸ್ ಮತ್ತು ಆಹಾರದ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಥರ ಅದು ಅಫೆಕ್ಟ್ ಆಗುತ್ತೆ. ಉದಾಹರಣೆ, ಮಕ್ಕಳಲ್ಲಿ 2 ಮುಖ್ಯ ಪ್ರಾಬ್ಲಮ್ ನೋಡ್ತೀವಿ ನಾವು. ಇಲ್ಲ ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ನು ತುಂಬ ಇದೆ, ಇನ್ನೂ ಭಾರತ ದೇಶದಲ್ಲಿ ತುಂಬಾ ಇದೆ. ಅವರಿಗೆ ಬೇಕಾದಷ್ಟು ಪ್ರೋಟೀನ್ ಸಿಗಲ್ಲ, ಬೇಕಾದಷ್ಟು ವೈಟಮಿನ್ ಸಿಗಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಮಕ್ಕಳು ಈಗಲೂ ಕುರುಡರಾಗ್ತಾ ಇದ್ದಾರೆ. ಯಾಕೆಂದರೆ ವೈಟಮಿನ್ ಎ ಡಿಫಿಷಿಯನ್ಸಿ. ವೈಟಮಿನ್ ಎ ಅವ್ರಿಗೆ ಆಹಾರದಲ್ಲಿ ಇಲ್ಲದೇ ಇದ್ದಿದ್ದಕ್ಕೆ ಯಾವುದೇ ಕಾರಣಕ್ಕೆ ಅವ್ರಿಗೆ ತೊಂದರೆ ಆದರೆ ಕಣ್ಣು ಹೊಟ್ಟೋಗುತ್ತೆ, ಇಡೀ ಜೀವನ ಅವ್ರು ಕುರುಡಾಗಿ ಕಳೀತಾರೆ. ಈಗಲೂ ನಾವು ವೈಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ನೋಡ್ತಾ ಇದ್ದೀವಿ. ಮಕ್ಕಳಲ್ಲಿ ನೋಡ್ತಾ ಇದ್ದೀವಿ, ರಿಕೆಟ್ಸ್ ಬರುತ್ತೆ, ದೊಡ್ಡವರಲ್ಲಿ ನೋಡ್ತಾ ಇದ್ದೀವಿ ವೈಟಮಿನ್ ಡಿ ಡಿಫಿಷಿಯನ್ಸಿ. ಸೊ ಈ ರೀತಿ ಬೇರೆ ಬೇರೆ ಕಾರಣಕ್ಕೆ ಅದು ಬೇರೆ ಬೇರೆ ಹಂತಗಳಲ್ಲಿ ತೊಂದರೆ ಆಗುತ್ತೆ. ಒಂದು ಅಪೌಷ್ಟಿಕತೆ ಆದರೆ ನಮ್ಮ ದೇಶದಲ್ಲಿ ಈಗ ಇನ್ನೊಂದು ಶುರು ಆಗಿಬಿಟ್ಟಿದೆ. ಮಕ್ಕಳಲ್ಲಿ ಒಬೆಸಿಟಿ, ಚೈಲ್ಡ್ಹುಡ್ ಒಬೆಸಿಟಿ ಅಂತೀವಿ. ಚಿಕ್ಕ ಮಕ್ಕಳು, ಉದಾಹರಣೆ ನಾನು 11 ವರ್ಷದ ಹುಡುಗ ಇದ್ದಾನೆ, 11-11.5 ವರ್ಷ, ಅವನು 92 kg ಇದ್ದಾನೆ. ಸೊ ತುಂಬ ಜಾಸ್ತಿ ಆಗ್ತಾಯಿದೆ. ಈ ರೀತಿ 60 kg ಮೇಲಿರುವ 15 ವರ್ಷದ ಕೆಳಗಿರುವ ಎಷ್ಟೋ ಮಕ್ಕಳಿದ್ದಾರೆ ಈಗ. ನಮ್ಮ ಮಕ್ಕಳು ಗುಂಡ್ಗುಂಡಗಾಗಿರಲಿ ಹಾಗಿರಲಿ ಅಂತ ನಾವು ಚಿಕ್ಕವರಿದ್ದಾಗ ಇದು ಮಾಡ್ತೀವಿ. ಒಂದು ವಯಸ್ಸು ಬಂದ ತಕ್ಷಣ ವೈದ್ಯರ ಹತ್ರ ಕರ್ಕೊಂಬರ್ತಾರೆ. ನಮ್ಮ ಹುಡುಗ 2ನೇ ಕ್ಲಾಸು 4ನೇ ಕ್ಲಾಸು, ಈಗಲೇ 40 kg ಇದ್ದಾನೆ, 60 kg ಇದ್ದಾನೆ. ಅದು ಎಲ್ಲ ರೀತಿಯಲ್ಲಿ ಅವರಿಗೆ ವೈದ್ಯಕೀಯವಾಗೂ ತೊಂದರೆ ಆಗುತ್ತೆ, ಮಾನಸಿಕವಾಗಿ ಕೂಡ ಮಕ್ಕಳಿಗೆ ತೊಂದರೆ ಆಗುತ್ತೆ. ನಾನು ಬೇರೆ ಇದ್ದೀನಿ, ನನಗೇನೋ ತೊಂದರೆ ಇದೆ ಅಂತ. ಇನ್ನು ಮಧ್ಯ ವಯಸ್ಸಲ್ಲಿ ಆಹಾರ ಮುಖ್ಯ ಪ್ರಾಬ್ಲಮ್ಮು. ಈಗಿನ ಕಾಲದಲ್ಲಂತೂ ಸಾಫ್ಟ್ವೇರು ಅಥವಾ ಪ್ರೈವೇಟ್ ಜಾಬ್ಸ್ ಜಾಸ್ತಿ ಆದಾಗ ಎಲ್ರಿಗೂ ಸಮಯದ ವ್ಯವಧಾನ ಇರೋಲ್ಲ. ಅದರಿಂದ ಏನಾಗ್ಬಿಡುತ್ತೆ, ಮಾಡಲಿಕ್ಕೆ ಸಮಯ ಇರಲ್ಲ, ತಿನ್ನಲಿಕ್ಕೆ ಸಮಯ ಇರಲ್ಲ. ಸೊ ತಿನ್ನೋ ಆಹಾರ ಬೇರೆ ಥರ ಆಗುತ್ತೆ. ವಿ ವಾಂಟ್ ಎಲ್ಲ ರೆಡಿಮೇಡು, ಸಾಫ್ಟು. ಹಲ್ಲು ನಮ್ಗೆ ದೇವ್ರು ಕೊಟ್ಟರೆ ಹಲ್ಲನ್ನು ನಾವು ಉಪಯೋಗಿಸ್ಲಿಕ್ಕೆ ಕೂಡ ನಮ್ಗೆ ಬೇಡ. ಅದು ನೂಡಲ್ಸ್ ಆಗಬೇಕು, 2 ಮಿನಿಟ್ಸಲ್ಲಿ ಆಗಬೇಕು. ಇನ್ನೊಬ್ಬರು 3 ಮಿನಿಟ್ಸ್ ಅಂದರೆ ಇವರು 2 ಮಿನಿಟ್ಸಲ್ಲೇ ಆಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಕೂಡ ಕೊಡ್ತಾರೆ. ಆ ಕಾಲಕ್ಕೆ ಬಂದುಬಿಟ್ಟಿದೆ. ಅದರಿಂದ ನಮಗೆ ಸಕ್ಕರೆ ಕಾಯಿಲೆ ತುಂಬಾ ಜಾಸ್ತಿ ಆಗ್ತಿದೆ ನಮ್ಮ ದೇಶದಲ್ಲಿ. ಹಾರ್ಟ್ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಇನ್ನು ಹೆಂಗಸರಲ್ಲಿ, ಹಳೆ ಕಾಲದಲ್ಲಿ ಹೆಂಗಸರಲ್ಲಿ ಇದ್ದ ಜೀವನ ಶೈಲಿಗೂ ಈಗಿನ ಜೀವನ ಶೈಲಿಗೂ ಬಹಳ ವ್ಯತ್ಯಾಸ ಆಗ್ಬಿಟ್ಟಿದೆ. ಈಗ ತುಂಬ ಉಪಕರಣಗಳು ಬಂದು ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಅಥವಾ ಕಸ ಗುಡಿಸ್ಲಿಕ್ಕೆ, ಮಿಕ್ಸಿಗೆ, ರುಬ್ಬಲಿಕ್ಕೆ ಎಲ್ಲದಕ್ಕೂ ಉಪಕರಣಗಳು ಬಂದು ಹೆಂಗಸರು ಕೂಡ ಸೆಡೆಂಟ್ರಿ ಜಾಬಿಗೆ ಬಂದುಬಿಟ್ಟಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡೋದು. ಅದರಿಂದ ಹೆಂಗಸರಲ್ಲಿ ಬೋನ್ ವೀಕ್ ಆಗ್ತಾಯಿದೆ, ಆಸ್ಟೋಪೊರೋಸಿಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಹಾರ್ಟ್ ಪ್ರಾಬ್ಲಮ್ ಹೆಂಗಸರಲ್ಲಿ ತುಂಬ ಜಾಸ್ತಿ ಆಗ್ತಾಯಿದೆ. ಎಷ್ಟೋ ಜನಕ್ಕೆ ಆಶ್ಚರ್ಯ ಆಗ್ಬೋದು, ಮೊದಲು ಹೆಂಗಸರಲ್ಲಿ ಹಾರ್ಟ್ ಪ್ರಾಬ್ಲಮ್ ತುಂಬಾ ಕಡಿಮೆ ಇತ್ತು. ಸಕ್ಕರೆ ಕಾಯಿಲೆ, ಹೃದಯದ ಕಾಯಿಲೆ ಎಲ್ಲ ಗಂಡಸರಿಗೆ ಬರ್ತಾಯಿತ್ತು. ಯಾಕಂದರೆ ಸ್ಮೋಕ್ ಮಾಡ್ತಾಯಿದ್ರು, ಟೆನ್ಷನ್ನು, ಹೊರಗೆ ಕೆಲಸ ಮಾಡೋರು, ಕಷ್ಟಪಟ್ಟು ದುಡಿತಾ ಇರಲಿಲ್ಲ, ದೈಹಿಕ ಪರಿಶ್ರಮ ಇರಲಿಲ್ಲ ಅಂತ. ಈಗ ಅವೆಲ್ಲ ಹೆಂಗಸರಿಗೂ ಬರ್ತಾಯಿದೆ. ಆಮೇಲೆ ಮೂಳೆ ಸವಿತ, ಉದಾಹರಣೆಗೆ ಹಿಂದೆ ಇಲ್ಲೇ ಮಾತಾಡಿದೆ ನಾನು, ಕೀಲು ನೋವು, ಬೆನ್ನು ನೋವು ತುಂಬ ಜಾಸ್ತಿ ಆಗ್ತಾಯಿದೆ. ಇನ್ನು ವಯಸ್ಸಾಗ್ತಾ ಸಕ್ಕರೆ ಕಾಯಿಲೆ, ರಕ್ತದೊತ್ತಡ ಅಷ್ಟೇ ಅಲ್ಲದೆ ಅರ್ಬುದ ಕಾಯಿಲೆ, ಕ್ಯಾನ್ಸರ್ ಭಾಳ ಜಾಸ್ತಿ ಆಗ್ತಾಯಿದೆ, ಪ್ಯಾರಲಿಸಿಸ್ ಜಾಸ್ತಿ ಆಗ್ತಾಯಿದೆ. ಇವೆಲ್ಲದಕ್ಕೂ ಆಹಾರಕ್ಕೂ ಇಲ್ಲ ಡೈರೆಕ್ಟ್ ಸಂಬಂಧ ಇದೆ, ಇಲ್ಲ ಇಂಡೈರೆಕ್ಟ್ ಸಂಬಂಧ ಇದೆ. ಉದಾಹರಣೆಗೆ ಪ್ಯಾರಲಿಸಿಸ್ಗೂ ಆಹಾರಕ್ಕೂ ಡೈರೆಕ್ಟ್ ಸಂಬಂಧ ಇಲ್ಲದೆ ಇರ್ಬೋದು. ಆದರೆ ಒಳ್ಳೆಯ ಆಹಾರ ತಗೊಳ್ಳದೇ ಇದ್ದರೆ, ರಕ್ತದಲ್ಲಿ ಕೊಲೆಸ್ಟ್ರಾಲ್ಗಳು ಜಾಸ್ತಿ ಆದರೆ, ರಕ್ತದಲ್ಲಿ ನಾವು ಉಪ್ಪು ಜಾಸ್ತಿ ತಿಂದು ರಕ್ತದೊತ್ತಡ ಜಾಸ್ತಿ ಆದರೆ ಅದು ಲಕ್ವಕ್ಕೆ, ಪ್ಯಾರಲಿಸಿಸ್ ಕಾರಣ ಆಗುತ್ತೆ. ಅದರಿಂದ ಆಹಾರಕ್ಕೂ ಅದಕ್ಕೂ ಸಂಬಂಧ ಇದೆ. ಈ ರೀತಿ ಆಹಾರದ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಬೇಕೋ ಬೇಡವೋ ನಾವೆಲ್ಲರೂ ಅದ್ರ ಬಗ್ಗೆ ಮಾತಾಡಲೇಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಲೇಬೇಕು. ಮತ್ತು ಯಾವುದೇ ವಯಸ್ಸಿನಲ್ಲಿ ಕೂಡ ನಾವು ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ನಿನ್ನೆವರೆಗೂ ನಾವೇನು ತಿಂದಿದ್ವೋ ತಿನ್ನಲಿಲ್ವೋ ಅದು ಬೇರೆ ವಿಷಯ. ನಾಳೆಯಿಂದ ನಾವು ನಮ್ಮ ಆಹಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಯಾವುದನ್ನು ಒಳ್ಳೆಯದು, ಯಾವುದನ್ನು ತಿನ್ಬೋದು, ಯಾವುದನ್ನು ಎಷ್ಟು ತಿನ್ಬೋದು, ಯಾವುದನ್ನು ತಿನ್ನದೇ ಇದ್ದರೆ ಒಳ್ಳೆಯದು, ಈ ರೀತಿ ಮಾಡ್ಕೋಬೋದು. ಆದರೆ ಇತ್ತೀಚೆಗೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಒಂದು ಸ್ಟಡಿ ಪ್ರಕಾರ, ಡಿಸ್ಪೈಟ್ ದ ವೆಲ್ ನೋನ್ ಬೆನಿಫಿಟ್ಸ್ ಆಫ್ ಹೆಲ್ದಿ ಲೈಫ್ ಸ್ಟೈಲ್, ಓನ್ಲಿ ಎ ಸ್ಮಾಲ್ ಪ್ರಪೋರ್ಷನ್ ಆಫ್ ಅಡಲ್ಟ್ಸ್ ಫಾಲೋ ಸಚ್ ರೂಟೀನ್. ಗೊತ್ತಿದೆ, ಈಗ ಪ್ರೂಫ್ ಇದೆ, ಜೀವನ ಶೈಲಿ ಬಹಳ ಮುಖ್ಯ, ಆಹಾರ ಬಹಳ ಮುಖ್ಯ ಅಂತ. ಆದರೆ ಮೆಜಾರಿಟಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದನ್ನು ಮಾಡಲ್ಲ. ಡಿ ವಿ ಜಿಯವರು ಹೇಳ್ದಂಗೆ, ಉದರ ದೈವಕ್ಕೆ ಎದುರು ದೈವದಲ್ಲಿ ಮೊದಲು ಉದರ ಪೂಜೆ. ಆಹಾರ ಹಳೆಯ ಕಾಲದಿಂದಲೂ ಈಗಲೂ ಬಹಳ ಬಹಳ ಮುಖ್ಯ.
ಓ ಗುಡ್. ಓಕೆ. ರಾಮಗೆ ಧನ್ಯವಾದ ಹೇಳ್ತಾ ಈಗ ಮುಖ್ಯವಾದ ಪ್ರಶ್ನೆ, ಇಲ್ಲಿವರೆಗೆ ನಾನು ಹೇಳಿದ್ದು ಪೀಠಿಕೆ ಅನ್ಬೋದು, ಮುಖ್ಯವಾದ ಪ್ರಶ್ನೆಗೆ ಸರಿಯಾಗಿ ಬಂದಿದೆ ಕಂಪ್ಯೂಟರು. ಫುಡ್ ಸೆಲೆಕ್ಷನ್, ವೈ ಡು ವಿ ಈಟ್ ಆ್ಯಸ್ ವಿ ಡು? ಎಲ್ಲರೂ ನಾವು ಇದನ್ನ ನಮಗೆ ನಾವೇ ಕೇಳ್ಕೋಬೇಕು, ನಾವು ತಿಂತೀವಲ್ಲ ಯಾಕೆ? ಒಂದು ಪರ್ಸ್ನಲ್ ಪ್ರಿಫರೆನ್ಸು, ನನಗಿದಿಷ್ಟ ಆಗುತ್ತೆ, ಇಷ್ಟ ಆಗಲ್ಲ, ನನಗೆ ಈ ಹೋಟ್ಲಲ್ಲಿ ಇದಿಷ್ಟ ಆಗುತ್ತೆ, ನಂಗೆ ನಮ್ಮನೇಲಿ ಮಾಡಿದ್ದು ಈ ಥರದ್ದು ಇಷ್ಟ ಆಗುತ್ತೆ, ಬೇರೆ ಬೇರೆ ಪ್ರಿಫರೆನ್ಸ್ ಇರುತ್ತೆ, ಅದರಲ್ಲಿ ಸರಿ ತಪ್ಪು ಅಂತೇನೂ ಇಲ್ಲ. ಮತ್ತು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಸೋಸಿಯೇಷನ್ಸ್, ನಾನು ಇಂಥ ಹೋಟ್ಲಿಗೆ ಹೋಗಿ ಏನೋ ತಿಂದೆ, ನಂಗೆ ಹೊಟ್ಟೆ ನೋವು ಬಂದಿತ್ತು, ಸೊ ಆ ಹೋಟ್ಲಿಗೆ ನಾನು ಹೋಗಲ್ಲ. ಅಥವಾ ನಂಗೆ ಇದು ತಿಂದರೆ ನೆಗಡಿ ಆಗುತ್ತೆ, ಇದು ತಿಂದರೆ ಉಷ್ಣ ಆಗುತ್ತೆ, ನಂಗೆ ಇದು ತಿಂದರೆ ಕೈ ನೋವು ಬರುತ್ತೆ, ಸಮ್ ಅಸೋಸಿಯೇಷನ್. ನೋವು ಬಂದಿರುತ್ತೆ, ಕಾಗೆ ಕೂತಿರುತ್ತೆ, ಹಣ್ಣು ಬಿದ್ದಿರುತ್ತೆ, ಆದರೆ ಕಾಗೆ ಕೂತಿದ್ದಕ್ಕೆ ಕಾಕತಾಳೀಯ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಇನ್ನೊಂದು ಹ್ಯಾಬಿಟ್ ನಾನು ಮುಖ್ಯವಾಗಿ ಬದಲಾಯಿಸ್ಬೇಕು ಅಂದ್ಕೊಂಡಿರೋದು ಇಲ್ಲಿ. ಪರ್ಸ್ನಲ್ ಪ್ರಿಫರೆನ್ಸ್, ಎಸ್, ಎಲ್ರಿಗೂ ನಮಗೆ ವೈಯಕ್ತಿಕವಾಗಿ ನನಗೇನು ಇಷ್ಟ ಅನ್ನಲಿಕ್ಕೆ ನನಗೆ ಅಧಿಕಾರ ಇದೆ, ಅದು ನಿಜ ಕೂಡ, ಒಳ್ಳೇದು ಕೂಡ. ಆದರೆ ಹ್ಯಾಬಿಟ್ ಆಗಿಬಿಡುತ್ತೆ, ಅಯ್ಯೋ ಇಷ್ಟೊತ್ತಿಗೆ ಕಾಫಿ ಕುಡಿಲೇಬೇಕು, ಇಲ್ಲದೇ ತಲೆನೋವು ಬಂದುಬಿಡುತ್ತೆ, 11 ಗಂಟೆ ಕುಡಿಲೇಬೇಕು, ಆಫೀಸ್ಗಳಲ್ಲಿ ನೋಡಿ 11 ಗಂಟೆ ಯಾರೂ ಇರಲ್ಲ, ಆ ರೀತಿ ಬೇಡ. ಆಮೇಲೆ ಕೆಲವು ಹೊರಗಡೆ ಹೋದರೆ ನಾವು ತಿನ್ನಲೇಬೇಕು, ನಮ್ಮ ಮನೆಗೆ ಯಾರಾದರೂ ಬಂದರೆ ಅವ್ರಿಗೆ ಹೊರಗಡೆ ತರಿಸೇ ಕೊಡಬೇಕು, ಆ ರೀತಿ ಏನೂ ಇಲ್ಲ. ಇದು ನಾವು ಮಾಡಿಕೊಂಡ್ರೋ ಹ್ಯಾಬಿಟ್ಟು. ಅಫ್ಕೋರ್ಸ್ ಎತ್ನಿಕ್ ಹೆರಿಟೇಜು, ಟ್ರೆಡಿಷನ್ ಪ್ರಕಾರ ಅದರಲ್ಲಿ ಒಳ್ಳೆಯದು ಇದೆ. ವ್ಯಾಲ್ಯೂಸು, ನಾವು ಯಾವುದ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವಿ, ಯಾವ ಫುಡ್ ತೊಗೊಂಡ್ರೆ ಒಳ್ಳೆಯದು, ನಮ್ಮ ಪರ್ಸ್ನಲ್ ವ್ಯಾಲ್ಯೂಸು. ಇನ್ನೊಂದು ಮುಖ್ಯವಾದ ಸೋಷಿಯಲ್ ಪ್ರೆಷರು, ಸಾಮಾಜಿಕವಾಗಿ ಹೊರಗಡೆ ಹೋಗ್ತಾಯಿದ್ದಾಗ 4 ಜನ ಹೋಗ್ತಾಯಿದ್ರೆ ಒಬ್ಬರು ಬನ್ನಿ ಅಂದರೂ ಮಿಕ್ಕಿದ 3 ಜನ ಹೋಗ್ಬಿಡ್ತಾರೆ ಜೊತೆಗೆ. ಇಟ್ ಶುಡ್ ಬಿ ಆಪೋಸಿಟ್, 3 ಜನ ಹೋಗಿ ಅಂದಾಗ ಒಬ್ಬರು ಒಪ್ಕೊಂಡ್ರೆ ಪರವಾಗಿಲ್ಲ. ಎಮೋಷ್ನಲ್ ಕಂಫರ್ಟ್, ಎಷ್ಟೋ ಜನ ಬೇಜಾರಾದಾಗ ತಿನ್ಲಿಕ್ಕೆ ಹೋಗ್ತಾರೆ. ಎಸ್ಪೆಷಲಿ ನಮ್ಮ ಟೀನೇಜಲ್ಲಿ ಪ್ರಾಬ್ಲಮ್ ತುಂಬ ಬರುತ್ತೆ, ಒಬೆಸಿಟಿ, ಟೀನೇಜ್ ಒಬೆಸಿಟಿಲಿ ಮಕ್ಕಳಲ್ಲಿ ಬೇಜಾರಾದರೆ ದೇ ಗೋ ಫಾರ್ ಈಟಿಂಗ್ ಆ್ಯಸ್ ಎ ರಿಲ್ಯಾಕ್ಸೇಷನ್ ಮೆಕ್ಯಾನಿಸಮ್. ಮೇನ್ ಬರೋದು ಅವೈಲೇಬಿಲಿಟಿ, ಕನ್ವೀನಿಯನ್ಸ್, ಎಕಾನಮಿ. ಬೆಂಗಳೂರಿನಲ್ಲಿ ಈ ರಸ್ತೆಯಲ್ಲಿ ನಾನು ನಿಂತ್ಕೊಂಡು ಹೇಳಬೇಕು ಅಂದರೆ, ಒಂದು ಅವೈಲೇಬಿಲಿಟಿ, ಹಳೆ ಕಾಲದಲ್ಲಿ ದೂರ ಹೋಗಿ ಇದು ಮಾಡಬೇಕಾಗಿತ್ತು, ಈಗ ಪಕ್ಕದಲ್ಲೇ ಸಿಗುತ್ತೆ. ಕನ್ವೀನಿಯನ್ಸು ಎಲ್ಲ ಕಡೆ ಇದೆ, ತುಂಬ ಹತ್ತಿರ ಇದೆ. ಆ್ಯಂಡ್ ಎಕಾನಮಿ, ನಮ್ಮ ಎಕಾನಮಿ ಸ್ಟೇಟಸ್ ಜಾಸ್ತಿ ಆದಂಗೆ ಜೇಬ್ನಲ್ಲಿ ದುಡ್ಡಿದ್ದಾಗೆ ಕಾಣಿಸುತ್ತೆ ಎಲ್ಲನೂ. ಬಾಡಿ ವೆಯ್ಟ್ ಆ್ಯಂಡ್ ಇಮೇಜ್, ಇದು ನೆಗೆಟಿವ್ ಆಗುತ್ತೆ. ಎಸ್ಪೆಷಲಿ ಟೀನೇಜ್ ಹುಡುಗಿರಲ್ಲಿ ನಾವೇನು ನೋಡ್ತೀವಿ ಅಂದರೆ, ಅಯ್ಯೋ ನಾನು ದಪ್ಪ ಆಗ್ತಿದ್ದೀನಿ ಅಂತ ಅವ್ರ ಮನಸ್ಸಿಗೆ ಬಂದುಬಿಟ್ರೆ ವೇಯಿಂಗ್ ಮಿಷಿನ್ ಹೇಳ್ತಾ ಇರುತ್ತೆ, ನೀವು ದಪ್ಪ ಇಲ್ಲ, ನೀವು ಆ್ಯಕ್ಚುಲಿ ತುಂಬ ಸಣ್ಣ ಇದ್ದೀರಾ, ತಿನ್ನಬೇಕು ಅಂತ. ಆದರೆ ಅವರು ಇಲ್ಲ ಏನೂ ಮುಟ್ಟಲ್ಲ, ಇನ್ನೂ ಒಂದು ಎಕ್ಸ್ಟ್ರೀಮ್ ಕೇಸಲ್ಲಿ ತಿಂದಿದ್ದು ಕೂಡ ಹೋಗಿ ವಾಂತಿ ಮಾಡ್ಕೊಂಡ್ಬಿಡ್ತಾರೆ, ಆ ಮಟ್ಟಕ್ಕೆ ಹೋಗುತ್ತೆ. ಸೊ ಬಾಡಿ ವೆಯ್ಟು ಎಷ್ಟಿರಬೇಕೋ ಕರೆಕ್ಟಾಗಿರಬೇಕು. ಇಮೇಜ್ ಇರಬೇಕು, ನಮ್ಮ ಇಮೇಜು, ನನ್ನ ಬಾಡಿ ಇಮೇಜ್ ಸರಿ ಇದೆ ಅಂತ ನನ್ನ ಬಗ್ಗೆ ನಾನೇನು ಅನ್ಕೋತೀನಿ, ದಟ್ ಈಸ್ ಬಾಡಿ ಇಮೇಜ್. ಇನ್ನು ಆಫ್ಕೋರ್ಸ್ ಮೆಡಿಕಲ್ ಕಂಡೀಷನ್ಸು, ಅದು ನಾವು ಮಾಡ್ತೀವಿ. ಸರ್ ಶುಗರ್ ಇಷ್ಟಿದೆ ಅಂದ ತಕ್ಷಣ ನೀವು ಅದು ತಿನ್ನಬೇಡಿ ಅಂತ ಇಷ್ಟು ಉದ್ದಲ್ಲಿ ಇಷ್ಟು ಹೇಳ್ತೀವಿ. ಬಿ ಪಿ ಇದೆ ಅಂದರೆ ಇನ್ನೊಂದಿಷ್ಟು ಹೇಳ್ತೀವಿ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ಇನ್ನೊಂದಿಷ್ಟು ಹೇಳ್ತೀವಿ. ಅವತ್ತು ಯಾರೋ ಒಬ್ರು ನಂಗೆ ಕೇಳೇ ಬಿಟ್ಟರು, ಸರ್ ಇವೆಲ್ಲ ಬೇಡ ಅಂದರೆ ಏನು ತಿನ್ನಬೇಕು, ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಕೆಲವು ಕಂಡೀಷನ್ ನಾವು ಇವನ್ ನೀರು ಕೂಡ ಕಮ್ಮಿ ತಿನ್ನಿ ಅಂತ ಹೇಳ್ತೀವಿ. ಹಾರ್ಟ್ ಫೇಲ್ಯೂರ್ ಇರ್ಬೋದು ಅಥವಾ ಕಿಡ್ನಿ ಫೇಲ್ಯೂರಲ್ಲಿ ನಾವು ಇವನ್ ರಿಸ್ಟ್ರಿಕ್ಟ್ ದ ವಾಟರ್. ದೆನ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್, ಅದನ್ನು ನಾವು ಏನು ಅಂದ್ಕೊಂಡಿದ್ದು, ಯಾವುದು ನಮಗೆ ವೈಟಮಿನ್ ಇರ್ಬೋದು, ಇದಿರ್ಬೋದು. ಹೆಲ್ತ್ ಬೆನಿಫಿಟ್ಟು ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, ಮಿತ್ಸಲ್ಲಿ ಕೂಡ ಬರುತ್ತದು. ಕೆಲವು ನಾವು ಒಳ್ಳೆಯದು ಅಂದ್ಕೊಂಡಿರ್ತೀವಿ, ಅದು ನಿಜವಾಗ್ಲೂ ಒಳ್ಳೆಯದಾ ಅಥವಾ ಹೆಲ್ತ್ ಬೆನಿಫಿಟ್ ಇಲ್ಲವೇ ಇಲ್ವಾ. ಈಗ ಜೀವನ ಶೈಲಿ ವಿಷಯಕ್ಕೆ ಬಂದರೆ, ನಮ್ಮ ಫುಡ್ ಹ್ಯಾಬಿಟ್ಸ್ ಏನಾಯಿತು, ಒಂದು ಟೈಪ್ ಚೇಂಜ್ ಆಯಿತು, ಮೋರ್ ರಿಫೈನ್ಡ್. ಮೊದಲು ಅಕ್ಕಿ ಸಿಗ್ತಾಯಿತ್ತು, ನಾವು ಸ್ವಲ್ಪ ಪಾಲಿಷ್ ಮಾಡಿ ತಿಂತಾಯಿದ್ವಿ. ಈಗ ದುಡ್ಡು ಜಾಸ್ತಿ ಕೊಟ್ಟಷ್ಟು ಬೆಳ್ಳಗಿರುತ್ತೆ. ನಾವೇನು ಕೊಡ್ತೀವಿ, ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ, ಒಳ್ಳೇದು ಸಿಗುತ್ತೆ ಅಂತ. ಆ್ಯಕ್ಚುಲಿ ನೀವು ಜಾಸ್ತಿ ದುಡ್ಡು ಕೊಟ್ಟರೆ ನಮಗೆ ನ್ಯೂಟ್ರಿಷನ್ ಪ್ರಕಾರ ಆ್ಯಕ್ಚುಲಿ ನಿಮಗೆ ಫೈಬರ್ಸು, ವೈಟಮಿನ್ B6 ಎಲ್ಲ ಹೋಗ್ಬಿಡುತ್ತೆ. ಸ್ವಲ್ಪ ಕಡಿಮೆ ಪಾಲಿಷ್ ಇರೋದು ಒಳ್ಳೆಯದು. ಆಮೇಲೆ ಗೋಧಿ ಹಿಟ್ಟನ್ನ ಮತ್ತೆ ರಿಫೈನ್ ಮಾಡಿ ಮೈದಾ ಮಾಡಿ ಉಪಯೋಗಿಸೋದು ಜಾಸ್ತಿ ಆಗಿದೆ. ಅದರಲ್ಲಿರೋ ಫೈಬರ್ಸ್ ಹೋಗುತ್ತೆ, ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಹೋಗುತ್ತೆ. ಫಾಸ್ಟ್ ಫುಡ್ ಆಗಲೇ ಹೇಳಿದಾಗೆ ವಿ ವಾಂಟ್ ಎವ್ರಿಥಿಂಗ್ ಫಾಸ್ಟ್. ಗ್ರೇನ್ ಕ್ವಾಲಿಟಿ, ಮೊದಲು ಹಳೆಯ ಕಾಲದಲ್ಲಿ ವರ್ಷಕ್ಕೆ 1-2, ನಮ್ಮ ತಂದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಲಿದ್ದವರು, ಅವ್ರು ತುಂಬ ಚೆನ್ನಾಗಿ ಹೇಳ್ತಾರೆ,
ತುಂಬ ದಿವಸ ಸ್ಲೋ ಆಗಿ ಬೆಳೆದ್ರೆ ಗ್ರೇನ್ ಕ್ವಾಲಿಟಿ ಚೆನ್ನಾಗಿರುತ್ತಂತೆ. ಆದರೆ ವರ್ಷದಲ್ಲಿ ರೈತ 1-2 ಬೆಳೆಗೆ ಈಗ ಒಪ್ಪಲ್ಲ, 3 ತಿಂಗಳಿಗೆ 2 ತಿಂಗಳು ಒಂದು ಬೆಳೆ ಬರಬೇಕು. ಸೊ ದಟ್ ವಿಲ್ ಗೆಟ್ ಮೋರ್ ಮನಿ. ಸೊ ಗ್ರೇನ್ ಕ್ವಾಲಿಟಿ, ದೇ ವಾಂಟ್ ಹೈ ಈಲ್ಡ್, ಫಾಸ್ಟ್ ಗ್ರೋತ್. ಸೊ ವಿ ಡೋಂಟ್ ನೋ ದ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ವೆದರ್ ಇಟ್ ಈಸ್ ಇದು. ಆ್ಯಂಡ್ ಹೊಸದಾಗಿ ಈಗ ನೀವೆಲ್ಲ ಪೇಪರಲ್ಲಿ ಒಂದು ದಶಕದಿಂದ ಓದ್ತಾ ಇದ್ದೀರಾ, ಜೆನೆಟಿಕಲಿ ಮಾಡಿಫೈಡ್ ಫುಡ್, ಹೌ ಇಟ್ ಅಫೆಕ್ಟ್ಸ್ ಹೆಲ್ತ್. ಇಟ್ ಇಸ್ ಸ್ಟಿಲ್ ಎ ಗ್ರೇ ಏರಿಯಾ. ಸ್ವಲ್ಪ ಪ್ರೂಫು ಇನ್ನೂ ಬಂದಿಲ್ಲ, ಒಳ್ಳೆಯದು ಅಂತಲೂ ಬಂದಿಲ್ಲ, ಕೆಟ್ಟದಂತಲೂ ಬಂದಿಲ್ಲ. ನೆಕ್ಸ್ಟು ನಮ್ಮ ಜೀವನ ಶೈಲಿಯಲ್ಲಿ ಸೋರ್ಸು, ನಾನಾಗಲೇ ಹೇಳ್ದಂಗೆ ಹೊರಗಡೆ ತಿನ್ನೋದು ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ವಾಟ್ ಐ ವಾಂಟ್ ಯು ಪೀಪಲ್ ಟು ಡೂ ಇಸ್, ಲಾಸ್ಟ್ 1 ಮಂತಲ್ಲಿ, ಈಗ ಅಕ್ಟೋಬರ್ ಶುರು ಆಗ್ತಾಯಿದೆ, ಸೆಪ್ಟೆಂಬರ್ನ ನಾನು ಹೊರಗಡೆ ಎಷ್ಟು ಸಲ ತಿಂದೆ ಅಂತ ಯೋಚನೆ ಮಾಡಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಎಷ್ಟೋ ಜನ ಮೋರ್ ದೆನ್ 10 times ದೇ ವುಡ್ ಹ್ಯಾವ್ ಈಟನ್ ಔಟ್ಸೈಡ್. ಬೇರೆ ಬೇರೆ ಕಾರಣ ಇರ್ಬೋದು. ಬೆಂಗಳೂರಿನಲ್ಲಿ ಇಲ್ಲಿಂದ ಯಾವುದೋ ಒಂದು ಇನ್ನೊಂದು ಮೂಲೆಯಲ್ಲಿ ಯಾವುದೋ ಕೆಲಸಕ್ಕೆ ಹೋಗಿರ್ಬೋದು, ಅದು ಮಧ್ಯಾಹ್ನ ವಾಪಸ್ ಮನೆಗೆ ಬಂದು ಹೋಗೋಷ್ಟು ಸಮಯ ಡಿಸ್ಟೆನ್ಸ್ ಇಲ್ಲದೆ ಇರ್ಬೋದು, ತಿಂದಿರ್ಬೋದು. ಫಂಕ್ಷನ್ಗಳಿರ್ಬೋದು, ಮದುವೆಗಳು, ಇನ್ನೊಂದು ಫಂಕ್ಷನ್ಗಳು ಅದಿರ್ಬೋದು. ಅಥವಾ ಮನೇಲಿ ಚಿಕ್ಕ ಮಕ್ಕಳಿದ್ದು, ಇಲ್ಲ ಮನೆಗೆ ತರಿಸೋಣ, ಫೋನ್ ಮಾಡಿದರೆ ಮನೆಗೆ ಬರುತ್ತೆ, ಆ ರೀತಿ ಇರ್ಬೋದು. ಅಥವಾ ಆಗಲೇ ನಾವು ಮಾತಾಡ್ತಾ ಇದ್ದಂಗೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹೊರಗಡೆ ಮಾಡಿದರೆ ಮನೆಗೆ ಬಂದು ನಾವು ದೋಸೆ ಹಾಕೊಂಡ್ಬಿಟ್ರೆ ಅದು ಮನೆ ಫುಡ್ ಆಗೋಲ್ಲ, ಹೊರಗಡೆ ಫುಡ್ ಲೆಕ್ಕಕ್ಕೆ ಬರುತ್ತೆ. ಇಫ್ ಯು ಆರ್ ಈಟಿಂಗ್ ಮೋರ್ ದ್ಯಾನ್ 10 times ಇನ್ ಎ ಮಂತ್, ದಿನಕ್ಕೆ 3 ಆಹಾರ ಅಂತ ತೊಗೋತೀವಿ ನಾವು, ತಿಂಡಿ, ಊಟ, ರಾತ್ರಿ ಊಟ. ಸೊ ಒಂದು ತಿಂಗಳಿಗೆ ನಿಯರ್ಲಿ 100 times ಇನ್ಕ್ಲೂಡಿಂಗ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಆಲ್. ಅದರಲ್ಲಿ 10ಕ್ಕಿಂತ ಅಂದರೆ 10% ಜಾಸ್ತಿ ನೀವು ಹೊರಗಡೆ ಫುಡ್ ಇದ್ದರೆ ದಯವಿಟ್ಟು ಯೋಚನೆ ಮಾಡಿ ಎಲ್ಲಿ ಬದಲಾಯಿಸ್ಲಿಕ್ಕಾಗತ್ತೆ. ಸಿಂಪಲ್ ಥಿಂಗ್ಸ್, ಒಂದು ಟಿಫಿನ್ ಕ್ಯಾರಿಯರ್ ತೊಗೊಂಡೋಗ್ಬೋದು. ಪ್ಲ್ಯಾಂಡ್ ಇದ್ದು ಹೊರಗಡೆ ಎಲ್ಲ ಹೋಗಬೇಕು, ಆಫೀಸ್ಗೆ ಹೋಗಬೇಕು, ಹೊರಗಡೆ ತಿನ್ನಬೇಕು ಅಂತೇನೂ ಇಲ್ಲ. ಫಂಕ್ಷನ್ಗಳಲ್ಲಿ ಇದರಲ್ಲಿ ತಿನ್ನಲೇಬೇಕು ಅಂತೇನಿಲ್ಲ. ಎಷ್ಟೋ ಜನ ಮದುವೆ ಕಾರ್ಡ್ ಓದೋದೇ ಇಲ್ಲ. ಕಾರ್ಡಲ್ಲಿ ಏನು ಬರೆದಿರುತ್ತೆ, ನೀವು ಹಿರಿಯರು ಬಂದು ವಧುವರೆಗೆ ಆಶೀರ್ವಾದ ಮಾಡಿ ಅಂತ ಬರೆದಿರುತ್ತೆ. ನಾವು ಮರ್ತೇ ಬಿಡ್ತೀವಿ. ಇನ್ನು ಬೇರೆ ಕೆಲವು ಫುಡ್ ಹ್ಯಾಬಿಟ್ಸ್ ನಮ್ಗೆ ಚೇಂಜ್ ಆಗಿದೆ. ಒಂದು ಪ್ರಿಸರ್ವ್ಡ್ ಫುಡ್. ರೆಫ್ರಿಜರೇಟರ್ಗೆ ಕನ್ನಡದಲ್ಲಿ ತಂಗಳು ಪೆಟ್ಟಿಗೆ ಅಂತ ಕೂಡ ಹೆಸರಿದೆ. ಹಳೆ ಕಾಲದಲ್ಲಿ ಫ್ರೆಶ್ ಫುಡ್ ತಿನ್ನೋದು ಒಂಥರ ಇಟ್ ವಾಸ್ ಎ ಕ್ವಶನ್ ಆಫ್ ಪ್ರೆಸ್ಟೀಜು. ನಮ್ಮನ್ನು ನಾವು ಬೇಯಿಸಿದ್ದೆ ಬೆಳಗ್ಗೆ ಸಾಯಂಕಾಲ ತಿನ್ನಲ್ಲ, ತಂಗಳು ತಿನ್ನಲ್ಲ, ತಂಗಳು ನಾವು ಭಿಕ್ಷುಕರು ಕೊಡ್ತೀವಿ ಅಂತ. ಈಗ ಒಂದು ವಾರಕ್ಕಾಗೋಷ್ಟು ಹಿಟ್ಟು ಮಾಡಿ ಫ್ರಿಜ್ಜಲ್ಲಿಟ್ಟು ನಾವೇ ತಿಂತೀವಿ. ಇನ್ನು ಪ್ಯಾಕ್ಡ್ ಫುಡ್, ಆಗಲೇ ಯಾರೋ ಹೇಳಿದಾಗೆ ಪ್ಯಾಕ್ಡ್ ಫುಡ್ಗಳು ಬರ್ತಾಯಿದೆ. ಬೋತ್ ಸೆಮಿ ಪ್ರಿಪೇರ್ಡ್, ಫುಲ್ಲಿ ಪ್ರಿಪೇರ್ಡ್ ಎಲ್ಲ ಥರ ಬರ್ತಾಯಿದೆ. ಫ್ರೀಸ್ ಡ್ರೈಡ್ ಅಂತ ಹೊಸ ಫುಡ್ಗಳು ಬಂದಿದೆ. ಈ ಬಟಾಣಿ ಕಾಳು, ಹಸಿರು ಬಟಾಣಿ ನಾವು ತಂದು ಬಿಡಿಸ್ಬಿಟ್ಟು ತಿಂದರೆ ಫ್ರೆಶ್ ಆಗ್ತಿತ್ತು. ಇವಾಗ ಏನಾಗ್ಬಿಟ್ಟಿದೆ, ಅದನ್ನ ಬಿಡಿಸಿ 3 ತಿಂಗಳಿಂದ ಪಂಜಾಬ್ನಲ್ಲಿ ಫ್ರೀಸ್ ಡ್ರೈ ಮಾಡಿರ್ತಾರೆ. ನಾವು ಅದು ತಂದು ಬೇಕಾದಾಗ ಸ್ವಲ್ಪ ಇಟ್ಕೊಂಡು ನಾವು ಫ್ರೆಶ್ ಪೀಸ್ ತಿಂತಾಯಿದ್ದೀವಿ ಅಂತ. ಇನ್ನೊಂದು ನೆಕ್ಸ್ಟು, ಮೊದಲು ಆಹಾರ ಏನಾಗ್ತಿತ್ತು, ಬೆಳೆದವರಿಂದ ನಮಗೆ ಡೈರೆಕ್ಟಾಗಿ ಸಿಗ್ತಾಯಿತ್ತು. ಈಗ ಮಧ್ಯದಲ್ಲೊಂದು ದೊಡ್ಡ ದೊಡ್ಡ ರೆಫ್ರಿಜರೇಟರ್ಗಳು ಬಂದುಬಿಟ್ಟಿದೆ. ಎಲ್ಲ ಈವನ್ ಹಳ್ಳಿಗಳು ಕೂಡ ಬಂದಿದೆ, ದೊಡ್ಡ ದೊಡ್ಡ ಊರಲ್ಲಂತೂ ಖಂಡಿತ ತುಂಬ ಇದೆ. ಅವ್ರು ತಂದು ಬೆಲೆ ಜಾಸ್ತಿ ಬರೋವರೆಗೂ ಅಲ್ಲಿ ಇಟ್ಟಿರ್ತಾರೆ. ಸೊ ನೀವು ಇವತ್ತು ಕೊಂಡ್ಕೊಂಡು ತಿಂತಿರೋ ಆಲೂಗಡ್ಡೆ ಮೇ ಬಿ ಇಟ್ ಈಸ್ 1 ವಾರದ ಹಿಂದೆ ಅದನ್ನ ತೆಗೆದಿರ್ಬೋದು. ಅದನ್ನ ದೊಡ್ಡ ದೊಡ್ಡ ಫ್ರಿಜ್ಜಲ್ಲಿ ಇಟ್ಟು ಬೆಲೆ ಜಾಸ್ತಿ ಬಂದಾಗ, ತಮಗೆ ಅನುಕೂಲ ಆದಾಗ ಅವರು ಹೊರಗಡೆ ತರ್ತಾರೆ. ನೆಕ್ಸ್ಟು ಈಟಿಂಗ್ ಔಟ್, ಆಗಲೇ ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಇನ್ನೊಂದು ಮುಖ್ಯ, ಇಂಟರ್ಮಿಲ್ ಸ್ನ್ಯಾಕ್ಸ್. ಒಂದು ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಈಗಲೂ ಎಷ್ಟು ಜನ ನೀವು ಮಾಡ್ತಾ ಇರ್ಬೋದು, ಎಸ್ಪೆಷಲಿ ಇಲ್ಲಿ ಬರ್ತಿರೋ ಗೋಖಲೆ ಇನ್ಸ್ಟಿಟ್ಯೂಟ್ ಬರೋರಲ್ಲಿ ಇದೇನು ದೊಡ್ಡ ವಿಷಯ ಅಲ್ಲ. ಆದರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್, ನಿಮ್ಮ ಮನೆಗಳಲ್ಲೇ ನೋಡಿ, ಅಥವಾ ಈಗಿನ ಮಕ್ಕಳನ್ನ ನೋಡಿ, ಮಧ್ಯೆ ಟಿ ವಿ ನೋಡ್ತಾ ಇರ್ತಾರೆ, ಪಕ್ಕದಲ್ಲೊಂದು ಯಾವುದೋ ಒಂದು ಪ್ಲಾಸ್ಟಿಕ್ ಪ್ಯಾಕೆಟ್ ಇರುತ್ತೆ, ಹರಿದ್ಬಿಟ್ಟು ಒಂದೊಂದೇ ತಿಂದು ಮುಗಿಸ್ಬಿಡ್ತಾರೆ. 20 ಗ್ರಾಮ್ 30 ಗ್ರಾಮು ಹೊಟ್ಟೆಗೆ ಹೋಗ್ಬಿಡುತ್ತೆ. ಚಾಕ್ಲೇಟ್ಸ್ ತಿಂತಾರೆ. ಅಥವಾ ಯಾರು ಮನೆಗೆ ಬಂದರೆ ಒಂದಿಷ್ಟು ಕುರುಕುಲು ತಿಂಡಿಗಳನ್ನ ಹಾಕಿ ಮುಂದೆ ಇಡೋದು, ಅದು ಕೂಡ ಇದಾಗಿದೆ. ಸೊ ದೂರದರ್ಶನ ಅಥವಾ ಟೆಲಿವಿಷನ್ ಬಂದು ಇದು ದೊಡ್ಡ ಪ್ರಶ್ನೆ ಆಗಿದೆ. ಸೋಷಿಯಲ್ ಕಸ್ಟಮ್ಸ್ ಚೇಂಜ್ ಆಗ್ತಾಯಿದೆ. ಮನೆಗೆ ಬಂದವ್ರಿಗೆ ಮೊದಲು ಮನೆಗೆ ಬಂದು ಮಾತಾಡಿ ಹೋದರೆ ಇಟ್ ವಾಸ್ ಅಕ್ಸೆಪ್ಟೇಬಲ್. ಅಟ್ ದ ಮೋಸ್ಟ್ ಕಾಫಿನೋ ಟೀನೋ ಕೊಡ್ತಾಯಿದ್ವಿ. ಈಗ ಮನೆಗೆ ಬಂದವ್ರಿಗೆ ಏನಾದರೂ ಒಂದು ಕೊಡಬೇಕು, ಇಲ್ಲದ್ರೆ ನಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗುತ್ತೆ, ಅವೆಲ್ಲ ಶುರುವಾಗಿದೆ. ಇನ್ನು ಕೆಲವು ನಮ್ಮ ಜೀವನ ಶೈಲಿ ಇದು ಡೈರೆಕ್ಟಾಗಿ ಬರೋಲ್ಲ, ಆದರೆ ನಮ್ಗೆ ಅಫೆಕ್ಟ್ ಆಗ್ತಿರೋದ್ರಿಂದ ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಅಡಲ್ಟ್ರೇಷನ್ ಆಫ್ ಫುಡ್, ವಿಚ್ ಇಸ್ ಎ ಮೇಜರ್ ಪ್ರಾಬ್ಲಮ್. ನೀವು ಎಷ್ಟೇ ದೊಡ್ಡ ಹೋಟ್ಲ್ಗಳಿಗೆ ಹೋದ್ರೂ, ಎಷ್ಟೇ ದೊಡ್ಡ ಅಂಗಡಿಗೆ ಹೋದ್ರೂ ಫುಡ್ಡು ಕ್ವಾಲಿಟಿ ಈಸ್ ಎ ಡೌಟ್ಫುಲ್.
ಎಲ್ಲ ಕಡೆ ದೇ ಆರ್ ಯೂಸಿಂಗ್ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಬೆಳಿಲಿಕ್ಕೆ. ದೇ ಆರ್ ಗಿವಿಂಗ್ ಮೆಡಿಸಿನ್ಸ್ ಟು ಫಾರ್ಮ್ ಅನಿಮಲ್ಸ್. ಹಸು ಇರ್ಬೋದು, ಹಾಲು ಜಾಸ್ತಿ ಕೊಡಲಿ ಅಂತ ಕೆಲವು ಫೀಮೇಲ್ ಹಾರ್ಮೋನ್ ಕೊಡ್ತಾರೆ, ಅದು ಹಾಲಿನ ಮೂಲಕ ನಮಗೆ ಬರುತ್ತೆ. ಈವನ್ ಹಸುವಿನ ಹಾಲಿನಲ್ಲಿ DDT ಕೂಡ ವಿ ಹ್ಯಾವ್ ಡಿಟೆಕ್ಟೆಡ್. ಸೊ ದರ್ ಇಸ್ ಅ ಮೇಜರ್ ಪ್ರಾಬ್ಲಮ್. ಸೊ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ, ಡೂ ಯು ಹ್ಯಾವ್ ಎನಿಥಿಂಗ್ ಪ್ಯೂರ್ ಆರ್ ನ್ಯಾಚುರಲ್ ನೌ? ಯು ಗಿವ್ ಮಿ ಎನಿ ಎಕ್ಸಾಂಪಲ್, ರೈಟ್ ಫ್ರಮ್ ದ ಏರ್ ವಿ ಬ್ರೀತ್, ವಾಟರ್ ವಿ ಡ್ರಿಂಕ್, ಫುಡ್ ವಿ ಈಟ್, ಎನಿ ಫುಡ್, ವೆದರ್ ಇಟ್ ಈಸ್ ಮಿಲ್ಕ್, ವೆದರ್ ಇಟ್ ಈಸ್ curds, whether it is fruit, I will prove with proof that it is not pure. ಯಾಕೆಂದರೆ ಎಲ್ಲ ಕಡೆ ನಾವು ಸಸಿ ಬೆಳೆಯುವಾಗಲೇ ಅದಕ್ಕೆ ಫರ್ಟಿಲೈಸರ್ ಯೂಸು ಹಾಕ್ತೀವಿ. ಎಲ್ಲಿಗೆ ಹೋಗುತ್ತೆ ಅದು? ಬೇರಿನ ಮೂಲಕ ಗಿಡಕ್ಕೆ ಹೋಗುತ್ತೆ, ಗಿಡದಿಂದ ಹಣ್ಣಿಗೆ ಹೋಗುತ್ತೆ. ಮೇಲೆ ಒಂದೇ ಸಮನೆ ಇನ್ಸೆಕ್ಟಿಸೈಡ್, ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ಕಲರ್ ಚೆನ್ನಾಗಿ ಕಾಡಲಿ ಬೆಂಡೆಕಾಯಿಗೆ ಅಂದ್ಬಿಟ್ಟು, ಅಥವಾ ಯಾವುದೇ ಹಸಿರು ತರಕಾರಿಗೆ ದೇ ಯೂಸ್ ಸಮ್ ಪರ್ಮೆಥ್ರಿನ್ ಆ್ಯಂಡ್ ಆಲ್ ವಿಚ್ ಲುಕ್ಸ್ ಗ್ರೀನ್, ನಿಮ್ಗೆ ಒಳ್ಳೆ ಕಲರ್ ಕಾಣುತ್ತೆ. ಆ್ಯಕ್ಚುಲಿ ಅದು ಇಟ್ ಇಸ್ ಎ ಬ್ಯಾಂಡ್ ಕೆಮಿಕಲ್. ಇನ್ನು ಹೋಟ್ಲ್ಗಳಲ್ಲಿ ದೇ ಯೂಸ್ MSG ಆ್ಯಂಡ್ ಆಲ್ ವಿಚ್ ಆರ್ ನಾಟ್ ಟು ಬಿ ಯೂಸ್ಡ್ ಇನ್ ಚಿಲ್ಡ್ರನ್. 12 ವರ್ಷದ ಕೆಳಗಿನವರು ತೊಗೊಳ್ಳೇಬಾರ್ದು, ಎಸ್ಪೆಷಲಿ ಚೈನೀಸ್ ಫುಡ್ಡೆಲ್ಲ ಟೇಸ್ಟ್ ಬರಲಿ ಅಂತ. ಇನ್ನು ಯಾವುದೇ ಪ್ಯಾಕೆಟ್ ಫುಡ್ ನಾವು ತೊಗೊಂಡ್ರೆ ಅದು ಯಾಕೆ ತುಂಬ ದಿವಸ ಉಳಿಯುತ್ತೆ? ದೇ ಹ್ಯಾವ್ ಟು ಯೂಸ್ ಪ್ರಿಸರ್ವೇಟಿವ್ಸ್. ಅಷ್ಟೇ ಅಲ್ಲದೆ ಮಷೀನಲ್ಲಿ ಪ್ರೋಸೆಸ್ ಆಗುವಾಗ, ಹಳೆ ಕಾಲದಲ್ಲಿ ಗಾಣ ಅಂತ ಇರ್ತಿತ್ತು, ಎಣ್ಣೆ ಬೇಕಾ, ಎಣ್ಣೆ ಕಾಳುಗಳು ಯಾವುದೇ ಕಾಳಿರಲಿ ಹಾಕಿ ರುಬ್ತಿದ್ರು, ಎಣ್ಣೆ ಹೊರಗೆ ಬರ್ತಿತ್ತು. ಈಗ ಹಾಗಲ್ಲ, ಫ್ಯಾಕ್ಟ್ರಿಲಿ ಪ್ರೋಸೆಸ್ ಆಗುವಾಗ ಜೊತೆಗೆ ಸ್ವಲ್ಪ ಗ್ರೀಸು, ಬೇರೆ ಕೆಮಿಕಲ್ಸು, ಸಲ್ಫರ್ ಯೂಸ್ ಮಾಡ್ತಾರೆ, ಸಲ್ಫ್ಯೂರಿಕ್ ಆ್ಯಸಿಡ್ ಯೂಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಗೆ, ತುಂಬ ದಿವಸ ಬರಲಿ ಅಂತ, ಅಥವಾ ಕೆಲವರು ಆ್ಯನ್ಸಿಡಿಟಿ ತೆಗಿಲಿಕ್ಕೋಸ್ಕರ ಅಂತ. ಅವೆಲ್ಲ ಸ್ವಲ್ಪ ಟ್ರೇಸಸ್ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತೆ. ಫುಡ್ ಕ್ಯಾನ್ ಬಿ ಐದರ್ ಪ್ಲ್ಯಾಂಟ್ ಆರ್ ಅನಿಮಲ್ ಸೋರ್ಸ್. ನಮ್ಗೆ ಯಾಕೆ ಬೇಕು? ಒಂದು ಎನರ್ಜಿಗೆ ಕಂಪಲ್ಸರಿ, ಇನ್ನೊಂದು ನಮಗೆ ಕೆಲವು ನ್ಯೂಟ್ರಿಯೆಂಟ್ಸ್ ಬೇಕು, ಯಾಕೆಂದರೆ ಬಾಡಿ ಮೇಂಟೈನ್ ಆಗಬೇಕು, ಗ್ರೋ ಆಗಬೇಕು, ಆಮೇಲೆ ರಿಪೇರ್ ಆಗಬೇಕು. ಏನಾದ್ರು ಒಂದು ಗಾಯ ಆಯಿತು ಅಥವಾ ನಮ್ಮ ದೇಹದಲ್ಲಿ ಸೆಲ್ಗಳು ಹಳೇದಾದಾಗೆ ಹೊಸದಾಗಲಿಕ್ಕೆ ಪ್ರತಿಯೊಂದಕ್ಕೂ ಫುಡ್ ಬೇಕೇ ಬೇಕು. ಪ್ಲ್ಯಾಂಟ್ಸು ಡೈರೆಕ್ಟಾಗಿ ಸೂರ್ಯನ ಕಿರಣದಿಂದ ಫೋಟೋಸಿಂಥಸಿಸ್ ಮೂಲಕ ತಮ್ಮ ಫುಡ್ ತಾವೇ ಪ್ರಿಪೇರ್ ಮಾಡ್ಕೊಳುತ್ತೆ. ಆದರೆ ಎಲ್ಲ ಅನಿಮಲ್ಸು ವಿ ಹ್ಯಾವ್ ಟು ಈಟ್. ಸೊ ಅದರಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಒಂದು ಇನ್ಆರ್ಗ್ಯಾನಿಕ್, ಮಿನರಲ್ಸ್, ವಾಟರ್. ಆರ್ಗ್ಯಾನಿಕಲ್ಲಿ ನಾವು ಕಾರ್ಬೋಹೈಡ್ರೇಟ್, ಲಿಪಿಡ್, ಪ್ರೋಟೀನ್, ವೈಟಮಿನ್ ಈ ರೀತಿ ಚೇಂಜ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಯಾವುದದು? ಕಾರ್ಬೋಹೈಡ್ರೇಟ್ 3 ನಮಗೆ ತುಂಬ ಬೇಕು, ಕ್ವಾಂಟಿಟಿ ಜಾಸ್ತಿ ಬೇಕು. ಅದಕ್ಕೆ ಮ್ಯಾಕ್ರೋ ಅಂದರೆ ಲ್ಯಾಟಿನಲ್ಲಿ ಜಾಸ್ತಿ, ದೊಡ್ಡದು. ಅವಕ್ಕೆ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಲಿಪಿಡ್ಸ್ ಈ 3 ನಮಗೆ ಜಾಸ್ತಿ ಬೇಕು. ಕಾರ್ಬೋಹೈಡ್ರೇಟ್ ಅಂದರೆ ಉದಾಹರಣೆಗೆ ಸಕ್ಕರೆ ಪದಾರ್ಥ, ಸಕ್ಕರೆ, ಅಥವಾ ಮೋಸ್ಟ್ ಆಫ್ ದ ಸೀರಿಯಲ್ಸ್ ನಾವು ತಿಂತೀವಲ್ಲ, ಅದು ಅಕ್ಕಿ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಜೋಳ ಇರ್ಬೋದು, ಅದರಲ್ಲಿ ಮೇಜರ್ ಪಾರ್ಟು ಕಾರ್ಬೋಹೈಡ್ರೇಟ್ ಇರುತ್ತೆ. ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ ನಮಗೆ? ಯೂಶಲಿ ಅಬೌಟ್ 4 ಕಿಲೋ ಕ್ಯಾಲರೀಸ್. ನಾವೇನು ಮಾಡ್ತೀವಿ, ನಮಗೆ ಎಷ್ಟು ಶಕ್ತಿ ಕೊಡುತ್ತೆ ಅನ್ನೋದನ್ನು ಮೆಜರ್ ಮಾಡಿದಾಗ 1 ಗ್ರಾಮ್ ಕಾರ್ಬೋಹೈಡ್ರೇಟ್, ಉದಾಹರಣೆಗೆ ಸಕ್ಕರೆ ಅಂತ ಇಟ್ಕೊಳ್ಳೋಣ, ನಮಗೆ 4 ಕಿಲೋ ಕ್ಯಾಲರಿ ಕೊಡುತ್ತೆ. ಇದು ಎಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ನಾನು ತೂಕ ಕಮ್ಮಿ ಇದ್ದೀನಿ ಜಾಸ್ತಿ ಮಾಡಬೇಕು, ಅಥವಾ ತೂಕ ಜಾಸ್ತಿ ಇದ್ದೀನಿ ಕಮ್ಮಿ ಮಾಡಬೇಕು. ಸೊ ನಮಗೆ ಎಷ್ಟು ಬೇಕು ಅಂತ ನಾವು ಲೆಕ್ಕ ಹಾಕ್ಲಿಕ್ಕೆ ಬೇಕಾಗತ್ತೆ. ಜೊತೆಗೆ ನಾವು ಎಷ್ಟು ತಿಂದರೆ ಎಷ್ಟು ತೂಕಕ್ಕೆ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಅನ್ನಲಿಕ್ಕೂ ನಮಗೆ ಯಾವುದರಲ್ಲಿ, ಈಗ 100 ರೂಪಾಯಿ ನೋಟು, 1 ರೂಪಾಯಿ ಕಾಯಿನ್, 2 ದುಡ್ಡೇ, ಆದರೆ 100 ರೂಪಾಯಿ ನೋಟಿಗೆ 100 ಕಾಯಿನ್ ಬರುತ್ತೆ. ಆ ರೀತಿ ಎಷ್ಟು ಎನರ್ಜಿ ಕೊಡುತ್ತೆ ಅಂತ ನಾವು ಇದು ಮಾಡ್ತೀವಿ. ಪ್ರೋಟೀನ್ಸು ನಮಗೆ ಬಾಡಿ ಬಿಲ್ಡಿಂಗಿಗೆ ಬೇಕು, ಎಸ್ಪೆಷಲಿ ಸ್ನಾಯುಗಳಿಗೆ, ಎಷ್ಟೋ ಕಿಣ್ವಗಳಿಗೆ ಬೇಕೇ ಬೇಕು. ತುಂಬ ಥರದ ಪ್ರೋಟೀನ್ಸ್ ಇದೆ. ಅದರಲ್ಲಿ 8 ನಾವು ಎಸೆನ್ಷಿಯಲ್ ಅಮೈನೋ ಆ್ಯಸಿಡ್ಸ್ ಅಂತೀವಿ. ಅಮೈನೋ ಆ್ಯಸಿಡ್ ಅಂದರೆ ಪ್ರೋಟೀನ್ದು ಸಣ್ಣ ಸಣ್ಣ ಬೇರೆ ಬೇರೆ. ಆ ಅಮೈನೋ ಆ್ಯಸಿಡ್ಸ್ 8 ಇರೋದು ನಮಗೆ ಆಹಾರದಲ್ಲಿ ನಾವು ತೊಗೊಳ್ಳೇಬೇಕು, ನಾವು ಉತ್ಪಾದಿಸ್ಲಿಕ್ಕಾಗಲ್ಲ. ಉದಾಹರಣೆಗೆ ಮಿಥಿಯೋನೈನು, ಲೈಸಿನ್ನು, ಲ್ಯೂಸಿನ್ನು, ಐಸೋಲ್ಯೂಸಿನ್ ಇವೆಲ್ಲ. ಮಿಕ್ಕಿದ್ದು ಬೇರೆ ಯಾವುದೇ ತಿಂದರೂ ನಮ್ಮ ದೇಹದನ್ನ ಕನ್ವರ್ಟ್ ಮಾಡಿ ತೊಗೋಬೋದು. ಇದು ಮುಖ್ಯವಾಗಿ ನಮಗೆ ಬಾಡಿ ಬಿಲ್ಡಿಂಗಿಗೆ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಬಾಡಿ ಟಿಶ್ಯೂಸ್. ಜ್ವರ ಬಂತು, ಸುಸ್ತಾಯಿತು, ವಾಪಸ್ ನಾವು ರಿಕವರ್ ಆಗಬೇಕು, ಅದಕ್ಕೆ ನಮಗೆ ಪ್ರೋಟೀನ್ ಬೇಕೇ ಬೇಕು. ನಮ್ಮ ದೇಹದಲ್ಲಿ ಹಳೆ ಸೆಲ್ಗಳು ಡಿಸ್ಟ್ರಾಯ್ ಆಗುತ್ತೆ, ಹಳೆ ರಕ್ತ ಕಣಗಳು ಡಿಸ್ಟ್ರಾಯ್ ಆಗುತ್ತೆ, ಮತ್ತೆ ಹೊಸದು ಉತ್ಪತ್ತಿ ಆಗಬೇಕು. ಸೊ ಪ್ರೋಟೀನ್ ಬೇಕೇ ಬೇಕು. ನಮ್ಮ ದೇಶದಲ್ಲಿ, ಅದರಲ್ಲೂ ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ನಮಗೆ ಎಷ್ಟು ಬೇಕೋ ಅದಕ್ಕಿಂತ ನಾವು ಯೂಶ್ವಲಿ ಕಡಿಮೆ ತಿಂತೀವಿ. ಯೂಶ್ವಲಿ ನಾವು ಲೆಕ್ಕ ಹಾಕೋದು ಹೇಗೆ ಅಂದರೆ, ನಿಮಗೆ ಎಷ್ಟು
ತೂಕ ಇದ್ದೀರೋ ಅದಕ್ಕೆ ಆಲ್ಮೋಸ್ಟ್ 0.8 to 1 ಗ್ರಾಮ್ ಪರ್ ಕೆ ಜಿ ಪರ್ ಡೇ. ಉದಾಹರಣೆಗೆ 60 ಕೆ ಜಿ ಇದ್ದವರು 60 ಗ್ರಾಮ್ ತಿನ್ನಬೇಕು ಅಂತ. ಆದರೆ ನಮ್ಮ ದೇಶದಲ್ಲಿ ಸಸ್ಯಾಹಾರಿಗಳಲ್ಲಿ ಇದು ಅರ್ಧಕ್ಕರ್ಧ ಕಡಿಮೆ ಇದೆ ಅಂತ ಗೊತ್ತಾಗಿದೆ. ಇನ್ನು ಫ್ಯಾಟಿಗೆ ತುಂಬ ಫ್ಯಾಟ್ ಅಂದ ತಕ್ಷಣ ತುಂಬ ತಪ್ಪು, ತಿನ್ನಲೇಬಾರ್ದು, ಮುಟ್ಟಲೇಬಾರ್ದು, ಆ ರೀತಿ ಏನೂ ಇಲ್ಲ. ಫ್ಯಾಟು ನಮ್ಗೆ ಬೇಕು, ಆದರೆ ಜಾಸ್ತಿ ತಿನ್ನಬಾರ್ದು. ಪ್ರಪೋರ್ಷನ್ ಇದೆಯಲ್ಲ, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು ತುಂಬ ತಿಂದು ಕಾರ್ಬೋಹೈಡ್ರೇಟ್ ತುಂಬ ತಿಂದು ಪ್ರೋಟೀನ್ ನಾವು ಕಮ್ಮಿ ತಿಂತಾಯಿದ್ದೀವಿ. ಸೊ ಪ್ರೋಟೀನ್ ಉದಾಹರಣೆಗೆ ಕಾಳುಗಳು, ಬೇಳೆಕಾಳುಗಳು, ಮೊಳಕೆ ಬರ್ತಿರೋ ಕಾಳುಗಳು, ನಾನ್ ವೆಜ್ಜಲ್ಲಾದರೆ ಮಸಲ್ಸು, ಲಿವರು, ಇದರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಹಾಲಿನಲ್ಲಿ ಪ್ರೋಟೀನ್ ಇರುತ್ತೆ. ಮೊಟ್ಟೆಯಲ್ಲಿ ವೈಟ್ ಭಾಗ ಪ್ರೋಟೀನ್ ಇರುತ್ತೆ. ಇನ್ನು ಫ್ಯಾಟ್ ಅಂದರೆ ಮೊಟ್ಟೆಯಲ್ಲಿ ಎಲ್ಲೋ ಭಾಗ ಫ್ಯಾಟು, ಹಾಲಿನ ಕೆನೆ, ಬೆಣ್ಣೆ, ತುಪ್ಪ ಇವೆಲ್ಲ ಫ್ಯಾಟು 100 ರೂಪಾಯಿ ನೋಟ್ ಇದ್ದಂಗೆ 9 ಕಿಲೋ ಕ್ಯಾಲರಿ ಕೊಡುತ್ತೆ ಪ್ರತಿ ಗ್ರಾಮ್ಗೆ. ಸೊ ಇದೆಲ್ಲಿ ಮುಖ್ಯ ಆಗುತ್ತೆ, ನಾನು ತೂಕ ತುಂಬ ಜಾಸ್ತಿ ಇದ್ದೀನಿ, ತೂಕ ಕಮ್ಮಿ ಮಾಡಬೇಕು, ಆಗ ಪ್ರೋಟೀನ್ ನಾನು ಸಫಿಷಿಯೆಂಟಾಗಿ ತಿನ್ಬೋದು, ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು, ಫ್ಯಾಟ್ನ ತುಂಬ ಕಡಿಮೆ ಮಾಡಬೇಕು. ಆವಾಗ ನಮಗೆ ಕ್ಯಾಲರೀಸ್ ಕಡಿಮೆ ಸಿಗುತ್ತೆ. ಬಟ್ ಫ್ಯಾಟ್ ನಮಗೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಗೂ ಬೇಕು, ಅಲ್ಲದೆ ನಮಗೆ ಫ್ಯಾಟು ನಮ್ಮ ದೇಹದ ಬೇರೆ ಬೇರೆ ಕಿಣ್ವಗಳಿಗೂ ಬೇಕೇ ಬೇಕು. ಅದರಿಂದ ಸ್ವಲ್ಪ ಫ್ಯಾಟ್ ಬೇಕೇ ಬೇಕು. ಇನ್ನು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ತುಂಬ ಸ್ಮಾಲ್ ಕ್ವಾಂಟಿಟಿ ಬೇಕಾಗಿರೋದು. ಉದಾಹರಣೆಗೆ ವೈಟಮಿನ್ ಇರ್ಬೋದು, ಕೆಲವು ಮಿನರಲ್ಸು ಅಂದರೆ ಐರನ್ನು, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಈ ಥರ ಸ್ವಲ್ಪ ಬೇಕು. ಮುಖ್ಯವಾಗಿ ಐರನ್ ಕಡಿಮೆ ಇದ್ದರೆ, ರಕ್ತದಲ್ಲಿ ಐರನ್ ಭಾಗ ಕಡಿಮೆ ಇದ್ದರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ, ರಕ್ತಹೀನತೆ ಉಂಟಾಗುತ್ತೆ. ಇದು ಕೂಡ ನಮ್ಮ ದೇಶದಲ್ಲಿ ತುಂಬ ಸಾಮಾನ್ಯ. ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ನು ADEK ಅಂತ ಹೆಸರು ಹೇಳ್ತೀವಿ. ವೈಟಮಿನ್ A, ವೈಟಮಿನ್ D, E, K. ವಾಟರ್ ಸಾಲ್ಯುಬಲ್ B ಕಾಂಪ್ಲೆಕ್ಸು ಮತ್ತು ವೈಟಮಿನ್ C. ಇದರಲ್ಲಿ ಮುಖ್ಯ ಏನು ಅಂದರೆ, ವಾಟರ್ ಸಾಲ್ಯುಬಲ್ ವೈಟಮಿನ್ ನಾವು ಬೇಯಿಸಿದಾಗ ಅದು ಹೊರಟೋಗ್ಬಿಡುತ್ತೆ. ಅಥವಾ ನಾವು ಕಾಳುಗಳನ್ನ ತುಂಬ ಪಾಲಿಷ್ ಮಾಡಿದರೆ, ನಾನು ಆಗಲೇ ಹೇಳಿದೆ ರೈಸ್ ಪಾಲಿಷ್ ಮಾಡಿದರೆ ಇವೆಲ್ಲ ಮೇಲ್ಗಡೆ ಕೋಟಿಂಗಲ್ಲಿರುತ್ತೆ, ಹೋಗ್ಬಿಡುತ್ತೆ. ಅದರಿಂದ ಹಸಿ ತರಕಾರಿ ತಿಂದರೆ ವೈಟಮಿನ್ ಸಿಗುತ್ತೆ. ಸೊಪ್ಪು ತರಕಾರಿಗಳನ್ನ ಹಸಿಯಾಗಿ ತಿಂದರೆ ಅಥವಾ ತುಂಬ ಬೇಯಿಸಿದ ಮೇಲೆ ಆ ನೀರು ಚೆಲ್ಲಬಾರ್ದು, ಆವಾಗ ವೈಟಮಿನ್ಸ್ ಹೋಗಲ್ಲ ಹೊರಗಡೆ, ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಹೋಗಲ್ಲ. ಮಿನರಲ್ಸು ಸ್ಮಾಲ್ ಕ್ವಾಂಟಿಟಿಲಿ ಬೇಕು ನಮಗೆ. ಅದರಲ್ಲಿ ಒಂದರ ಬಗ್ಗೆ ಮಾತಾಡೋಣ. ಒಂದು ಕಬ್ಬಿಣ. ಯಾಕಂದರೆ ಇದು ದೇಹದಲ್ಲಿ ಆಕ್ಸಿಜನ್, ನಾವು ಉಸಿರಾಡೋ ಆಕ್ಸಿಜನ್ನು ಪ್ರತಿ ಕಣಕ್ಕೂ ಹೋಗಬೇಕು ಅಂದರೆ, ಪ್ರತಿ ಸೆಲ್ಗೂ ಹೋಗಬೇಕು ಅಂದರೆ ಹಿಮೋಗ್ಲೋಬಿನ್ ಬಹಳ ಮುಖ್ಯ. ಆ ಹಿಮೋಗ್ಲೋಬಿನ್ಗೆ ಐರನ್ ಬಹಳ ಮುಖ್ಯ. ಅದರಿಂದ ರಕ್ತಹೀನತೆ ಇದ್ದರೆ ಏನಾಗುತ್ತೆ, ನಮಗೆ ನಡೆಯುವಾಗ ಸುಸ್ತಾಗೋದು, ಉಬ್ಸ ಬರೋದು, ಮನಸ್ಸಿಗೆ ಕಿರಿಕಿರಿ ಆಗೋದು, ಹೆಂಗಸರಲ್ಲಿ ಬಟ್ಟೆ ಜಾಸ್ತಿ ಹೋಗೋದು, ಇವೆಲ್ಲ ಶುರು ಆಗುತ್ತೆ. ಆ್ಯಂಡ್ ಬಹಳ ಕಾಮನ್ನು. ಯಾಕೆ ಅಂದರೆ ನಮಗೆ ಸಸ್ಯಾಹಾರಿಗಳಲ್ಲಿ ಸಿಗೋದು ಮುಖ್ಯವಾಗಿ ಹಸಿರು ತರಕಾರಿಯಲ್ಲಿ, ರಾಗಿಯಲ್ಲಿ, ಅದು ನಮ್ಮ ದೇಹಕ್ಕೆ ಹೋಗೋ ಪ್ರಮಾಣ ಕಡಿಮೆ, ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಸೊ ನಾನ್ ವೆಜಿಟೇರಿಯನ್ ಸ್ವಲ್ಪ ಇದು ಪ್ರಮಾಣ ಸ್ವಲ್ಪ ಚೆನ್ನಾಗಿರುತ್ತೆ. ಆದರೆ ಎಷ್ಟೋ ಸಲ ನಾವು ಅದಕ್ಕೋಸ್ಕರ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಕೆಲವು ಫುಡ್ನ ಎನ್ರಿಚ್ ಮಾಡ್ತೀವಿ, ಐರನ್ ಹಾಕ್ತೀವಿ. ಈಗ ಇತ್ತೀಚೆಗೆ ಸರ್ಕಾರದಿಂದ ಮಕ್ಕಳಿಗೆ ಶಾಲೆಯಲ್ಲಿ ಐರನ್ ಮಾತ್ರೆ ಕೊಡೋ ಪರಿಸ್ಥಿತಿ ಬಂದಿದೆ. ಇನ್ನು ವೈದ್ಯರ ಸಲಹೆ ಪಡೆದು ಎಷ್ಟೋ ಜನಕ್ಕೆ ನಾವು ಐರನ್ ಮಾತ್ರೆ ಆಗಲಿ, ಇಂಜೆಕ್ಷನ್ ಆಗಲಿ ಕೊಡಬೇಕಾಗ್ಬೋದು. ಇನ್ನೊಂದು ಮುಖ್ಯವಾದ್ದು ಫೈಬರ್. ಆಗಲೇ ನಾನು ಹೇಳಿದ್ದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟೆಲ್ಲ ನಮ್ಮ ದೇಹಕ್ಕೆ ಬೇಕು, ಶಕ್ತಿಗೆ ಬೇಕು. ಫೈಬರ್ ಅಂದರೆ ನಾರನ್ನು ನಾವು ಅರಗಿಸ್ಕೊಳ್ಳಲ್ಲ. ಉದಾಹರಣೆಗೆ ಹಸು ಅಥವಾ ಮೇಕೆ ಆದರೆ ನಾರನ್ನು ಅರಗಿಸ್ಕೊಳ್ಳುತ್ತೆ. ಸೆಲ್ಲೋಸಲ್ಲಿರೋದನ್ನು ಅದು ತನ್ನ ದೇಹಕ್ಕೆ ಶಕ್ತಿನ ತೊಗೊಳ್ಳೋ ಪರಿಸ್ಥಿತಿ ಇದಿರುತ್ತೆ. ನಮಗೆ ಮನುಷ್ಯರಿಗೆ ಅದು ಇಲ್ಲ. ಅದರಿಂದ ನಾರು ತಿಂದರೆ ನಮಗೆ ಶಕ್ತಿ ಬರಲ್ಲ. ಆದರೆ ನಾರು ಎಲ್ಲಿ ಉಪಯೋಗ ಆಗುತ್ತೆ, ಒಂದು ನಾರು ಕಮ್ಮಿ ಇದ್ದರೆ ನಾವು ರಿಫೈನ್ಡ್ ಬರೀ ಮೈದಾ ಇದು ಆ ಥರದ್ದು ತಿಂದುಬಿಟ್ರೆ ನಮ್ಮ ಮಲಬದ್ಧತೆ ಶುರು ಆಗುತ್ತೆ. ಅಷ್ಟೇ ಅಲ್ಲದೆ ನಾವು ಆಹಾರ ನಮ್ಮ ದೇಹದಲ್ಲಿ ಸರಿಯಾಗಿ ಪಾಸ್ ಆಗೋಲ್ಲ, ಯಾಕಂದರೆ ಕ್ವಾಂಟಿಟಿ ಕಮ್ಮಿ ಆಗಿಬಿಡುತ್ತೆ. ಬಲ್ಕ್ ಅಂತೀವಿ. ಬಲ್ಕ್ ಕಡಿಮೆ ಆದಾಗ ಆಹಾರ ತುಂಬ ಹೊತ್ತು ಉಳ್ಕೊಳ್ಳುತ್ತೆ. ಸೊ ಅದರಲ್ಲಿ ಇದ್ದಿದ್ದು ಸಣ್ಣ ಇನ್ಸೆಕ್ಟಿಸೈಡ್ ಆಗಿರ್ಬೋದು, ಕೆಮಿಕಲ್ ಇರ್ಬೋದು, ದೇಹಕ್ಕೆ ಜಾಸ್ತಿ ಕಾಂಟ್ಯಾಕ್ಟ್ ಬರುತ್ತೆ. ಸೊ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ. ಉದಾಹರಣೆಗೆ ದೊಡ್ಡ ಕರುಳಿನ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್ ಮೊದಲು ನಮ್ಮ ದೇಶದಲ್ಲಿ ಪ್ರಾಕ್ಟಿಕಲಿ ಇರಲಿಲ್ಲ, ತುಂಬಾ ರೇರ್ ಇತ್ತು. ಪಾಶ್ಚಾತ್ಯ ದೇಶದಲ್ಲಿತ್ತು. ಈ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಬದಲಾದಂಗೆ, ಫೈಬರ್ ಕಡಿಮೆ ಆದಂಗೆ ನಮ್ಮಲ್ಲೂ ತುಂಬ ಜಾಸ್ತಿ ಆಗ್ತಾಯಿದೆ. ಅಷ್ಟೇ ಅಲ್ಲದೆ ಮಲಬದ್ಧತೆಗೆ, ತೂಕಕ್ಕೆ ನಾರು
ಚೆನ್ನಾಗಿ ತಿಂದರೆ ಹೊಟ್ಟೆ ತುಂಬತ್ತೆ. ನಾವು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಬಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಸಟೈಟಿ ಇರುತ್ತೆ. ಅದರಿಂದ ಬೇರೆ ತಿನ್ನೋದು ಕಡಿಮೆ ಆಗುತ್ತೆ. ನಾವು ಫುಲ್ ರಿಫೈನ್ಡ್ ಫುಡ್ ತಿಂದರೆ ನಮ್ಮ ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ. ಸೊ ನಾರು ಮುಖ್ಯವಾಗಿ ವೆಜಿಟೇಬಲ್ಸು, ಫ್ರೂಟ್ಸು, ಗ್ರೇನ್ ಅಂದರೆ ಪೂರ್ತಿ ಮೇಲೆ ಪಾಲಿಷ್ ಮಾಡಿಲ್ಲದೆ ಗ್ರೇನಲ್ಲಿ. ನಮ್ಮ ದೇಹದಲ್ಲಿ ಅದನ್ನ, ನಮ್ಮ ದೇಹದಲ್ಲಿ ಒಳಗಡೆ ಇರುವ ಬ್ಯಾಕ್ಟೀರಿಯಾಗಳನ್ನ ಒಡೆದು ಉಪಯೋಗಿಸ್ಕೋಬೋದು ಹೊರತು ನಮಗೆ ಅದರಿಂದ ಶಕ್ತಿ ಬರೋದಿಲ್ಲ. ಸೊ ನಾರನ್ನು ನಾವು ತಿಂದರೆ, ಉದಾಹರಣೆಗೆ ಸೌತೆಕಾಯಿ ತಿಂದರೆ, ನಾನು ಆಗಲೇ ಹೇಳಿದೆ ಫ್ಯಾಟ್ ಅಂದರೆ 100 ರೂಪಾಯಿ ನೋಟ್ ಇದ್ದಂಗೆ ಅಂತ. ಸೌತೆಕಾಯಿ 1 ರೂಪಾಯಿ ಕಾಯಿನ್ ಇದ್ದಂಗೆ. ಯಾಕೆ ಅಂದರೆ ಸೌತೆಕಾಯಿ ತಿಂದರೆ ಅದರಿಂದ ನಮಗೆ ಸಿಗೋ ಶಕ್ತಿ ಬರೀ 0.1 ಕಿಲೋ ಕ್ಯಾಲ್ರಿ 1 ಗ್ರಾಮ್ಗೆ. ಅದೇ ನಾವು ಬೆಣ್ಣೆ ಅಥವಾ ಇನ್ನೊಂದು ಫ್ಯಾಟ್ ತಿಂದರೆ 9 ಕಿಲೋ ಕ್ಯಾಲ್ರಿ ಸಿಗುತ್ತೆ, 90ರಷ್ಟು ಜಾಸ್ತಿ. ಇದು 9 ಕಿಲೋ ಕ್ಯಾಲ್ರಿ, ಇದು 0.1 ಕಿಲೋ ಕ್ಯಾಲ್ರಿ. ಆದ್ದರಿಂದ ತೂಕ ಇಳಿಸ್ಕೋಬೇಕು ಅಂದವರು, ತೂಕ ಜಾಸ್ತಿ ಆಗಬೇಕು ಅಂದವರು ಸೌತೆಕಾಯಿ ಅಥವಾ ಟೊಮೆಟೊ, ಹಸಿ ಟೊಮೆಟೊ ಕಟ್ ಮಾಡಿ ಸಲಾಡ್ ಥರ, ವೆಜಿಟೇಬಲ್ ಸಲಾಡ್ ನೀವು ಯಾವುದನ್ನಾದ್ರೂ ಕಟ್ ಮಾಡಿ ಉಪಯೋಗಿಸಿದರೆ ಹೊಟ್ಟೆನೂ ತುಂಬತ್ತೆ, ನಿಮ್ಮ ದೇಹಕ್ಕೆ ತೂಕಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಯಾವುದು ಎಷ್ಟು ಬೇಕು, ಇದು ತುಂಬ ಸಿಂಪಲ್ ಅನಿಸುತ್ತೆ, ಎಷ್ಟು ತಿನ್ನಬೇಕು ಅಂತ. ಆದರೆ ಸ್ವಲ್ಪ ಡೀಪಾಗಿ ಹೋದರೆ ಇಟ್ ಈಸ್ ನಾಟ್ ಆನ್ ಈಸಿ. ಇದು ಕೆಲವರು ತುಂಬ ತಿಂತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಕೆಲವರು ಕಡಿಮೆ ತಿಂತಾ ಇದ್ರೂ ತೂಕ ಜಾಸ್ತಿ ಆಗ್ತಿರುತ್ತೆ. ಇನ್ನು ಕೆಲವ್ರಿಗೆ ಐರನ್ ಡಿಫಿಷಿಯನ್ಸಿ ಇರುತ್ತೆ, ಅವ್ರ ಮನೇಲಿ ಅದನ್ನೇ ಊಟ ಮಾಡ್ತಿದ್ದರೆ ಇನ್ನೊಬ್ರಿಗೆ ಇರೋಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ಮೆನಿ ಫ್ಯಾಕ್ಟರ್ಸ್, ಪ್ರತಿ ಮನುಷ್ಯನಿಗೂ ಎಷ್ಟು ಅಂತ. ಆದರೆ ಒಂದು ಜನರಲ್ ಗೈಡ್ಲೈನ್ಸ್ ಇದೆ ಏನೇನು ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಡಯಟ್ರಿ ರೆಫರೆನ್ಸ್ ಇಂಟೇಕ್ ಅಂತ ತೊಗೋತೀವಿ. ನಮ್ಮ ದೇಶದಲ್ಲಿ ಹೈದರಾಬಾದ್ನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್, NIN ಹೈದರಾಬಾದ್ ಅಂತ. ಅವರು ನಮ್ಮ ದೇಶದವ್ರಿಗೆ ಯಾವುದಕ್ಕೆ ಎಷ್ಟು ಬೇಕು, ಯಾವ ಆಹಾರದಲ್ಲಿ ಏನಿದೆ ಅಂತ ಪಬ್ಲಿಷ್ ಮಾಡಿದ್ದಾರೆ. ಇಂಡಿಯನ್ ಫುಡ್ ಬಗ್ಗೆ ದೇ ಹ್ಯಾವ್ ಪಬ್ಲಿಷ್ಡ್ ಬುಕ್ಸ್. ದೇರ್ ಆಲ್ ವೆರಿ ಚೀಪ್, ಲೆಸ್ ದ್ಯಾನ್ 100 ರೂಪೀಸ್. ಅದೇ ಅಮೇರಿಕಾದಲ್ಲಿ ಸರ್ಪ್ರೈಸಿಂಗ್ಲಿ ಅಮೇರಿಕನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಪಬ್ಲಿಷರ್ಸ್ ಮೊದಲಿಂದನೂ ಯಾವುದು ಎಷ್ಟು ತಿನ್ನಬೇಕು ಅಂತ. ಅಲ್ಲೇನು ಮಾಡ್ತಾರೆ, ಆ್ಯಾವ್ರೇಜ್ ಎಷ್ಟು ಬೇಕು, ಎಷ್ಟು ತಿಂದರೆ ಒಳ್ಳೆಯದು, ಅಡಿಕ್ವೇಟ್ ಅಂದರೆ ಏನು, ಅಂದರೆ ಸ್ವಲ್ಪ ಪರವಾಗಿಲ್ಲ ಇಷ್ಟಾದರೂ ತಿನ್ನಲೇಬೇಕು ಅಂತ. ಲಾಸ್ಟ್ ಒನ್ನು ಇಂಪಾರ್ಟೆಂಟ್, ಟಾಲರೇಬಲ್ ಅಪ್ಪರ್ ಲಿಮಿಟ್ಸ್. ಇದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿ ಬರುತ್ತೆ, ಅದ್ರ ಬಗ್ಗೆ ಮತ್ತೆ ಕಾಂಟ್ರವರ್ಸಿಗೆ ಬರೋಣ. ಉದಾಹರಣೆಗೆ ನಾವು ಪಾಪ್ಯುಲೇಷನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ನೋಡಿದಾಗ ಕೆಲವರು ಇಷ್ಟು ತಿಂತಿರ್ತಾರೆ, ಕೆಲವರು ಇಷ್ಟು ತಿಂತಿರ್ತಾರೆ, ಕೆಲವರು ಇಷ್ಟು ತಿಂತಿರ್ತಾರೆ, ಚೆನ್ನಾಗಿರ್ತಾರೆ. ಸೊ ನಾವೇನು ಮಾಡ್ತೀವಿ, ರೆಕಮೆಂಡ್ ಡೈಲಿ ಅಲೋವೆನ್ಸ್ ಇಲ್ಲಿಡ್ತೀವಿ. ಅಂದರೆ ಸ್ವಲ್ಪ ಅಷ್ಟು ತಿಂದರೆ ಎಲ್ರಿಗೂ ಕವರ್ ಆಗುತ್ತೆ ಅಂತ, ಇವ್ರಿಗೂ ಕವರ್ ಆಗುತ್ತೆ, ಇವ್ರಿಗೆ. ಆ್ಯಾವ್ರೇಜ್ ಅಂದರೆ ಇಷ್ಟು ಮಧ್ಯದ್ದು. ಅಂದರೆ ಉದಾಹರಣೆಗೆ ಒಬ್ಬರು 100 ಯೂನಿಟ್ ತಿಂದರು, ಇನ್ನೊಬ್ಬರು 200 ತಿಂತಾಯಿದ್ರು, ಇನ್ನೊಬ್ಬರು 400 ತಿಂತಾಯಿದ್ರು. ಆವಾಗ 400 ಇಟ್ಟರೆ ಎಲ್ರಿಗೂ ಬೇಕಾದಷ್ಟು ಸಿಗುತ್ತೆ. ಅದೇ ನೀವು 400ಕ್ಕಿಂತ ಜಾಸ್ತಿ ತಿಂದರೆ ತೊಂದರೆ ಆಗೋ ರಿಸ್ಕ್ ಇರುತ್ತೆ. ಸೊ ಡಯಟ್ ಪ್ಲ್ಯಾನ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, 3 ಮುಖ್ಯ ಅಂಶ. ಒಂದು ವೆರೈಟಿ, ಬೇರೆ ಬೇರೆ ಥರದ ಫುಡ್ ತೊಗೊಂಡಾಗ ಏನಾಗುತ್ತೆ, ಕೆಲವುದರಲ್ಲಿ ಕೆಲವು ಪ್ರೋಟೀನ್, ಅಮೈನೋ ಆ್ಯಸಿಡ್ ಜಾಸ್ತಿ ಇರುತ್ತೆ, ಕೆಲವುದರಲ್ಲಿ ಕೆಲವು ಕಡಿಮೆ ಇರುತ್ತೆ, ಕೆಲವುದರಲ್ಲಿ ಕೆಲವು ಫೈಬರ್ಸ್ ಜಾಸ್ತಿ ಇರುತ್ತೆ, ಕೆಲವುದರಲ್ಲಿ ಕೆಲವು ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಒಂದನ್ನೇ ಯಾವುದೇ ತಿಂದ್ರೂ ನಿಮಗೆ ಕೆಲವು ತೊಂದರೆ ಆಗೋ ರಿಸ್ಕ್ ಇರುತ್ತೆ, ಕೆಲವು ಡಿಫಿಷಿಯನ್ಸಿ ಆಗೋ ರಿಸ್ಕ್ ಇರುತ್ತೆ. ನಮ್ಮ ಮೆಡಿಕಲ್ ಕಾಲೇಜ್ ಪ್ರೊಫೆಸರ್ ಹೇಳ್ತಾಯಿದ್ರು, ಸೌತ್ ಇಂಡಿಯಾದವ್ರು ಬುದ್ಧಿವಂತರು ಕಣೆಯ, ಇಡ್ಲಿ ಜೊತೆ ವಡೆ ಅಂತಾರೆ ಅಂತ. ಯಾಕಂದರೆ ಇಡ್ಲಿಲಿರೋದಕ್ಕೂ ಉದ್ದಿನಬೇಳೆಲಿ, ಇಡ್ಲಿಲಿ ಒಳಗಡೆ ನಿಮಗೆ ರೈಸು ಉದ್ದಿನಬೇಳೆ ಇರುತ್ತೆ, ವಡೆ ಇವೆಲ್ಲ ಕಾಂಬಿನೇಷನ್ ತೊಗೊಂಡ್ರೆ ಎಲ್ಲನೂ ಎಷ್ಟೆಷ್ಟು ಬೇಕೋ ಸರಿಯಾಗಿ ಸಿಗುತ್ತೆ. ಆದರೆ ನಾವೇನು ಮಾಡ್ತೀವಿ, ಚಿಕ್ಕ ಇಡ್ಲಿ ಮಾಡಿ ದೊಡ್ಡ ವಡೆ ಮಾಡಿ ಫ್ಯಾಟ್ನ ಜಾಸ್ತಿ ಮಾಡ್ಕೋತೀವಿ. ದೆನ್ ಕಮ್ಸ್ ಮಾಡ್ರೇಷನ್. ಅತಿ ಆದರೆ ಅಮೃತನೂ ವಿಷ ಅಂತ ಸಂಸ್ಕೃತದಲ್ಲೊಂದು ಇದಿದೆ, ಸುಭಾಷಿತ ಇದೆ. ಇದು ಒಳ್ಳೇದಪ್ಪ, ಡಾಕ್ಟ್ರ್ ಹೇಳಿದ್ದಾರೆ ಐರನ್ ಬೇಕು ನಿಮಗೆ, ಸೊ ತುಂಬ ತಿನ್ಬಿಟ್ರೆ ಏನಾಗುತ್ತೆ, ಚಿಲ್ಡ್ರನ್ ಎಸ್ಪೆಷಲಿ ಮಕ್ಕಳು ಐರನ್ ಸಿರಪ್ ಜಾಸ್ತಿ ಕುಡಿದ್ರೆ ದೇ ಕ್ಯಾನ್ ಈವನ್ ಡೈ. ಯಾವುದೇ ಆದರೂ ಅತಿ ಆಗಬಾರ್ದು, ಒಂದು ಲಿಮಿಟು, ಮಿನಿಮಮ್ಮು ಮ್ಯಾಕ್ಸಿಮಮ್ ಮಾಡ್ರೇಟ್ ಮಧ್ಯದಲ್ಲಿರಬೇಕು. ಮಿಡ್ಲ್ ಪಾತ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ನೆಕ್ಸ್ಟು ಬ್ಯಾಲೆನ್ಸು. ನಾವೇನು ಮಾಡಬೇಕು, ನಿಮ್ಮ ಎನರ್ಜಿ ಬಜೆಟ್, ಫುಡ್ಗೋಸ್ಕರ ನಾವು ಎಷ್ಟು ದುಡ್ಡು ಖರ್ಚು ಮಾಡ್ಬೋದು, ಅದರಲ್ಲಿ ಬೇರೆ ಬೇರೆ ಫುಡ್ನ ಯಾವುದು ಥರ ಮಾಡಬೇಕು ಅಂತ ಇಟ್ಕೋಬೋದು. ಅಮೇರಿಕಾದಲ್ಲಿ 1916 ಶುರು ಆಯಿತು ಮಕ್ಕಳಿಗೆ ಏನೇನು ಆಹಾರ ಕೊಡಬೇಕು ಕೊಡಬಾರ್ದು ಅಂತ. ಸ್ಲೋ ಆಗಿ ಅವರು 40s 70s ಅವ್ರು ಚೇಂಜ್ ಮಾಡ್ತಾ ಹೋದರು. ಫುಡ್ ಪಿರಾಮಿಡ್ ಅಂತ, ಕೆಲವು ಜಾಸ್ತಿ ತಿನ್ನಿ ಕೆಲವು ಕಡಿಮೆ ತಿನ್ನಿ ಅಂತ. ಈಗ 2013 ಅವರು ಪಿರಮಿಡ್ ಆಕಾರ ಬಿಟ್ಟು ಪ್ಲೇಟ್ ಆಕಾರ ಮಾಡಿದ್ದಾರೆ.
ಅದರಲ್ಲೇನು ಅಂದರೆ ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ, ಅಂದರೆ ಈ ಪ್ಲೇಟ್ನಲ್ಲಿ ಇವಿಷ್ಟು ಜಾಸ್ತಿ ಇರಬೇಕು, ವೆಜಿಟೇಬಲ್ಸ್ ಇಷ್ಟು ಭಾಗ ಇರಬೇಕು, ಕಾಲು ಭಾಗಕ್ಕಿಂತ ಜಾಸ್ತಿ ಇದೆ, ಹೋಲ್ ಗ್ರೇನ್ಸ್ ಜಾಸ್ತಿ ಇರಬೇಕು, ಪ್ರೋಟೀನ್ಸ್ ಜಾಸ್ತಿ ಇರಬೇಕು, ಫ್ರೂಟ್ಸ್ ಜಾಸ್ತಿ ಇರಬೇಕು, ಆಯಿಲ್ ಸ್ವಲ್ಪ ಇರಬೇಕು, ನೀರು ಬೇಕು. ಇದು ಹಾರ್ವರ್ಡ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ 2013 ಇದಿದು ಪಬ್ಲಿಕೇಶನ್ನು. ನಮ್ಮ ದೇಶದಲ್ಲಿ NIN ಹೈದರಾಬಾದ್ ನ್ಯಾಷನಲ್ ಆಫ್ ಇದು ಡಯಟ್ರಿ ಗೈಡ್ಲೈನ್ಸ್ ಅಂತಿದೆ. ಅಂತರ್ಜಾಲ ಬಗ್ಗೆ ಗೊತ್ತಿದ್ದವರು ಅದನ್ನ ಫ್ರೀ ಡೌನ್ಲೋಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ ಪುಸ್ತಕ. ಇಲ್ಲದೇ ಇದ್ದರೆ 70-80 ರೂಪಾಯಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಸ್ವಲ್ಪ ಹುಡುಕಬೇಕು ಅಂಗಡಿಗಳಲ್ಲಿ. ಅಲ್ಲದೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಉದಾಹರಣೆಗೆ ಡಯಾಬಿಟಿಸ್ ಗೈಡ್ಲೈನ್ ಫಾರ್ ಇಂಡಿಯನ್ಸ್ ಗಾಟ್ ಗೈಡ್ಲೈನ್ಸ್. ಅಲ್ಲದೆ ಬೇರೆ ಬೇರೆ ನಮ್ಮ ಸೊಸೈಟೀಸ್ ಇದೆ ಡಾಕ್ಟ್ರದ್ದು. ಹೈಪರ್ಟೆನ್ಷನ್ ಸೊಸೈಟಿ ಇದೆ, ಡಯಾಬಿಟಿಸ್ ಸೊಸೈಟಿ ಇದೆ, ಥೈರಾಯ್ಡ್ ಸೊಸೈಟಿ ಇದೆ, ಎಂಡೋಕ್ರೈನ್ ಸೊಸೈಟಿ ಆಫ್ ಇಂಡಿಯಾ ಇದೆ. ಅವರೆಲ್ಲ ನಮ್ಮ ದೇಶದವ್ರ ಬಗ್ಗೆ, ಯಾಕಂದರೆ ಸಮಥಿಂಗ್ ಈಸ್ ಅಪ್ಲಿಕೇಬಲ್ ಟು ಅಮೇರಿಕನ್ಸ್. ಅವರ ವೆಯ್ಟ್ ಜಾಸ್ತಿ ಇರುತ್ತೆ, ಅವರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಅದನ್ನ ನಾವು ನಮ್ಮ ದೇಶದಲ್ಲೂ ಅದನ್ನೇ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಸೊ ನಮ್ಮ ಇಂಡಿಯನ್ ಗೈಡ್ಲೈನ್ಸು ಇದೆ. ಇನ್ನು ಉಲ್ಟಾ, ಇದುವರೆಗೂ ಏನು ತಿನ್ನೋದು ಅಂತ, ತಿನ್ನೋದು ಬಿಟ್ಟರೆ ಏನಾಗುತ್ತೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹಳೇ ಕಾಲದಿಂದಲೂ ಬೇರೆ ಬೇರೆ ಜಾತಿಗಳಲ್ಲಿ, ಬೇರೆ ಬೇರೆ ಕಲ್ಚರ್ಸಲ್ಲಿ ಫಾಸ್ಟಿಂಗ್ ಅಥವಾ ಉಪವಾಸ ಅನ್ನೋ ಕಾನ್ಸೆಪ್ಟ್ ಇದೆ. ಹಳೆ ಕಾಲದವ್ರು ಖಂಡಿತ ಪೆದ್ರಲ್ಲ, ಎಲ್ಲರೂ ಒಂದು ಯಾವುದನ್ನು ಫಾಲೋ ಮಾಡ್ತಾಯಿದ್ರು. ಅಂದರೆ ಬೇರೆ ಬೇರೆ ಕಾರಣ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಹೆಸರಿರ್ಬೋದು. ಒಂದು ಜಾತಿಯವರು ಅದನ್ನ ರಂಜಾನ್ ಅನ್ಬೋದು, ಇನ್ನೊಂದು ಜಾತಿಯವರು ಅದನ್ನ ಏಕಾದಶಿ ಅನ್ಬೋದು, ಇನ್ನೊಬ್ಬರು ಬೇರೆ ಅನ್ಬೋದು. ಬಟ್ ಈ ಕಾನ್ಸೆಪ್ಟ್ ಯಾಕೆ ಬಂದಿದೆ ಅಂದರೆ, ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡಿದರೆ ಐದರ್ ಇಟ್ ಈಸ್ 2 ಥರ ಫಾಸ್ಟಿಂಗ್ ಹೇಳ್ತೀವಿ ನಾವು. ಒಂದು ಇಂಟರ್ಮಿಟೆಂಟ್, ಪ್ರತಿ ಮಂಗಳವಾರ ನಾನು ಸಂಜೆ ಊಟ ಮಾಡಲ್ಲ, ಪ್ರತಿ ಶನಿವಾರ ಮಾಡಲ್ಲ, ಅದು ಯಾವುದಾದ್ರು ಒಂದು ದೇವರ ಹೆಸರು ಹೇಳ್ಬೋದು, ಬೇರೆ ಕಾರಣ ಹೇಳ್ಬೋದು ನಾನು, ಬಟ್ ವಾರಕ್ಕೊಂದು ಸಲ, ದಟ್ ಈಸ್ ಇಂಟರ್ಮಿಟೆಂಟ್. ಇನ್ನೊಂದು ಪ್ರೊಲಾಂಗ್ಡ್, ದಿನಾಲೂ ನಾನು ಸ್ವಲ್ಪ ಕಮ್ಮಿ ತಿಂತೀನಿ. ಅಥವಾ ಕೆಲವು ಜೈನ್ ಇದರಲ್ಲಿದ್ದಂಗೆ ದೇ ವಿಲ್ ಡೂ ವೀಕ್ಸ್ ಟುಗೆದರ್, ಸ್ವಲ್ಪನೇ ತೊಗೊಂಡು ವೀಕ್ಸ್ ಟುಗೆದರ್, ಆ ಥರ ಬೇರೆ ಬೇರೆ ಥರ ಇದೆ. ಒಂದು ಅದ್ಭುತವಾದ ಅಂದರೆ, ಇದುವರೆಗೂ ಲಾಂಗೆವಿಟಿ ಸ್ಟಡೀಸ್ ಅಂತಾಗಿದೆ. ಅಂದರೆ 100 ವರ್ಷದ ಮೇಲ್ಪಟ್ಟು ಬದುಕಿರೋರನ್ನ ಅವ್ರ ಜೀವನ ಶೈಲಿ ಹೇಗಿದೆ ಅಂತ ಸ್ಟಡೀಸ್ ಮಾಡಿದ್ದಾರೆ. ನಾರ್ವೆಲ್ ಮಾಡಿದ್ದಾರೆ, ನ್ಯೂಜಿಲೆಂಡಲ್ಲಿ ಮಾಡಿದ್ದಾರೆ, ಇನ್ನು ಕೆಲವು ಆನ್ಗೋಯಿಂಗ್ ಇದೆ, ನಡೀತಾ ಇದೆ. ಅಲ್ಲದೆ ಸೂಪರ್ ಹ್ಯೂಮನ್ ಬೀಯಿಂಗ್ಸ್ ಅಂತ 110 ವರ್ಷಕ್ಕಿಂತ ಜಾಸ್ತಿ ಇದ್ದವರು, ಆ್ಯಕ್ಟಿವ್ ಆಗಿದ್ದವರು ಸಿಗ್ತಾಯಿದ್ದಾರೆ, ಸಾವಿರಾರು ಜನ ಸಿಕ್ಕಿದ್ದಾರೆ. ಅವ್ರ ಲೈಫ್ ಸ್ಟೈಲ್ ಎಲ್ಲ ನೋಡಿದಾಗ ದ ಓನ್ಲಿ ಕಾಮನ್ ಫ್ಯಾಕ್ಟರ್, ನಿಮ್ಗೆ ಆಶ್ಚರ್ಯ ಆಗ್ಬೋದು, ಇಟ್ ಈಸ್ ಕ್ಯಾಲರಿ ರಿಸ್ಟ್ರಿಕ್ಷನ್. ತಮಗೆ ಬೇಕಾಗಿದ್ದಕ್ಕಿಂತ ನಮ್ಮ ಲೆಕ್ಕದ ಪ್ರಕಾರ ನಾವೇನು ಹೇಳ್ತೀವಿ, ನೀವು ಸೆಡೆಂಟ್ರಿ ಅಪ್ಪ, ಸುಮ್ಮನೆ ಕೂತ್ಕೊಂಡು ಆಫೀಸ್ಗೆ ಹೋಗ್ತೀಯಾ, ಕೂತ್ಕೊಂಡು ಕೆಲಸ ಮಾಡಿ ಮನೆಗೆ ಬರ್ತೀಯಾ, ಹೋಗ್ಲಿಕ್ಕೂ ವೆಹಿಕಲ್ಲು ಬರಲಿಕ್ಕೆ ವೆಹಿಕಲ್ಲು, ಸೆಡೆಂಟ್ರಿ ಲೈಫ್ ಸ್ಟೈಲ್, ನಿನಗೆ 1800 ಕಿಲೋ ಕ್ಯಾಲರಿ ಬೇಕು ಅಂತೀವಿ. ಇನ್ನೊಬ್ಬ ಕಷ್ಟಪಟ್ಟು ದುಡಿತಾ ಇದ್ದೇನೆ, ಮೈಕೆ ಬಗ್ಸಿ ಭಾರ ಎತ್ತವನು ಕೂಲಿ ಕೆಲಸ ಮಾಡ್ತಾನೆ, ಅವನಿಗೆ 3500 ಬೇಕು. ಪೈಲ್ವಾನು ತುಂಬ ಇದು ಮಾಡ್ತಾನೆ, ಅವ್ನು 3500, ಈ ರೀತಿ ಒಂದು ಲೆಕ್ಕ ಹೇಳ್ತೀವಿ. ಬಟ್ ಎಷ್ಟು ಬೇಕೋ ಅದಕ್ಕಿಂತ ಕಡಿಮೆ ಉಪಯೋಗಿಸ್ತಾ ಇದ್ದವರಲ್ಲಿ ದಟ್ ವಾಸ್ ಒನ್ ಆಫ್ ದ ಕನ್ಸಿಸ್ಟೆಂಟ್ ಫ್ಯಾಕ್ಟರ್ ಇನ್ ಆಲ್ ಲಾಂಗೆವಿಟಿ ಸ್ಟಡೀಸ್, ಬೇರೆ ಬೇರೆ ಸ್ಟಡೀಸಲ್ಲಿ. ಸೊ ಇದಕ್ಕೆ ಬೇರೆ ಥಿಯರಿ ಯಾಕಾಗಿರ್ಬೋದು ಅಂತೆಲ್ಲ ಒಂದಿಷ್ಟು ಥಿಯರಿ ಇದೆ, ಬಟ್ ಪ್ರೂಫ್ ಇದೆ. ಏನು, ಈ ಥರ ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡಿದರೆ ಜಾಸ್ತಿ ಆಗುತ್ತೆ, ಜೀವನ ಜಾಸ್ತಿ ಆಗುತ್ತೆ ಅಂತ. ಸೊ ಆಯುಷ್ಮಾನ್ ಭವ ಅನ್ನುವಾಗ ಸ್ವಲ್ಪ ಕಡಿಮೆ ತಿಂದು ಆಯುಷ್ಮಾನ್ ಅಂತ ನಾವು ಆಶೀರ್ವಾದ ಮಾಡ್ಬೋದು. ಇನ್ನು ಫುಡ್ಡೆಲ್ಲ ಡಯಟು ಅಂದರೆ ಇಲ್ಲ ಟೇಸ್ಟೇ ಇರಬಾರ್ದು, ಅಥವಾ ನೋಡ್ಲಿಕ್ಕೆ ಚೆಂದ ಇರಬಾರ್ದು, ಹಾಗೆ ಮಾಡಬೇಕಾ, ಆ ಥರ ಏನೂ ಇಲ್ಲ. ಉದಾಹರಣೆಗೆ ಇಲ್ಲಿರುವ ಟೊಮ್ಯಾಟೊ, ಬೀಟ್ರೂಟು, ಸೌತೆಕಾಯಿ ಮತ್ತು ಅವರೆಕಾಯಿ ಹಾಕಿಬಿಟ್ಟು ಜ್ಯೂಸ್ ಮಾಡ್ಬೋದು. ಮಿಕ್ಸಿಗೆ ಹಾಕಿ ಹಸಿ ಚೆನ್ನಾಗಿ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡ್ಬೋದು. ಆ ಫೈಬರ್ಸ್ ಉಳಿಯತ್ತಲ್ಲ ಮಿಕ್ಸಿಗೆ ಹಾಕಿದಾಗ, ಅದನ್ನ ನೀವು ಗೋಧಿ ಹಿಟ್ಟಿನಲ್ಲಿ ಕಲಸಿದರೆ ಕಲರ್ ಬರುತ್ತೆ, ಚಪಾತಿಗೆ ಫೈಬರ್ಸ್ ಬರುತ್ತೆ, ವಾಟ್ ಎವರ್ ದ ನ್ಯೂಟ್ರಿಯೆಂಟ್ಸ್ ಉಳ್ಕೊಂಡಿರೋದು ಅದು ಅದರಲ್ಲಿ ಹೋಗುತ್ತೆ. ಮಕ್ಕಳು ಪರೋಟ ಆ ಥರ ಏನೋ ಒಂದು ಹೆಸರು ಹೇಳ್ಬಿಟ್ಟು ಖುಷಿಯಾಗಿ ತಿಂತಾರೆ. ಸೊ ಖಂಡಿತ ಸಾಧ್ಯ ಇದೆ. ಜ್ಯೂಸ್ ಅಂದ ತಕ್ಷಣ ಕೋಕೋ ಕೋಲಾ ಅಥವಾ ಫಾಂಟಾನೇ ಆಗಬೇಕಾಗಿಲ್ಲ, ಸುಲಭವಾಗಿ ಮನೇಲಿ ಮಾಡ್ಬೋದು. ಅಬ್ದುಲ್ ಕಲಾಂ ಏನು ಹೇಳಿದ್ರು, ಯು ಕೆನಾಟ್ ಚೇಂಜ್ ಯುವರ್ ಫ್ಯೂಚರ್, ನಮ್ಮ ಕೈಲಿಲ್ಲ ಅದು, ಬಟ್ ಯು ಕ್ಯಾನ್ ಚೇಂಜ್ ಯುವರ್ ಹ್ಯಾಬಿಟ್ಸ್, ಆ್ಯಂಡ್ ಶ್ಯೂರ್ಲಿ ಯುವರ್ ಹ್ಯಾಬಿಟ್ಸ್ ವಿಲ್ ಚೇಂಜ್ ಯುವರ್ ಫ್ಯೂಚರ್. ಸೊ ಬಿಫೋರ್ ದಿಸ್
ಒಂದಿಷ್ಟು ನಾನಾಗಲೇ ಹೇಳಿದೆ ಮಿಸ್ಕನ್ಸೆಪ್ಷನ್ಸ್ ಇದೆ ಅಂತ. ಆಹಾರದ ಬಗ್ಗೆ ತುಂಬಾ ಇದೆ. ಒಂದು, ಉಷ್ಣ ಆಗತ್ತೆ, ಶೀತ ಆಗತ್ತೆ. ನೀವು ಸೌತ್ ಇಂಡಿಯಾಗೆ ಬಂದರೆ ಕಾಫಿ ಕುಡಿದ್ರೆ ಏನೋ ಆಗುತ್ತೆ ಅಂತಾರೆ, ಉತ್ತರ ಕರ್ನಾಟಕ ಹೋದರೆ ಟೀ ಕುಡಿದ್ರೆ ಇನ್ನೇನೋ ಆಗುತ್ತೆ ಅಂತಾರೆ. ಇಲ್ಲಿ ಉಷ್ಣ ಆಗಿದ್ದಲ್ಲಿ ಶೀತ ಆಗುತ್ತೆ, ಇಲ್ಲಿ ಶೀತ ಆಗಿದ್ದಲ್ಲಿ ಉಷ್ಣ ಆಗುತ್ತೆ. ಉಷ್ಣ ಶೀತ ಅಂತ ಯಾವುದೇ ಆಹಾರ ಪದಾರ್ಥ ಇಲ್ಲ. ಇದು ನಮ್ಮ ಮನಸ್ಸಿನಲ್ಲಿ ಬಂದುಬಿಟ್ಟಿರುತ್ತೆ. ನನಗೆ ಇದು ಕುಡಿದ್ರೆ ನೆಗಡಿ ಆಗತ್ತೆ, ನೆಗಡಿ ಅಲರ್ಜಿ ಇರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಇರ್ಬೋದು. ಬಟ್ ಅದೊಂದು ಮನಸ್ಸಿಗೆ ಬಂದುಬಿಟ್ಟಿದೆ, ನಂಗೆ ಶೀತ ಪದಾರ್ಥ ಆಗಲ್ಲ. ನಂಗೆ ಬೆಂಗಳೂರಲ್ಲಂತೂ, ನಾವು ಬೆಂಗಳೂರು ಬರೀ ಕರ್ನಾಟಕದ ರಾಜಧಾನಿ ಅಲ್ಲ, ತುಂಬ ಥರ ರಾಜಧಾನಿ, ಅಲರ್ಜಿ ರಾಜಧಾನಿ ಬೆಂಗಳೂರು. ಸೊ ತುಂಬ ಜನ ಮೂಗು ಸೀನೋರು, ಬೆಳಗ್ಗೆ ಸೀನೋರು, ವೀಸಿಂಗ್ ಇರೋರು ತುಂಬ ಜನ ಇದ್ದಾರೆ. ಎಲ್ಲ ಫುಡ್ ಬಿಡ್ಲಿಕ್ಕೆ ಹೋಗ್ತಾರೆ. ಇಲ್ಲ ನಂಗೆ ಅದು ತಿಂದರೆ ಆಗಲ್ಲ, ಶೀತ ಆಗಿಬಿಡತ್ತೆ. ಆ ಥರ ಏನೂ ಇಲ್ಲ. ನಿಮಗಿರೋದು ಗಾಳಿಯಿಂದ ಬಂದ ಅಲರ್ಜಿಗೆ, ಅದಕ್ಕೂ ಶೀತಕ್ಕೂ ಉಷ್ಣಕ್ಕೂ ಸಂಬಂಧ ಇರಲ್ಲ. ಇನ್ನೊಂದು, ಇದು ಒಳ್ಳೆಯದು, ನೀವೇ ಹೇಳಿದ್ರಿ ಹಣ್ಣು ತಿಂದರೆ ಒಳ್ಳೆಯದು, ನೀವು ಹೇಳಿದ್ರಿ ವೈಟಮಿನ್ ಒಳ್ಳೆಯದು, ಸೊ ತುಂಬ ತಿಂದರೆ ತುಂಬ ಒಳ್ಳೆಯದು ಅಂತ. ಇದಕ್ಕೂ ಒಂದು ಆಯಿತು. ಹಿಂದೆ ಏನಾಯಿತು, ಲೈನಸ್ ಪಾಲಿಂಗ್ ಅಂತ ಒಬ್ಬರು ಗ್ರೇಟ್ ಸೈಂಟಿಸ್ಟ್, ಹಿ ವಾಸ್ ಒನ್ ಆಫ್ ದ ವೆರಿ ಫ್ಯೂ ಸೈಂಟಿಸ್ಟ್ ಹೂ ಗಾಟ್ 2 Nobel Prizes, one for chemistry, another for peace. 2 individual Nobel Prizes he got. ಅವರು ಏನು ಮಾಡಿದರು, ವೈಟಮಿನ್ ಸಿ ತಿಂದರೆ, ಅವ್ರಿಗೆ ಅಲರ್ಜಿ ನೆಗಡಿ ಇತ್ತು, ವೈಟಮಿನ್ ಸಿ ತಿಂದರೆ ನೆಗಡಿಗೆ ಒಳ್ಳೆಯದು ಅಂತ ಒಂದು ಪೇಪರ್ ಬರೆದ್ಬಿಟ್ರು. ಯಾವುದೋ ಪೇಪರ್ ಇಂಟರ್ವ್ಯೂ ಬಂದಾಗ ಹೇಳಿಬಿಟ್ರು. ನೋಬೆಲ್ ಪ್ರೈಸ್ ಬೇರೆ ಬಂದುಬಿಟ್ಟಿತ್ತು, ಪ್ರೊಫೆಸರು ಅಮೇರಿಕಾದಲ್ಲಿ ಹೇಳಿಬಿಟ್ರು, ನಿಜ ಇದೆ ಅಂದ್ಬಿಟ್ಟು ಎಲ್ಲ ತೊಗೊಳಕ್ಕೆ ಶುರು ಮಾಡಿದ್ರು. ದಿನಕ್ಕೆ 400 ರಿಂದ 800 mg ಬೇಕು, 2000, 5000 ತೊಗೊಂಡು ಒಳ್ಳೆಯದಾ, ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಅವ್ರು ತಾವು ತಗೋತಿದ್ರು, ತಮ್ಮ ಹೆಂಡ್ತಿಗೂ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇಲ್ಲ, ದಿನಾಲೂ ವೈಟಮಿನ್ ಸಿ ಟ್ಯಾಬ್ಲೆಟ್ ತಗೋ, ಒಳ್ಳೆಯದು ಅಂತ. ಔಷಧಿ ಕಂಪ್ನಿಯವರೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಬಿಟ್ರು. ಎಲ್ಲರೂ ಹೋಗೋದು ತೊಗೊಳಕ್ಕೆ ಶುರು ಆಗ್ಬಿಡ್ತು. ಆಮೇಲೆ ಗೊತ್ತಾಯಿತು, ವೈಟಮಿನ್ ಸಿ ತುಂಬ ತೊಗೊಂಡ್ರೆ, ಲಿಮಿಟ್ಗಿಂತ ತುಂಬಾ ಜಾಸ್ತಿ ತೊಗೊಂಡ್ರೆ ಕ್ಯಾನ್ಸರ್ ಬರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಬೋತ್ ಲೈನಸ್ ಪಾಲಿಂಗ್ ಆ್ಯಂಡ್ ಹಿಸ್ ವೈಫ್ ಡೈಡ್ ಆಫ್ ಕ್ಯಾನ್ಸರ್. ಅತಿಯಾದರೆ ಅಮೃತ ಕಡ ವಿಷ ಅಂತ. ಇನ್ನು ಕೆಲವು ಮೂಢನಂಬಿಕೆ ಏನಿದೆ ಅಂದರೆ, ಇದು ನನಗೆ ಹೊಂದೋದೇ ಇಲ್ಲ, ಸರಿಯಾಗಲ್ಲ, ನನಗೆ ತಿಂದರೆ ಆಗೋದೇ ಇಲ್ಲ, ರಾಗಿ ತಗೊಳ್ಳಿ ಒಳ್ಳೆಯದು, ಸಕ್ಕರೆ ಕಾಯಿಲೆ ಇದೆ ಅಂದರೆ, ಇಲ್ಲ ಸರ್ ನನಗೆ ರಾಗಿ ತಿಂದರೆ ಆಗೋದೇ ಇಲ್ಲ, ನನಗೆ ಜೀರ್ಣನೇ ಆಗಲ್ಲ ಅಂತ. ಅಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ನಾವು ದಿನಾಲೂ ಏನು ಆಹಾರ ತಿಂತೀವೋ ನಮ್ಮ ದೇಹ ಅದಕ್ಕೆ ಯಾವ ರೀತಿ ಅದನ್ನು ಕರಗಿಸ್ಲಿಕ್ಕೆ ಬೇಕಾಗಿದ್ದ ಎಂಜೈಮ್ಸ್ಗಳನ್ನ ರಿಲೀಸ್ ಮಾಡುತ್ತೆ. ನಮಗೊಂದು ರೂಢಿ ಆಗಿಬಿಟ್ಟಿರುತ್ತೆ, ನಾನು ದಿನಾಲೂ ಇದು ತೊಗೋತಾ ಇದ್ದರೆ ಅದಕ್ಕೆ ದೇಹ ರೂಢಿ ಆಗುತ್ತೆ. ನಾನು ಯಾವುದೇ ಒಂದು ಹೊಸ ಆಹಾರ ತೊಗೊಂಡ್ರೆ ದೇಹ ಅದನ್ನು ಕಲ್ತ್ಕೊಂಡು ಅದು ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ದಿನಾಲೂ ಬರೀ ಅಕ್ಕಿ ತಿಂತಾಯಿದ್ದು ಸಡನ್ನಾಗಿ ರಾಗಿ ತೊಗೊಂಡ್ರೆ 1-2 ವಾರ ಸ್ವಲ್ಪ ಖಂಡಿತ ಕಷ್ಟ ಆಗುತ್ತೆ. ಹಂಗನ್ಕೊಂಡು ನನ್ನ ದೇಹಕ್ಕೆ ಸೂಟ್ ಆಗಲ್ಲ ಅಂತ ನಾವು ಅದನ್ನ ಡಿಸೈಡ್ ಮಾಡಿಬಿಟ್ಟು ಅದು ನಿಲ್ಲಿಸೇ ಬಿಟ್ಟರೆ ದೇಹಕ್ಕೆ ಅದು ಸೂಟ್ ಆಗೋ ಕ್ವಶ್ಚನೇ ಬರೋಲ್ಲ. ಸೊ ಏನು ಮಾಡಬೇಕು, ಯಾವುದೇ ಆಹಾರ ಈಗ ತೊಗೋತಾ ಇದ್ಬಿಟ್ಟು ಚೇಂಜ್ ಮಾಡಬೇಕಾದ್ರೆ, ನೀವೇನೇ ಹೆಲ್ತ್ ಕಾರಣಕ್ಕೆ ವೈದ್ಯರು ಹೇಳಿದರು, ಅಥವಾ ನಿಮಗೆ ಇದು ನಾನು ಜಾಸ್ತಿ ತೊಗೋತಾ ಇದ್ದೀನಿ, ಕಮ್ಮಿ ಮಾಡಬೇಕು, ಸ್ವಲ್ಪ ಕಡಿಮೆ ಮಾಡಿ, ಇನ್ನೊಂದನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿ. ಆವಾಗ ದೇಹಕ್ಕೆ ಅದಕ್ಕೆ ತಕ್ಕಂಥ ಲೈಪೇಸು, ಇವು ಪ್ರತಿ ಆಹಾರ ಡೈಜೆಸ್ಟ್ ಆಗಲಿಕ್ಕೆ ಕೆಲವು ಎಂಜೈಮ್ಸ್ ಬೇಕು, ಕೆಲವು ಆ್ಯಸಿಡ್ ಬೇಕು, ಕೆಲವು ಆಲ್ಕಲೈ ಕರಗತ್ತೆ, ಅವೆಲ್ಲನೂ ಅಡ್ಜಸ್ಟ್ ಆಗಲಿಕ್ಕೆ ಇಟ್ ಟೇಕ್ಸ್ ಫ್ಯೂ ವೀಕ್ಸ್. ಸಡನ್ನಾಗಿ ನಾನು ಒಂದು ದಿವಸ ಅನ್ನ ಫುಲ್ ಬಿಟ್ಟುಬಿಟ್ಟು, ನಮ್ಮಲ್ಲಿ ಬರ್ತಾರೆ ಶುಗರ್, ಏನಮ್ಮ 300 ಆಗಿಬಿಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಡೇ ಅನ್ನ ಬಿಟ್ಬಿಟ್ಟು ರಾಗಿ ಮುದ್ದೆ ತಿಂತಾರೆ, ಥರ್ಡ್ ಡೇ ಮತ್ತೆ ಬಂದುಬಿಟ್ಟು ಹೊಟ್ಟೆ ನೋವು ಶುರು ಮಾಡ್ತಾರೆ. ಆ ರೀತಿ ಬೇಡ, ಸಡನ್ ಚೇಂಜಸ್ ಬೇಡ. ಸೊ ಆಹಾರ ಬಹಳ ಬಹಳ ಮುಖ್ಯ. ಇದರಲ್ಲಿ ಕೆಲವು ವಿಷಯಗಳನ್ನ ನಾನು, ಯಾಕಂದರೆ ಸೋಷಿಯಲ್ ಇಶ್ಯೂಸು, ಗೌರ್ಮೆಂಟ್ ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಮಾಡ್ತಾ ಇದೆ, ಅವೆಲ್ಲ ನಮ್ಗೆ ಜೀವನ ಶೈಲಿಗೆ ಸಂಬಂಧ ಬರಲ್ಲ ಅಂದ್ಬಿಟ್ಟು ನಾನು ಅದ್ರ ಆಹಾರದ ಬಗ್ಗೆ ಮುಟ್ಟಿಲ್ಲ. ಬಟ್ ಆಹಾರದ ಬಗ್ಗೆ ಬಹಳ ಬಹಳ ರೀತಿಯ ಪ್ರೆಷರ್ಸ್ ಇದೆ. ಆದರೆ ಆಹಾರ ಒಂದೊಂದು ಕಾಳು ಕೂಡ ಬಹಳ ಮುಖ್ಯ. ಒಂದೇ ಒಂದು ಕೊನೆಯದಾಗಿ ಹೇಳಬೇಕು ಅಂದರೆ, ಮನುಷ್ಯನ ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳಲ್ಲಿ ನಿಮಗೆ ಒಬೆಸಿಟಿ ಸಿಗಲ್ಲ, ಓವರ್ವೇಟ್ ಸಿಗಲ್ಲ. ಯಾಕೆ ಅಂದರೆ ಅವು ತಮಗೆ ಎಷ್ಟು ಬೇಕೋ ಅಷ್ಟನ್ನು ತಿನ್ನುತ್ತೆ, ಉಪವಾಸ ಇರುತ್ತೆ ಹೊರತು ತಮಗೆ ಬೇಡವಾದ ತಿನ್ನಲ್ಲ. ಉದಾಹರಣೆಗೆ ನೀವು ಲಯನ್ ಮುಂದೆ ಅದು ಬರೀ ಪ್ಯೂರ್ ನಾನ್ ವೆಜ್ ತೊಗೊಳುತ್ತೆ, ವೆಜಿಟೇರಿಯನ್ ಏನೇ ಇಟ್ಟರೂ ತೊಗೊಳ್ಳೋದಿಲ್ಲ, ಮುಟ್ಟೋದಿಲ್ಲ. ಆನೆ ಮುಂದೆ ನೀವು ಏನೇ ನಾನ್ ವೆಜ್ ಇಡಿ ಅದು ಮುಟ್ಟೋದಿಲ್ಲ. ಯು ಡೋಂಟ್ ಮೈಂಡ್ ಗೋಯಿಂಗ್ ಫಾಸ್ಟಿಂಗ್. ನಾವು ಹಾಗಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋದಲ್ಲದೆ ಬೇಡವಾದನ್ನು ತಿಂತೀವಿ, ಇನ್ಯಾರು ಹೇಳಿದ್ರು ಅಂತ ತಿಂತೀವಿ, ಹೊಟ್ಟೆ ತುಂಬಿದ ಮೇಲೂ ಅಯ್ಯೋ ಇನ್ನೊಂದಿಷ್ಟು ತೊಗೊಂಡು ತಿಂದುಬಿಟ್ರಾಯ್ತು ಅಂತ ತಿಂತೀವಿ. ಬೇರೆ ಬೇರೆ ಕಾರಣಗಳಿಗೆ ನಾವು ವಿ ಎಂಡ್ ಅಪ್ ಡೂಯಿಂಗ್ ರಾಂಗ್ ಥಿಂಗ್ಸ್.
ಧನ್ಯವಾದಗಳು. ಸರ್ NIN.org. ಐ ಆಮ್ ನಾಟ್ ವೆರಿ ಶ್ಯೂರ್, ಬಟ್ ನೀವು ನಂಗೆ ಒಂದು ನಿಮಿಷ ಟೈಮ್ ಕೊಟ್ಟರೆ ನನ್ನ ಹತ್ರ ಪುಸ್ತಕ ಇದೆ, ನನ್ನ ಲ್ಯಾಪ್ಟಾಪ್ ಮಾಡಿ ನಾನು ಇದು ಮಾಡ್ತೀನಿ, ಹೇಳ್ತೀನಿ. ಇವತ್ತು ನನ್ನ ಹತ್ರ ಪುಸ್ತಕ ಇದೆ. ಬಟ್ ಇಲ್ಲದಿದ್ರೂ ಈಗಿನ ಕಾಲದಲ್ಲಿ ಬಹಳ ಸರ್ಚ್ ಇಂಜಿನ್ಸ್ ಅಂತಿದೆ, ಹುಡುಕುವ ತಾಣಗಳು. ಉದಾಹರಣೆಗೆ ಆಲ್ಟಾ ವಿಸ್ಟಾ, ಗೂಗಲ್ಲು, ಯಾಹೂ, ಆಸ್ಕ್, ಡೆಲ್ಟಾ, ಆ ಥರ. ನೀವು ಅಲ್ಲಿ ಹೋಗಿ ಬರೀ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಹಾಕಿದರೆ ತಾನೇ ಹುಡುಕ್ಬಿಟ್ಟು ಹೋಗುತ್ತೆ. ಇಟ್ ಈಸ್ NIN ಅಂತಲೇ ಬರುತ್ತೆ. .org ಇರಬೇಕು, ಇಫ್ ಐ ರಿಮೆಂಬರ್ ರೈಟ್. ಸರ್, ಕ್ಲೇಮ್ಸ್ ಇದೆ. ಏನು ಇದು ತಿಂದರೆ ಒಳ್ಳೆಯದು. ಉದಾಹರಣೆಗೆ ವಾಲ್ನಟ್ ತಿಂದರೆ ಡಿಮೆನ್ಷಿಯಾ ಕಡಿಮೆ ಬರುತ್ತೆ. ಕ್ಲೇಮ್ಸ್ ಇದೆ, ಪ್ರೂಫ್ ಇಲ್ಲ. ಬೋತ್ ಆರ್ ಡಿಫ್ರೆಂಟ್. ಸರ್, 1.5-2 ವರ್ಷದಿಂದ ಅನಿಸುತ್ತೆ ಒಂದು ಪೂರ್ತಿ ಭಾಷಣ ಓಲ್ಡ್ ಏಜ್ ಅಂತಲೇ ತೊಗೊಂಡ್ವಿ, ಡಿಮೆನ್ಷಿಯಾ ಅಂತಲೇ ತೊಗೊಂಡೆ. ಹೌ ಟು ಪ್ರಿವೆಂಟ್ ಮೆಂಟಲ್ ಎಕ್ಸರ್ಸೈಸಸ್, ಫಿಸಿಕಲ್ ಆ್ಯಕ್ಟಿವಿಟಿ. ತುಂಬ ಇದೆ ಸರ್, ತುಂಬ ಸಿಗುತ್ತೆ. ಇಲ್ಲೇ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೀನಿ, 1 ಗಂಟೆ ಮಾತಾಡಿದ್ದೀನಿ ಅದ್ರ ಬಗ್ಗೆನೇ. ಬಟ್ ತುಂಬ ಸಿಗುತ್ತೆ. ಇಲ್ಲಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ಬಟ್ ಅಂತರ್ಜಾಲದಲ್ಲಿ ಖಂಡಿತ ಸಿಗುತ್ತೆ, ಅಂಗಡಿಗಳಲ್ಲಿ ಖಂಡಿತ ಸಿಗುತ್ತೆ. ತುಂಬ ರಿಸರ್ಚ್ ಆಗ್ತಾಯಿದೆ. ಯಾ ಹಾಂ ಯಾ ಶ್ಯೂರ್. ಅವರು 2-3 ಪ್ರಶ್ನೆ ಕೇಳಿದರು. ಎಲ್ಲ ಮಾಡಿದೆ ನಾನು ಸ್ಲೈಡ್ಸು ಹೋದ್ವಾರ ಮಾಡುವಾಗ, ಬಾಡಿ ಮಾಸ್ ಇಂಡೆಕ್ಸು ಯಾವುದೆಷ್ಟು ಅಂತ. ಆಮೇಲೆ ನೋಡಿದರೆ ಸಮಯ ತುಂಬ ಜಾಸ್ತಿ ಆಗುತ್ತೆ. ನನ್ನ ಉದ್ದೇಶ ಏನು ಅಂದರೆ, ಕೆಲವು ಪಾಯಿಂಟ್ಸ್ನ ಎಲ್ಲರೂ ಮನೆಗೆ ತೊಗೊಂಡು ಹೋಗಬೇಕು ಅಂತ. ಇಲ್ಲಿ ನಾನು ಹೇಳಿ ಏನು ಉಪಯೋಗ ಇಲ್ಲ, ನಿಮ್ಮ ಮನಸ್ಸಿಗೆ ಹೋಗಬೇಕು ಅಂತ. ಸೊ ಬಾಡಿ ಮಾಸ್ ಇಂಡೆಕ್ಸ್, ನಮ್ಮ ತೂಕ ಎಷ್ಟಿರಬೇಕು ಅಂತ, ಅದನ್ನ ಇದೇ ವೇದಿಕೆಯಲ್ಲಿ ಹಿಂದೆ ಒಂದು ಸಲ ಮಾತಾಡಿದ್ದೆ ನಾನು ಒಬೆಸಿಟಿ ಬಗ್ಗೆ, ಅದಕ್ಕೆ ಹೇಳಲಿಲ್ಲ. BMI ಅಂತ ಮಾಡ್ತೀವಿ. ಮೊದಲೆಲ್ಲ ನೀವು ಗಂಡಸರು ಹೆಂಗಸರು ನಿಮ್ಮ ವಯಸ್ಸೆಷ್ಟು ಈ ಟೇಬಲ್ ನೋಡಿ ಅಂತ. ಈಗ BMI, ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ತುಂಬ ಸಿಂಪಲ್ಲು. ಯುವರ್ ವೇಟ್ ಇನ್ kgs ಡಿವೈಡೆಡ್ ಬೈ ಯುವರ್ ಹೈಟ್ ಇನ್ ಮೀಟರ್ಸ್ ಇಂಟು ಯುವರ್ ಹೈಟ್ ಇನ್ ಮೀಟರ್ಸ್, ಅಂದರೆ ಮೀಟರ್ ಸ್ಕ್ವೇರ್. ಉದಾಹರಣೆಗೆ ಒಬ್ಬರು ತೂಕ 60 kg ಇದೆ, ಅವರು 150 ಸೆಂಟಿಮೀಟ್ರ್ ಇದ್ದಾರೆ. ಅವಾಗೇನು ಮಾಡ್ತೀವಿ, 60ನ್ನು 150ನ್ನು ಮೀಟ್ರ್ ಕನ್ವರ್ಟ್ ಮಾಡ್ತೀವಿ, 1.5 ಆಗುತ್ತೆ. 1.5 into 1.5 will be 2.25. So we do 60 divided by 2.25 and we say your body mass index is 27-28 ಅಂತ ಹೇಳ್ತೀವಿ. ಇದು ನಮ್ಮ ದೇಶದವ್ರಿಗೆ, ಏಷ್ಯನ್ಸಿಗೆ ಇಟ್ ಶುಡ್ ಬಿ 18 to 23. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ, ಆಲ್ ಅಡಲ್ಟ್ಸ್, ಗಂಡಸರು ಹೆಂಗಸರು ಯಾವುದೇ ವಯಸ್ಸಿನವ್ರಿಗೂ ಇದು 18 to 23 ಇರಬೇಕು. 18ಗಿಂತ ಕಡಿಮೆ ಇದ್ದರೆ ವಿ ಟೇಕ್ ಇಟ್ ಆಸ್ ಅಂಡರ್ ವೆಯ್ಟ್. ದಟ್ ಈಸ್ ಆಲ್ಸೋ ಎ ರಿಸ್ಕ್ ಫ್ಯಾಕ್ಟರ್. ಅಂಡರ್ ವೆಯ್ಟ್ ಈಸ್ ಆಲ್ಸೋ ಎ ರಿಸ್ಕ್ ಫ್ಯಾಕ್ಟರ್ ಫಾರ್ ಕ್ಯಾನ್ಸರ್. ಇಟ್ ಈಸ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಸಮ್ ಆಫ್ ದ ಡಿಸೀಸಸ್. 23ಇಂದ 25 ಇದ್ದರೆ ಓವರ್ ವೆಯ್ಟ್, ಸ್ವಲ್ಪ ಜಾಸ್ತಿ. 25ಕ್ಕಿಂತ ಜಾಸ್ತಿ ಇದ್ದರೆ ಒಬೀಸ್, ತುಂಬ ಜಾಸ್ತಿ. 35ಕ್ಕಿಂತ ಜಾಸ್ತಿ ಇದ್ದರೆ ಮಾರ್ಬಿಡ್ ಒಬೆಸಿಟಿ. ನಮ್ಮಲ್ಲೊಬ್ಬರು ಮೊನ್ನೆ ಬಂದಿದ್ದರು, 5 ಅಡಿ 1 ಅಂಗುಲ ಇದ್ದಾರೆ, 112 kg. ಮಾರ್ಬಿಡ್ ಒಬೆಸಿಟಿ ಅಂತ ತುಂಬ ಜಾಸ್ತಿ ಆಗುತ್ತೆ. ಸೊ ಆ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ಇನ್ನು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಟಚ್ ಮಾಡಿದೆ, ಸೌತ್ ಇಂಡಿಯನ್ ಡಯಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಆರ್ ಸ್ಲೈಟ್ಲಿ ಮೋರ್. ವಿ ಯೂಶಲಿ ಸೇ 60 to 70% ಕಾರ್ಬೋಹೈಡ್ರೇಟ್ ಇರಬೇಕು, ಅಬೌಟ್ 20% ಪ್ರೋಟೀನ್ಸ್ ಇರಬೇಕು, ಅಬೌಟ್ 10 to 15% ಫ್ಯಾಟ್ ಇರಬೇಕು ಅಂತ ಯಾವುದೇ ಆಹಾರದಲ್ಲಿ, ನಮ್ಮ ಫುಡ್ ಇದರಲ್ಲಿ. ಅದಕ್ಕೆ ಆ ಫುಡ್ ಪ್ಲೇಟ್ ಬಂದಾಗ ಏನಾಗುತ್ತೆ, ನಿಮಗೆ ಫ್ರೂಟ್ಸು ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ. ಸಸ್ಯಾಹಾರಿಗಳಲ್ಲಿ ಇನ್ನು ಪ್ರೋಟೀನ್ ಪ್ರತಿಯೊಂದಕ್ಕೂ ನಾವು ಒಂದು ಲೆಕ್ಕ ಹಾಕ್ತೀವಿ. ಒಂದು, ನೀವೇನು ಕೆಲಸ ಮಾಡ್ತೀರಾ, 3 ಥರ ತೊಗೋತೀವಿ. ಸೆಡೆಂಟ್ರಿ, ನಾವೆಲ್ಲ ಮಾಡೋದೇನು, ಅಸ್ಯೂಮಿಂಗ್ಲಿ ಬರೀ ತಲೆ ಮಾತ್ರ ಕೆಲಸ ಮಾಡುತ್ತೆ ಅಂತ, ಅದು ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ದೈಹಿಕ ಪರಿಶ್ರಮ ಇಲ್ಲ. ಇನ್ನೊಂದು ಸ್ವಲ್ಪ ಮಾಡ್ರೇಟು, ಇಲ್ಲಿಂದ ಆಫೀಸಿಗೆ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಬರ್ತಾರೆ, ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಉದಾಹರಣೆಗೆ. 3ನೇದು ದೈಹಿಕ ಪರಿಶ್ರಮ ಮಾಡೋರು, ಉದಾಹರಣೆಗೆ ಮಣ್ಣು ಹೊರೋರು, ಕುಟ್ಟಿ ಕಲ್ಲು ಕುಟ್ಟೋರು, ದೈಹಿಕ ಪರಿಶ್ರಮ ಮಾಡೋರು. ಸೊ ನಮ್ಮ ದೇಶದಲ್ಲಿ ತೊಗೊಳ್ಳೋದಾದ್ರೆ 1800 ಕಿಲೋ ಕ್ಯಾಲರೀಸ್ ಫಾರ್ ಸೆಡೆಂಟ್ರಿ, 3500 ಫಾರ್ ಹೆವಿ ವರ್ಕರ್. ಇನ್ನು ಪ್ರೆಗ್ನೆನ್ಸಿಲಿ, ಲ್ಯಾಕ್ಟೇಷನಲ್ಲಿ
ಅಥವಾ ಯಾವುದೇ ಒಂದು ಕಾಯಿಲೆಯಿಂದ ಗುಣ ಆಗೋಬೇಕಾದ್ರೆ ರಿಕವರಿ ಫೇಸ್ ಜಾಸ್ತಿ ಬೇಕಾಗತ್ತೆ, ಕ್ಯಾಲರೀಸ್ ಜಾಸ್ತಿ ಬೇಕಾಗತ್ತೆ, ಟೈಪ್ ಆಫ್ ಕ್ಯಾಲರೀಸ್ ಜಾಸ್ತಿ ಬೇಕಾಗತ್ತೆ. ಇನ್ನೊಂದು ನಾನು ಬೇಕು ಅಂತ ಟಚ್ ಮಾಡಲಿಲ್ಲ ಅಂದರೆ ಥೆರಪಿಟಿಕ್ ಡಯಟ್ಸ್ ಅಂತೀವಿ. ಕಿಡ್ನಿ ಪ್ರಾಬ್ಲಮ್ ಇದೆ, ಅವ್ರಿಗೇನು ಕೊಡಬೇಕು, ಸಕ್ಕರೆ ಕಾಯಿಲೆ ಇದೆ ಏನು ಕೊಡಬೇಕು, ಬಿ ಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬೇರೆದು ಪ್ರತಿಯೊಂದಕ್ಕೂ ನಾವು ಥೆರಪಿಟಿಕ್ ಡಯಟ್ ಕೊಡ್ತೀವಿ. ಅಥವಾ ಯಾವುದೋ ಒಂದು ಡಿಫಿಷಿಯನ್ಸಿ ಇದೆ, ನಿಮಗೆ ಎಲ್ಲ ಚೆನ್ನಾಗಿದ್ದಾಗ ನಿಮಗೆ ಇಷ್ಟು ಬೇಕಾಗತ್ತೆ, ಆದರೆ ಡಿಫಿಷಿಯನ್ಸಿ ಇದ್ದಾಗ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೂ ಮಿನಿಮಮ್ ಮ್ಯಾಕ್ಸಿಮಮ್ ಎಲ್ಲ ಬರುತ್ತೆ. ಇನ್ನು ಆಹಾರದಲ್ಲಿ ಬರಬೇಕಾದ್ರೆ ಸಸ್ಯಾಹಾರಿಗಳಲ್ಲಿ ಮುಖ್ಯವಾಗಿ ಹಾಲು ಮೊಸರು ಬಹಳ ಬಹಳ ಮುಖ್ಯ. ಯಾಕಂದರೆ ದೇ ಆರ್ ದ ಓನ್ಲಿ ಸೋರ್ಸ್ ಆಫ್ ಅನಿಮಲ್ ಪ್ರೋಟೀನ್ ಫಾರ್ ಅಸ್. ಮೊಟ್ಟೆ ಮಾಂಸ ನಾವು ತಿನ್ನಲ್ಲ, ಸೊ ನಮಗೆ ಅನಿಮಲ್ ಪ್ರೋಟೀನ್ ಬೇಕು ಅಂದರೆ ಹಾಲು ಮೊಸರು ಬೇಕು. ರಫಾಗಿ ದಿನಕ್ಕೆ ಅರ್ಧ ಲೀಟ್ರ್ ಬೇಕು. ಅದು ಹೇಗೆ ತೊಗೊಳ್ಳೋದು ಅಂದರೆ, ನಾನು ಅರ್ಧ ಲೀಟ್ರ್ ತೊಗೋತಾ ಇದ್ದೀನಿ ಅಂತ ಮೆಜರ್ ಮಾಡಬೇಕಾಗಿಲ್ಲ. ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ತೊಗೋತೀರಾ, ಸಿಂಪಲ್ಲು. ರಫಾಗಿ 4 ಜನ ಇದ್ದಾರೆ, ನಾವು ಬರೀ 1 ಲೀಟ್ರ್ ತೊಗೋತೀವಿ ಅಂದರೆ ನಿಮಗೆ ಅರ್ಧ ಲೀಟ್ರ್ ಸಿಗ್ತಾಯಿಲ್ಲ ಅಂತ. ಇನ್ನೊಂದು ಇಲ್ಲೇನು ಅಂದರೆ, ಕೆಲವು ಕಾಫಿಗೆ ಟೀಗೆ ಹಾಲು ಹಾಕ್ಬಿಟ್ರೆ ಹಾಲಿನ ಕೆಲವು ಅಬ್ಸರ್ವ್ ಆಗೋಲ್ಲ ಅಂಶಗಳು. ಸೊ ಯು ಹ್ಯಾವ್ ಟು ಟೇಕ್ ಮಿಲ್ಕ್ ಆ್ಯಸ್ ಐದರ್ ಮಿಲ್ಕ್, ಯು ಕ್ಯಾನ್ ಆ್ಯಡ್ ಎನಿ ಆಫ್ ದ ಅವೈಲೇಬಲ್ ಫ್ರೂಟ್ಸ್. ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ, ಅದನ್ನು ನಾನು ಬೇಕು ಅಂತ ತೊಗೊಳ್ಳಿಲ್ಲ, ಯಾಕಂದರೆ ತುಂಬ ಸಮಯ ಆಗ್ತಾಯಿದ್ರೆ ಎಲ್ರಿಗೂ ಬೋರ್ ಆಗಿಬಿಡುತ್ತೆ ಅಂತ. ಅವೆಲ್ಲ ಬರೀ ಟೇಸ್ಟ್ಗೋಸ್ಕರ. ನಮ್ಮಲ್ಲಿ 23 ಇದೆ, 100 ಇದೆ, 200 ಇದೆ. ನೋಡಿ ಒಳಗಡೆ ದಿನಕ್ಕೆ 30 ಗ್ರಾಮ್ ಆ ಪೌಡ್ರ್ ತಿಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಅಂದರೆ ನಿಮಗೆ 1/4 kg ಡಬ್ಬ ಎಷ್ಟು ದಿವಸಕ್ಕೆ ಬರುತ್ತೆ, 10 ದಿವಸ ಕೂಡ ಬರೋಲ್ಲ. 200 ರೂಪಾಯಿ ಕೊಟ್ಟು 10 ದಿವಸ ಕೂಡ ಬರೋಲ್ಲ. ಇಟ್ ಇಸ್ ಮೋರ್ ಆಫ್ ಎ ಟೇಸ್ಟ್. ಇದು ಮೇನ್ ಮಿಲ್ಕ್. ಇನ್ನೊಂದು ಹಾಲಿನಲ್ಲಿ ಮೊಸರಿನಲ್ಲಿ ಬಹಳ ಒಳ್ಳೆಯದು. ನಮ್ಮ ಟ್ರೆಡಿಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಒನ್ಸ್ ಯು ಬಾಯ್ಲ್, ಯೂಶ್ವಲಿ ನಾವು ಬಾಯ್ಲ್ ಮಾಡ್ತೀವಿ, ಹಸಿ ಹಾಲು ಕುಡಿಯೋದು ನಮ್ಮ ದೇಶದಲ್ಲಿ ಪದ್ಧತಿ ಇಲ್ಲ. ಒಳ್ಳೆಯದೇನು ಅಂದರೆ, ಒಂದು ಕ್ಲೀನ್ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಆಗುತ್ತೆ. ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಕ್ಷಯ ರೋಗ, ಇಂಟೆಸ್ಟೈನಲ್ TB ತುಂಬ ಕಮ್ಮಿ ನಮ್ಮ ದೇಶದಲ್ಲಿ, ಇನ್ ಸ್ಪೈಟ್ ಆಫ್ ಕೌಸ್ ಹ್ಯಾವಿಂಗ್ ಇಟ್, ಬಿಕಾಸ್ ವಿ ಬಾಯ್ಲ್ ಇಟ್. ಮೇನ್ ಆಹಾರ ದೃಷ್ಟಿಯಿಂದ ಅಂದರೆ ಫ್ಯಾಟ್ ಸಪ್ರೇಟ್ ಆಗುತ್ತೆ. ಮೊಸರು ಕಡಿದು ಬೆಣ್ಣೆಗೆ ತೆಗೆದುಬಿಟ್ರೆ, ಮಜ್ಜಿಗೆ ಕಡಿದ್ರೆ ಫ್ಯಾಟ್ ಸಪ್ರೇಟ್ ಆಗುತ್ತೆ ಹಾಲಿನಲ್ಲಿ. ಸೊ ಮಕ್ಕಳಿಗೆ ಫ್ಯಾಟ್ ನೆಸಿಟಿ ಇದ್ದವ್ರಿಗೆ ಯು ಕ್ಯಾನ್ ಗಿವ್. ಇಲ್ಲಪ್ಪ ನಮಗೆ ಸ್ವಲ್ಪ ಫ್ಯಾಟ್ ಕಡಿಮೆ ಮಾಡಬೇಕು, ಓವರ್ ವೆಯ್ಟ್ ಇದ್ದೀನಿ, ಹಾರ್ಟ್ ಪ್ರಾಬ್ಲಮ್ ಇದೆ, ವಾಟ್ ಎವರ್ ರೀಸನ್, ಯು ಕ್ಯಾನ್ ಸಪ್ರೇಟ್, ರಿಮೂವ್ ಇಟ್. ಬೇರೆ ಕ್ಯಾಲ್ಶಿಯಮ್ ಆಗಲಿ ಪ್ರೋಟೀನ್ಸ್ ಆಗಲಿ ಉಳ್ಕೊಳ್ಳುತ್ತೆ. ಮೂರನೇದು ಮಿಲ್ಕಲ್ಲಿ ಅಡ್ವಾಂಟೇಜ್ ಏನಂದರೆ, ಇಟ್ ಈಸ್ ಈಸಿಲಿ ಡೈಜೆಸ್ಟಬಲ್. ಇಟ್ ಇಸ್ ಮೆಂಟ್ ಫಾರ್ ಅಲ್ಟಿಮೇಟ್ಲಿ ಮಿಲ್ಕ್ ಯಾಕೆ ಪ್ರೊಡ್ಯೂಸ್ ಆಗುತ್ತೆ, ತಾಯಿಯಿಂದ ಮಗುಗೆ ಈಸಿಯಾಗಿ ಆಹಾರ ಹೋಗಬೇಕು ಅಂತ. ನಾವು ಅದನ್ನ ನಮ್ಮ ಆಹಾರ ಅಂತ ತೊಗೊಂಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಮಿಲ್ಕ್ ಈಸ್ ಪ್ರೊಡ್ಯೂಸ್ ಓನ್ಲಿ ಫಾರ್ ದ್ಯಾಟ್. ಸೊ ಇಟ್ ಈಸ್ ಈಸಿಲಿ ಡೈಜೆಸ್ಟಬಲ್. ಸೊ ಮಿಲ್ಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಸ್ಪೆಷಲಿ ಲೇಡೀಸಲ್ಲಿ, ವೆಜಿಟೇರಿಯನ್ಸಲ್ಲಿ ಕ್ಯಾಲ್ಶಿಯಮ್ ಸೋರ್ಸು ಮೇನ್ ಮಿಲ್ಕ್. ನೆಕ್ಸ್ಟ್ ರಾಗಿ. ಮಿಕ್ಕಿದ್ದು ಯಾವುದೇ ಆಹಾರದಲ್ಲಿ ನಿಮಗೆ, ನಾನು ಅವೆಲ್ಲ ಬೇಕು ಅಂತ ಸ್ಲೈಡ್ಸ್ ತೆಗೆದಾಕಿದೆ, ಯಾವುದರಲ್ಲಿ ಯಾವುದೆಷ್ಟಿದೆ ಇದಿದೆ, ತುಂಬ ಆಗಿಬಿಡುತ್ತೆ. ಸೊ ಬಟ್ ಜೀವನ ಶೈಲಿಗೆ ಅದಕ್ಕೆ ಅಷ್ಟು ಡೈರೆಕ್ಟ್ ಸಂಬಂಧ ಬರಲ್ಲ ಅಂತ. ಬಟ್ ಕ್ಯಾಲ್ಶಿಯಂ ವಿಷಯಕ್ಕೆ ಬಂದರೆ ಮಿಲ್ಕ್, ರಾಗಿ. ತುಪ್ಪದ ಬಗ್ಗೆ ದೇರ್ ಇಸ್ ಎ ಕ್ವೆಶ್ಚನ್ ಮಾರ್ಕ್. ಅಗೇನ್ ಐ ಆಮ್ ಟ್ರೈಯಿಂಗ್ ಟು ಡೂ ಸಮ್ ಫಾಲೋ ಅಪ್. ಇನ್ನೂ ಡೆಫಿನೆಟಾಗಿ ಸಿಕ್ಕಿಲ್ಲ ನನಗೆ. ನಾವು ಆ ಫ್ಯಾಟಲ್ಲಿ ಏನು ಹೇಳ್ತೀವಿ, ಒಮೆಗಾ 3 ಒಮೆಗಾ 6 ರೇಷಿಯೋ ಅಂತ ತಗೋತೀವಿ. ತುಪ್ಪದಲ್ಲಿ ಒಮೆಗಾ 6 ಒಮೆಗಾ 3 ರೇಷಿಯೋ ಚೆನ್ನಾಗಿದೆ. ಬಟ್ ಸಾಮಾಜಿಕವಾಗಿ ನೋಡಿದ್ರೆ ನೀವು ಏಷ್ಯನ್ ಕಂಟ್ರೀಸ್ ಬಿಟ್ಟು ಬೇರೆ ಎಲ್ಲೂ ತುಪ್ಪನ ಉಪಯೋಗಿಸಲ್ಲ. ನಿಮ್ಗೆ ಅಮೇರಿಕಾದಲ್ಲಿ ಘೀ ಅನ್ನೋ ಶಬ್ದನೇ ಸಿಗಲ್ಲ ನಿಮಗೆ, ಯುರೋಪಲ್ಲಿ ಸಿಗಲ್ಲ. ದೇ ಯೂಸ್ ಲಾರ್ಡ್, ದೇ ಯೂಸ್ ಬಟರ್, ಯೋಗರ್ಟ್ ದೇ ಯೂಸ್, ದೇ ಡೋಂಟ್ ಯೂಸ್ ಘೀ. ಸೊ ನಿಮಗೆ ಯಾವ ಆಯಿಲ್ ಒಳ್ಳೆಯದು, ಆಲಿವ್ ಆಯಿಲ್ ಬಗ್ಗೆ ಯು ಗೆಟ್ ಪ್ಲೆಂಟಿ ಆಫ್ ಸ್ಟಡೀಸ್. ಯು ಡೋಂಟ್ ಗೆಟ್ ಎನಿ ಮೇಜರ್ ಸ್ಟಡಿ ಪ್ರಾಪರ್ಲಿ ಡನ್ ಅಬೌಟ್ ಘೀ. ಇಂಡಿಯಾದಲ್ಲಿ ಒಂದಿಷ್ಟು ಮಾಡಿದ್ದಾರೆ, ಇಟ್ ಅಪಿಯರ್ಸ್ ಟು ಬಿ ಬೆನಿಫಿಷಿಯಲ್. ನಾನು ಐ ವಾಸ್ ಪಾರ್ಟ್ ಆಫ್ ದಟ್ ಒನ್ ಸ್ಟಡಿ ಇನ್ UP ವಿಲೇಜ್ಗೆ ಹೋಗಿದ್ವಿ. ಏಮ್ಸಲ್ಲಿ ನಾನು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಬಗ್ಗೆ ಒಂದು ಇದು ಸಿಕ್ಕಿತ್ತು, ವಿಶ್ವ ಆರೋಗ್ಯ ಸಂಸ್ಥೆ ಫೆಲೋಶಿಪ್ ಸಿಕ್ಕಿತ್ತು ಲಕ್ಕಿಲಿ. ಅಲ್ಲಿ ಹೋದಾಗ ಒಂದು ಹಳ್ಳಿಗೆ ಕಳಿಸಿದ್ರು. ಒಂದು ವಾರ ಹಳ್ಳಿಗೆ ಹೋಗಿ ಮನೆಗೆ ಹೋಗಿ ನೀವೇನು ತಿಂತೀರಾ ಏನು ಅಂತೆಲ್ಲ ವಿ ಡಿಡ್ ಎ ಸ್ಟಡಿ. ನಮ್ಮಲ್ಲಿ ಸೌತಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆದರೆ UPನಲ್ಲಿ ಹಳ್ಳಿನಲ್ಲಿ ಕೆಲವರು ಎಲ್ಲದಕ್ಕೂ ತುಪ್ಪ ಉಪಯೋಗಿಸ್ತಾರೆ ಫಾರ್ ಎವ್ರಿಥಿಂಗ್. 40% ಆಫ್ ದ ಹೌಸಸ್ ವಿ ಸರ್ವೇಡ್ ಅವರು ಆಯಿಲ್ ಬೈನೇ ಮಾಡ್ತಿರಲಿಲ್ಲ. ಕರೀಲಿಕ್ಕೆ, ಒಗ್ಗರಣೆಗೆ ಎಲ್ಲದಕ್ಕೂ ದೇ ಯೂಸ್. ಇದು ದೊಡ್ಡ ದೊಡ್ಡ ಇದರ ಟಿನ್ ಡಬ್ಬ ಬರುತ್ತಲ್ಲ, ಅದರಲ್ಲಿ ತುಪ್ಪ ಇಟ್ಕೊಂಡು ಮಾಡ್ತಿದ್ರು. ಅಲ್ಲಿ ಆ್ಯಕ್ಚುಲಿ ವಿ ಫೌಂಡ್ ಹಾರ್ಟ್ ಪ್ರಾಬ್ಲಮ್ಸ್ ಆರ್ ಸ್ಲೈಟ್ಲಿ ಲೆಸ್ ಕಂಪೇರ್ ಟು ಆಯಿಲ್ ಯೂಸರ್ಸ್. ಬಟ್ ಅದಕ್ಕೆಲ್ಲ ಯು ನೀಡ್ ಎ ಬಿಗ್ ನಂಬರ್, ಲಾರ್ಜ್ ನಂಬರ್. ಫ್ಯಾಟ್ ಖಂಡಿತ ಇರುತ್ತೆ. ಫ್ಯಾಟ್ನಲ್ಲಿ ಒಮೆಗಾ 6 ಒಮೆಗಾ 3 ರೇಷಿಯೋ ಅಂತ ತೊಗೋತೀವಿ. ಈಗ ಆಲಿವ್ ಆಯಿಲ್ ಒಳ್ಳೆಯದು, ಇದು ಗ್ರೌಂಡ್ ನಟ್ ಸ್ವಲ್ಪ ಇದು, ಇನ್ನೊಂದರಲ್ಲಿ ಸನ್ಫ್ಲವರ್ ಆಯಿಲಲ್ಲಿ ಒಂದು, ಈ ಥರ ಹೇಳ್ತೀವಲ್ಲ. ಫ್ಯಾಟಲ್ಲಿ ನಾವು 3 ಥರ ತೊಗೋತೀವಿ. ಒಂದು ಪಾಲಿ ಅನ್ಸ್ಯಾಚುರೇಟೆಡ್,
ಸ್ಯಾಚುರೇಟೆಡ್ ಫ್ಯಾಟ್, ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟ್, ಮೀಡಿಯಮ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್, ಈ ಮೂರಲ್ಲಿ ರೇಷಿಯೋ ನೋಡ್ತೀವಿ. ಸ್ಯಾಚುರೇಟೆಡ್ ಕಡಿಮೆ ಇರಬೇಕು. ಉದಾಹರಣೆಗೆ ಕಡಲೆಕಾಯಿ ಎಣ್ಣೆಯಲ್ಲಿ ಮೂಫಾ ಜಾಸ್ತಿ ಇರುತ್ತೆ. ನಿಮಗೆ ಎಷ್ಟೋ ಜನಕ್ಕೆ ಜ್ಞಾಪಕ ಇರ್ಬೋದು, 15-20 ವರ್ಷದಿಂದ ವಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಇಲ್ಲ ಸನ್ಫ್ಲವರ್ ಆಯಿಲ್ ತುಂಬ ಒಳ್ಳೆಯದು, ಪೂಫಾ ಜಾಸ್ತಿ ಇರುತ್ತೆ, ಪಾಲಿಅನ್ಸ್ಯಾಚುರೇಟೆಡ್ ಅಂತ. ದೆನ್ ದೇ ಫೌಂಡ್ ಔಟ್ ಇಟ್ ಇಸ್ ನಾಟ್ ಕರೆಕ್ಟ್, ಯು ನೀಡ್ ಎ ಮಿಕ್ಸ್ಚರ್. ಸೊ ಕಡಲೆಕಾಯಿ ಎಣ್ಣೆ, ಸನ್ಫ್ಲವರ್ ಎಲ್ಲನೂ ಸ್ವಲ್ಪ ಬೇಕು ಅಂತ. ವಾಟ್ ವಿ ಶುಡ್ ನಾಟ್ ಯೂಸ್ ಈಸ್ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್. ಉದಾಹರಣೆಗೆ ಡಾಲ್ಡಾ, ವೆಜಿಟೇಬಲ್ ಆಯಿಲ್ ಅಂತ ಬರುತ್ತೆ, ಅದರಲ್ಲಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ ಅಂತಿರುತ್ತೆ. ಅದು ಆ್ಯಕ್ಚುಲಿ ನ್ಯಾಚುರಲ್ ಅಲ್ಲ. ವೆನ್ ಯು ಬಾಯ್ಲ್, ವೆನ್ ಯು ಪುಟ್ ಇಂಟು ಕೆಮಿಕಲ್, ಇದಕ್ಕೆ ಇಟ್ ಗೆಟ್ ಪ್ರೊಡ್ಯೂಸ್ಡ್. ಅದು ತುಂಬ ಕೆಟ್ಟದ್ದು ಅಂತ ಪ್ರೂವ್ ಆಗಿದೆ. ಅದಕ್ಕೆ ನೀವು ಎಷ್ಟೆಲ್ಲೋ ಬರೆದಿರ್ತಾರೆ, ನೋ ಟ್ರಾನ್ಸ್ ಫ್ಯಾಟಿ ಆಯಿಲ್, ನೋ ಟ್ರಾನ್ಸ್ ಅಂತೆಲ್ಲ ಲೇಬಲ್ ಬಂದಿರುತ್ತೆ ಈಗ. ಆದರೆ ರೇಷಿಯೋ ತೊಗೊಂಡಾಗ omega-6, omega-3 ರೇಷಿಯೋ, ಇಟ್ ಈಸ್ ಗುಡ್ ಇನ್ ಫಿಶ್, ಇಟ್ ಈಸ್ ಗುಡ್ ಇನ್ ಘೀ, ಇಟ್ ಈಸ್ ಗುಡ್ ಇನ್ ಆಲಿವ್ ಆಯಿಲ್. ಸೊ ರಿಲೇಟಿವ್ಲಿ ಇಟ್ ಮೇ ಬಿ ಲೆಸ್. ಅನಿಮಲ್ ಟ್ಯಾಲೋ ಗೀಲಲ್ಲಿರಲ್ಲ. ಅನಿಮಲ್ ಟ್ಯಾಲೋ ಬೈ ಡೆಫಿನೇಷನ್ ಈಸ್ ನಾಟ್ ಎ ಮಿಲ್ಕ್ ಪ್ರಾಡಕ್ಟ್. ಘೀ ಬೈ ಡೆಫಿನೇಷನ್ ಇಸ್ ಮಿಲ್ಕ್ ಪ್ರಾಡಕ್ಟ್. ಅಡಲ್ಟ್ರೇಷನ್ ಎಸ್, ನಾನು ಅದನ್ನೇ ಹೇಳಿದ್ನಲ್ಲ. ಅಡಲ್ಟ್ರೇಷನ್ನು ನೀವು ಬೆಣ್ಣೆ ದೋಸೆ ಬಗ್ಗೆ ಒಂದು ಸಲ ಬಂತು, ಅದು ನೋಡಿದ್ರೆ ನೀವು ಬೆಣ್ಣೆ ದೋಸೆನೇ ತಿನ್ನಲ್ಲ, ಆಯಿತಾ? ಅಡಲ್ಟ್ರೇಷನ್ ಬೇರೆ. ಸೈಂಟಿಫಿಕ್ಕಾಗಿ ಟ್ಯಾಲೋ ಇಸ್ ಅನಿಮಲ್ ಪ್ರಾಡಕ್ಟ್, ಘೀ ಈಸ್ ಎ ಮಿಲ್ಕ್ ಪ್ರಾಡಕ್ಟ್, ವಿಚ್ ಶುಡ್ ನಾಟ್ ಕಂಟೈನ್ ಟ್ಯಾಲೋ. ಬಟ್ ಖಂಡಿತ ದುಡ್ಡು ಬರುತ್ತೆ ಅಂದರೆ ನಾನು 100 ರೂಪಾಯಿಗೆ ಬಾಟ್ಲಿಗೆ ಇಫ್ ಐ ಕ್ಯಾನ್ ಮೇಕ್ 10 rupees ಎಕ್ಸ್ಟ್ರಾ ವಿಲ್ ಯೂಸ್ ಇಟ್, ಆ ಥರ. ಅದು ಬೇರೆ ವಿಷಯ. ಆಲಿವ್ ಆಯಿಲ್ ಇಸ್ ಸಪೋಸ್ ಟು ಬಿ ಬೆಸ್ಟ್. ಗ್ರೌಂಡ್ನಟ್ಟಲ್ಲಿ ಮೂಫಾ ಜಾಸ್ತಿ, ಮೀಡಿಯಮ್ ಅಂತ. ಸರ್, ಇದೇ ವೇದಿಕೆಯಲ್ಲಿ ಪೂರ್ತಿ 1 ಗಂಟೆ ಸಕ್ಕರೆ ಕಾಯಿಲೆ ಮಾತಾಡಿದ್ದೀನಿ. ಇನ್ನೊಂದು ಸಲ ಮಾತಾಡೋಣ, ಯಾಕಂದರೆ ತುಂಬ ಇದೆ ಅದು. ಇಟ್ ಇಸ್ ಬಿಗ್ ಇದು. ಹಾಂ ಅದೇ ಸರ್ ಕೇಳ್ತಾ ಇದ್ರಲ್ಲ, ಅಡಲ್ಟ್ರೇಷನ್ನು. ಅದೇ ಅಡಲ್ಟ್ರೇಷನ್, ಅದನ್ನೇ ಅವರು ಇಂಗ್ಲೀಷಲ್ಲಿ ಟ್ಯಾಲೋ ಅಂದರು ಅಷ್ಟೇ. ಮನೇಲಿ ಮಾಡಿ. ನಾನು ಆಗಲೇ ಹೇಳಿದೆ, ಈ ಆಹಾರ ಇರೋದೇ ಜೀವನ ಶೈಲಿ ಅಂದರೆ ಏನು. ಮೊದಲೇನು ಮಾಡ್ತಾಯಿದ್ವಿ? ಹಸು ಮನೆ ಮುಂದೆ ಬರ್ತಾಯಿತ್ತು, ಹಾಲು ತಗೋತಾ ಇದ್ವಿ, ಬಾಯ್ಲ್ ಮಾಡ್ತಿದ್ವಿ, ಹೆಪ್ಪಾಗ್ತಾಯಿದ್ವಿ, ಮಜ್ಜಿಗೆ ಕಡಿತಾ ಇದ್ವಿ, ಮನೆಯಲ್ಲಿ ಕಾಯಿಸ್ತಾ ಇದ್ವಿ, ತುಪ್ಪ ಬರ್ತಾಯಿತ್ತು. ಇವಾಗ ಅಂಗಡಿಗೆ ಹೋಗಿ 1 ಬಾಟಲ್ ತುಪ್ಪ ಅಂತೀವಿ. ಅದೇ ಜೀವನ ಶೈಲಿ ಬದಲಾವಣೆ. ಹಾಂ, ಅಲ್ಲ, ಯಾವುದೇ ಕಂಪ್ನಿ ಬಗ್ಗೆ ಮಾತಾಡೋದು ಬೇಡ, ಹೆಸರುಗಳು ಬೇಡ. ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಮಿಲ್ಕಲ್ಲಿ ಕೂತ್ಕೊಳ್ಳಿ, ಮಿಲ್ಕ್ನಲ್ಲಿ ಫುಲ್ ಫ್ಯಾಟ್ ಮಿಲ್ಕ್ ಅಂದರೆ ನ್ಯಾಚುರಲ್ ಎಷ್ಟು ಬರುತ್ತೋ ಅಷ್ಟು ಅಂತ ತೊಗೋತಾರೆ ಅವರು, ಎಕ್ಸ್ಟ್ರಾ ಆ್ಯಡ್ ಮಾಡಲ್ಲ. ಬೇರೆ ಬೇರೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಇಲ್ಲ ನಮ್ಮ ಡಾಕ್ಟರ್ ಹೇಳಿದ್ದಾರೆ ಇದು ಮಾಡಬೇಕು, ಫ್ಯಾಟ್ ಕಮ್ಮಿ ಮಾಡಬೇಕು ಅಂದರೆ ಅವ್ರು ಪ್ರೋಸೆಸ್ ಮಾಡಿಬಿಟ್ಟು ದೇ ರಿಮೂವ್ ದ ಫ್ಯಾಟ್. ಅರ್ಧ ಫ್ಯಾಟು ಫುಲ್ ಫ್ಯಾಟ್ ಮಿಲ್ಕ್, ಫುಲ್ ಕ್ರೀಮ್ ಮಿಲ್ಕ್ ಬರುತ್ತೆ, ಅರ್ಧ ಮಾಡಿರ್ತಾರೆ. ಲೈಟು ಇದು ಬೇರೆ ಬೇರೆ ಹೆಸರಿನಲ್ಲಿ ಮಾರೋದು ತುಂಬ ಕಮ್ಮಿ ಮಾಡಿರ್ತಾರೆ. ಆ ಉಳಿದಿರೋ ಫ್ಯಾಟ್ನ ಏನು ಮಾಡ್ತಾರೆ, ದೇ ಕನ್ವರ್ಟೆಡ್ ಇಂಟು ನಿಮ್ಮ ಸ್ವೀಟ್ಗಳು, ಬಟರು ಮಾಡಿ ನಮ್ಗೆ ಮಾರ್ತಾರೆ, ಆಯಿತಾ? ಸೊ ಮನೇಲಿ ಮಾಡೋದು ಈಸಿ. ಆ ಹಾಲು ತೊಗೊಳ್ಳಿ, ಬಾಯ್ಲ್ ಮಾಡಿ, ಕೆನೆ ತೆಗೀರಿ, ಕ್ರೀಮ್ ಹೋಯ್ತು. ಹೇಳಿ. ಅದೇ ಈಗ ಪ್ರೆಸೆಂಟ್ ರೆಕಮೆಂಡೇಷನ್ ಏನು ಅಂದರೆ, ಆಯಿಲ್ ಬಗ್ಗೆ ಬಂದರೆ ದೇರ್ ಆರ್ 2 ಇಶ್ಯೂಸು. ಒಂದು, ಇವತ್ತಿನ ವಿಷಯಕ್ಕೆ ಬಂದರೆ ಆಲ್ ಫ್ಯಾಟ್ ವಿಚ್ ಎವರ್ ಆಯಿಲ್ ಯೂಸ್ ಗಿವ್ 9 kilocalories. ಜ್ಞಾಪಕ ಇಟ್ಕೊಳ್ಳಿ, ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನೋದು ವಿ ಆರ್ ಟಾಕಿಂಗ್ ಫ್ರಮ್ ಕೊಲೆಸ್ಟ್ರಾಲ್, ವಿಚ್ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ವಿಷಯದಿಂದ ಹೊರತು ಎನರ್ಜಿ ವಿಷಯಕ್ಕೆ ಬಂದರೆ ಆಲ್ ಆಯಿಲ್ಸ್ ಯೂನಿಫಾರ್ಮ್ಲಿ ದೇ ಗಿವ್ 9 kilocalories ಫಸ್ಟ್. ಸೊ ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ಯಾವುದೇ ಎಣ್ಣೆ ಪದಾರ್ಥ ಕಮ್ಮಿ ಮಾಡಬೇಕು. ನೆಕ್ಸ್ಟು ವಿಚ್ ಈಸ್ ಬೆಟರ್ ಅಂದಾಗ ಮೆಡಿಟೇರಿಯನ್ ಡಯಟಲ್ಲಿ ಆಲಿವ್ ಆಯಿಲ್ ದೇ ಯೂಸ್ ಮೋರ್. ಈಗ ಪ್ರೆಸೆಂಟ್ ರೆಕಮೆಂಡೇಷನ್ ಅಂದರೆ ಆಲಿವ್ ಆಯಿಲ್ ಈಸ್ ಬೆಸ್ಟ್. ಓಕೆ, ನೆಕ್ಸ್ಟ್ ಈಸ್ ಕಾಂಬಿನೇಷನ್ ಆಫ್ ಆಯಿಲ್ಸ್, ಕಡಲೆಕಾಯಿ ಅಥವಾ ಮೂಫಾ ಜಾಸ್ತಿ ಇರೋ ಎಣ್ಣೆಗಳು, ಆಮೇಲೆ ಪೂಫಾ ಪಾಲಿಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಅಂದರೆ ಸನ್ಫ್ಲವರು, ಸ್ಯಾಫ್ಲವರು. ಸೊ ಎರಡೂ ಮಿಕ್ಸ್ ಮಾಡಿದ್ರೆ ಖಂಡಿತ ಮನೇಲಿ ಒಪ್ಪಲ್ಲ. ಇಲ್ಲ ಮಿಕ್ಸ್ ಆಗಿರೋ ಪ್ಯಾಕೆಟ್ ಸಿಗುತ್ತೆ, ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಳಿ. ಇಲ್ಲ ಒಂದು ಪ್ಯಾಕೆಟ್ ಇದು, ಒಂದು ಪ್ಯಾಕೆಟ್ ಅದು. ನಮ್ಮ ಪ್ರಕಾರ ಏನೂ ತೊಂದರೆ ಇಲ್ಲ, ಯಾಕಂದರೆ ಮಿಕ್ಸ್ ಮಾಡಿರೋದು ಅಂಗಡಿಲಿ ಸಿಗ್ತಾ ಇದೆ. 30-70 ರೇಷಿಯೋ ರೈಸ್ ಬ್ರ್ಯಾನ್ ಆಯಿಲ್ ಇದು ಇಟ್ ಈಸ್ ಅವೈಲೇಬಲ್. ಬಟ್ ಮನೇಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ. ಎರಡೂ ಹಾಕಿದ್ವಿ, ಟೇಸ್ಟ್ ಚೇಂಜ್ ಆಯಿತು. ಸೊ ಬಟ್ ನಮ್ಮ ಪ್ರಕಾರ ಏನೂ ತೊಂದರೆ ಇಲ್ಲ. ಏನು ಮಾಡ್ಬೋದು ಅಂದರೆ, ಒಂದು ಪ್ಯಾಕೆಟ್ ಇದು ಉಪಯೋಗಿಸಿ, 1-2 ವಾರ ಬರುತ್ತೆ, ಇನ್ನೊಂದು ಪ್ಯಾಕೆಟ್ ಅದು ಉಪಯೋಗಿಸಿ.
ಆವಾಗ ಬಾಡಿಗೆ ಏನು ಬೇಕೋ ಅವೆರಡು ಸಿಗುತ್ತೆ. ಫ್ಯಾಟ್ನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದರೆ ಪ್ರತಿ ಫುಡ್ನಲ್ಲೂ ಫ್ಯಾಟ್ ವಿ ನೀಡ್ ನಾಟ್ ಮೆಜರ್, ತಿಂಗಳಿಗೆ ಎಷ್ಟು ಅಂತ. ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಸಕ್ಕರೆ ಹಂಗಲ್ಲ, ಯಾರೋ ಸಕ್ಕರೆ ಕಾಯಿಲೆ ಕೇಳ್ತಾ ಇದ್ದಾರಲ್ಲ, ಅದು ಪ್ರತಿ ಫುಡ್ಡಲ್ಲೂ ಇರಲೇಬಾರ್ದು. ಫ್ಯಾಟ್ ಹಂಗಲ್ಲ, ಫ್ಯಾಟಲ್ಲಿ ನಾವು ತಿಂಗಳಿಗೆ 400 to 500 ml ಪರ್ ಹೆಡ್ ಪರ್ ಮಂತ್ ತೊಗೊಂಡ್ರೆ ನೀವು ಒಂದು ವಾರ ಬರೀ ರೊಟ್ಟಿ, ಜೋಳದ ರೊಟ್ಟಿ ಅಥವಾ ರಾಗಿ ಮುದ್ದೆ ಅಥವಾ ಅನ್ನ, ಆಯಿಲೇ ಇರಲ್ಲ, ಇನ್ನೊಂದು ದಿವಸ ಪಕೋಡ ಮಾಡ್ಕೊಳ್ಳಿ, ಇಟ್ ಇಸ್ ಅಲೋಡ್. ಇಲ್ಲ, ಇದು ಆರ್ಗ್ಯುಮೆಂಟ್ ಇದೆ, ಎರಡು ಪ್ರಾಬ್ಲಮ್ ಇದೆ. ಒಂದು, ನಾನು ಕೂಡ ಸಸ್ಯಾಹಾರಿ, ಆದರೆ ಇಟ್ ಇಸ್ ಎ ಮಿಲ್ಕು ಅನಿಮಲ್ ಪ್ರಾಡಕ್ಟು ಫಸ್ಟು. ಇನ್ನೊಂದೇನಾಯಿತು, ನೀವು ಇದು ಫುಡ್ ಇದ್ರ ನೋಡಿದರೆ ಹಿಸ್ಟ್ರಿ ಆಫ್ ಫುಡ್ ತೊಗೊಂಡ್ರೆ, ನಾನು ಆಗಲೇ ಹೇಳ್ತಾಯಿದ್ದೆ, ಹಂಟರ್ ಗ್ಯಾದರರ್ ಇತ್ತು, ಅಗ್ರೇರಿಯನ್ ಸೊಸೈಟಿ ಬಂತು. ಆಗ ಮನುಷ್ಯ ಏನು ಮಾಡಿದ, ಈಸಿಲಿ ಅವೈಲೇಬಲ್ ಫುಡ್, ಬೆಳೆ ಬೆಳೆಯೋದು, ಮಳೆ ಬರಬೇಕು, ಇದಾಗಬೇಕು, ಹಳೆ ಕಾಲದಲ್ಲಿ ತಗೊಳ್ಳಿ, ಇವಾಗಿಂದ ಥರ ಇರಿಗೇಷನ್ ಇಲ್ಲ. ಆವಾಗ ರೆಗ್ಯುಲರ್ ಫುಡ್ ಬೇಕು ಅಂದರೆ ಐ ಡೋಂಟ್ ವಾಂಟ್ ಟು ಬೇಟೆ ಆಡಿ ಮಾಡೋಕ್ಕೆ ಸೋಮಾರಿತನ ಬಂದುಬಿಟ್ಟಿತ್ತು. ಸೊ ರೆಗ್ಯುಲರ್ ಸಿಗೋದೇನು ಎರಡು, ಒಂದು ಮೊಟ್ಟೆ, ಸೊ ಕೋಳಿ ಗೀಡಿ ಅವೆಲ್ಲ ಸಾಕ್ಲಿಕ್ಕೆ ಶುರು ಮಾಡ್ದೆ. ಇನ್ನೊಂದು ಮಾಂಸ, ಫಾರ್ಮ್ ಅನಿಮಲ್ಸು ತೊಗೊಂಡು ಇದು ಮಾಡೋದು. ಫಾರ್ಮ್ ಅನಿಮಲ್ಸ್ ಬಂದ ತಕ್ಷಣ ಹಾಲು ಈಸಿ ಅವೈಲೇಬಿಲಿಟಿ ಆಗೋಯ್ತು. ಇನ್ನು ಈಗಲೂ ಕೂಡ ಕೆಲವು ಆಫ್ರಿಕನ್ ಸೊಸೈಟಿಲಿ ದೇ ಯೂನ್ ಯೂಸ್ ದ ಬ್ಲಡ್. ಇಲ್ಲಿ ಕ್ಯಾರಟೆಡ್ ಆರ್ಟರಿಗೆ ಹಸುಗೆ ಇದು ಮಾಡ್ತಾರೆ, ತೂತ್ ಮಾಡ್ತಾರೆ, ರಕ್ತ ಬರುತ್ತೆ, ಹಾಗೆ ಕುಡಿತಾರೆ. ಇಟ್ ಇಸ್ ದೇರ್, ಇಟ್ ಈಸ್ ಆಲ್ಸೋ ಮೆಡಿಕಲಿ ನೋ ಪ್ರಾಬ್ಲಮ್. ಬಟ್ ಮಿಲ್ಕ್ ಕೇಮ್ ಬಿಕಾಸ್ ಇಟ್ ವಾಸ್ ಎ ಈಸಿ ಸೋರ್ಸ್. ಹಸು ಪಾಪ ಅದು ಕೇಳಲ್ಲ, ಯಾಕೆ ತಗೋತಾ ಇದೆಯಾ, ನನ್ನ ಮಗುಗೆ ಬೇಕಾಗಿತ್ತದು ಅಂತ. ಸೊ ವಿ ಸ್ಟಾರ್ಟ್ ಯೂಸಿಂಗ್ ಇಟ್ ಅಷ್ಟೇ. ಬಟ್ ಇಟ್ ಇಸ್ ನಾಟ್ ಎ ನ್ಯಾಚುರಲ್, ನೀವು ಹೇಳ್ದಂಗೆ ಪ್ರಕೃತಿದಲ್ಲ ಅದು. ಧನ್ಯವಾದ. ಸ್ನೇಹಿತರೆ, ವಂದನಾರ್ಪಣೆಗೆ ಮೊದಲು ನಮ್ಮ ಒಂದು ಹೊಸ ಕಾರ್ಯಕ್ರಮ ಉಂಟು.